श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं सदाशिवसमारम्भां शङ्कराचार्यमध्यमाम् अस्मदाचार्यपर्यन्तां वन्दे गुरुपरम्पराम् प्रह्लादवरदो देवो यो नृसिंहः परो हरिः नृसिंहोपासकं नित्यं तं नृसिंहगुरुं भजे श्रीसच्चिदानन्दशिवाविनम्य नृसिंहभारत्यभिधान्यतीन्द्रान् विद्यानिधीन् मन्त्रनिधीन् सदात्मनिष्ठान् भजे मानवशम्भुरूपान् सदात्मध्याननिरतं विषयेभ्यः पराङ्मुखं नौमि शास्त्रेषु निष्णातं चन्द्रशेखरभारतीम् महाप्रज्ञं धैर्यौदार्यक्षमानिधिं सदाभिनवपूर्वं तं विद्यातीर्थगुरुं भजे अज्ञानां जाह्नवीतीर्थं विद्यातीर्थं विवेकिनां सर्वेषां सुखदं तीर्थं भारतीतीर्थमाश्रये विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुषेखरभारतीम् नमामि यामिनीनाथलेखालङ्कृतकुन्तलां भवानीं भवसन्तापनिर्वापणसुधानदीम् अद्वैतामृतवर्षिणीं भगवतीम् अष्टादशाध्यायिनीम् अम्ब त्वामनुसन्दधामि भगवद्गीते भवद्वेषिणीम् अथ त्रयोदशोऽध्यायः श्रीभगवानुवाच इदं शरीरं कौन्तेय क्षेत्रमित्यभिधीयते एतद्यो वेत्ति तं प्राहुः क्षेत्रज्ञ इति तद्विदः क्षेत्रज्ञं चापि मां विद्धि सर्वक्षेत्रेषु भारत क्षेत्रक्षेत्रज्ञयोर्ज्ञानं यत्तज्ञानं मतं मम. ಸೊ ಇದರಲ್ಲಿ ನಾವು ಈ ಕ್ಷೇತ್ರಂ ಅಂದರೆ ಯಾವುದು ಅಂದರೆ ಈ ಜಡವಾದ ಪ್ರಪಂಚ, ಆ ಪ್ರಪಂಚ ಅನ್ನೋದ್ರಲ್ಲಿ ಏನೇನು ಸೇರಿದೆ ಅನ್ನೋದನ್ನ ಅಲ್ಲೇ ಪಟ್ಟಿ ಮಾಡಿದ್ದಾರೆ ನೋಡಿ. ಇದು ತೆಗಿಬೋದು, ಹಾಕಬೇಕಾದ ಅವಶ್ಯಕತೆ ಇಲ್ಲ. ಮನೆ ತಾನೆ, ಮನೆ ಒಳಗಡೆ ಬೆಂಕಿ ಹಾಕಿರ್ತಾರೆ, ಅದರಿಂದ ನಿಮಗೆ ಹಿಂಸೆ ಆಗುತ್ತೆ, ಸುಮ್ಮನೆ ಅದಕ್ಕೇನೆ. ಆಮೇಲೆ ಅಮ್ಮ ನೀವು ನಿಮ್ಗೆ ಅನುಕೂಲ ಆದರೆ ಆಚೆಯಲ್ಲಿ ಕೂತ್ಕೊಳ್ಳಿಮ್ಮ, ನಿಮ್ಗೆ ಯಾವ್ದಕ್ಕೆ ಹಿಂಸೆ ಸರಿ ಸರಿ ಸರಿ. ಸೊ ಇದರಲ್ಲಿ ಈ ಕ್ಷೇತ್ರಂ ಅನ್ನೋದು ಯಾವುದು ಅನ್ನೋದು, ಯಾಕಂದ್ರೆ ನಾವು ಇದನ್ನ ಮತ್ತೆ ಮತ್ತೆ ಜ್ಞಾಪಕ ಮಾಡ್ಕೊಳ್ಳೋದು ಒಳ್ಳೆಯದು. ಅದರಿಂದ ನಾನು ರಿಪೀಟ್ ಮಾಡ್ತೀನಿ ಕೆಲವು ಪ್ರಮೇಯಗಳು. ಪ್ರಮೇಯ ಅಂತ ಹೇಳ್ತಾರೆ ಅದ್ವೈತ ವೇದಾಂತದಲ್ಲಿ, ಪ್ರಮೇಯ ಭಾಗ ಅಂತ ಹೇಳ್ತಾರೆ. ಅದನ್ನ ನಾವು ಮತ್ತೆ ಮತ್ತೆ ನಾವು ನೆನಪಿಟ್ಕೋಬೇಕು. ಆವಾಗಲೇ ನಮಗೆ ಈ ಶಾಸ್ತ್ರದ ಒಂದು ಪರಿಚಯ ನಮಗೆ ಚೆನ್ನಾಗಿ ಆಗುತ್ತೆ, ಅರ್ಥ ಆಗುತ್ತೆ ಚೆನ್ನಾಗಿ. ಹಾಗಾಗಿ ಈ ಕ್ಷೇತ್ರ ಅನ್ನೋದ್ರಲ್ಲಿ ಯಾವುದು ಅಂತ ಹೇಳಿದ್ರೆ ಪಂಚಭೂತಗಳು. ಆ ಪಂಚಭೂತಗಳಿಂದ ಆಗಿರೋ ಸೃಷ್ಟಿ ಪ್ರಪಂಚ, ಇಡೀ ಪ್ರಪಂಚ. ಆ ಪ್ರಪಂಚದಲ್ಲಿ ಏನಿದೆ ಅಂತ ಹೇಳಿದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ ಈ 5 ವಿಷಯಗಳನ್ನ ನಾವು ನಮ್ಮ ಇಂದ್ರಿಯಗಳ ಮುಖಾಂತರ ನಾವು ಅದನ್ನ ಸೇರಿಸ್ತೀವಿ. ಅದು ಯಾವ್ಯಾವ ಇಂದ್ರಿಯಗಳು ಅಂತ ಹೇಳಿದ್ರೆ 5 ಕರ್ಮೇಂದ್ರಿಯಗಳು ಮತ್ತು 5 ಜ್ಞಾನೇಂದ್ರಿಯಗಳು. ಜ್ಞಾನೇಂದ್ರಿಯಗಳು ಅನ್ನೋದು ಕಿವಿ, ಕಣ್ಣು, ಮೂಗು, ನಾಲಿಗೆ, ತೋಲು ಅನ್ನೋದು. ಕರ್ಮೇಂದ್ರಿಯಗಳು ಅನ್ನೋದು ಕೈ, ಕಾಲು, ಆಮೇಲೆ ವಾಕ್ ಅಂತ ನಾವು ಒಂದು ಮಾತು ಶಕ್ತಿ ಇದೆಯಲ್ಲ, ಅದಕ್ಕೆ ಅದು ಒಂದು ಕರ್ಮೇಂದ್ರಿಯ ಅಂತ ಹೇಳಿದ್ದಾರೆ. ಆಮೇಲೆ ನಮ್ದು ಒಂದು ರಿಪ್ರೊಡಕ್ಟರಿ ಆರ್ಗನ್ ಅಂಡ್ ಎಕ್ಸ್ಕ್ರೇಟರಿ ಆರ್ಗನ್, ಇದೆಲ್ಲ ಕೂಡ ಸೇರಿ ಕರ್ಮೇಂದ್ರಿಯಗಳು ಅಂತ. ಈ 5 ಮತ್ತು 5 ಆಮೇಲೆ ಮನಸ್ಸು ಅಂತ ಒಂದಿದೆಯಲ್ಲ, ಅಂತಃಕರಣ ಅಂತ, ಇವುಗಳಷ್ಟು ಸೇರಿಕೊಂಡಿರುತ್ತೆ ಈ ಕ್ಷೇತ್ರಂ ಅನ್ನೋದ್ರಲ್ಲಿ. ಅದು ಮಾತ್ರ ಅಲ್ಲ, ಇಚ್ಛಾ, ದ್ವೇಷ, ಸುಖಂ, ದುಃಖಂ ಅಂತ ನಮಗೆ ಪ್ರಪಂಚದ ಜೊತೆಗೆ ನಮಗೆ ಇಂಟ್ರಾಕ್ಟ್ ಮಾಡುವಾಗ ಯಾವ್ಯಾವ ಭಾವನೆಗಳು ನಮ್ಮ ಮನಸ್ಸಲ್ಲಿ ಬರುತ್ತೋ ಅದನ್ನು ಕೂಡ ಕ್ಷೇತ್ರಂ ಅಂತಾನೆ ಹೇಳಿದ್ದಾರೆ. ಕ್ಷೇತ್ರಂ ಅಂದ್ರೆ ಜಡ ಅಂತ. ಜಡವಾದ ಪಾಂಚಭೌತಿಕವಾದ ಪ್ರಪಂಚ, ಇಡೀ ಪ್ರಪಂಚದಲ್ಲೂ ಕೂಡ ಅದರಲ್ಲಿ ಈ ಇಂದ್ರಿಯಗಳ ಮುಖಾಂತರ ನಾವು ಹೊರಗಡೆ ಇರೋ ಪ್ರಪಂಚದ ಜೊತೆಗೆ ನಾವು ಸಂಪರ್ಕ ಮಾಡ್ತೀವಿ. ಅದರಿಂದ ಬರೋ ಅನುಭವಗಳು ನಮ್ಗೆ ಏನಿದೆ ಎಲ್ಲವನ್ನೂ ಕೂಡ ಕ್ಷೇತ್ರಂ ಅಂತ ಹೇಳ್ಬಿಟ್ರು. ಹಾಗಾದ್ರೆ ಕ್ಷೇತ್ರಜ್ಞ ಅನ್ನೋದು ಯಾರು ಅಂತ ಕೇಳಿದ್ರೆ ಅದು ಚೈತನ್ಯ ಸ್ವರೂಪ, ಕೇವಲ ಚೈತನ್ಯ ಸ್ವರೂಪ. ಈ ಇಡೀ ಜಡವಾದ ಪ್ರಪಂಚವನ್ನ ಬೆಳಗುತ್ತೆ ಅದು. ಅದಕ್ಕೆ ಇದೇ ಅಧ್ಯಾಯದಲ್ಲೇನೆ ಕೊನೆಯಲ್ಲಿ ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಈ ಸೂರ್ಯ ಅನ್ನೋದು ಇಡೀ ಪ್ರಪಂಚವನ್ನು ಪ್ರಕಾಶ ಕೊಡುತ್ತೋ, ಅದೇ ತರ ಈ ಕ್ಷೇತ್ರಜ್ಞ ಅನ್ನೋದು ಇಡೀ ಪ್ರಪಂಚವನ್ನು ಕ್ಷೇತ್ರ ಅಂದ್ರೆ ಪ್ರಪಂಚ ಅಂತ, ಅದನ್ನು ಕೂಡ ಬೆಳಗುತ್ತೆ, ಅದನ್ನು ಪ್ರಕಾಶಪಡಿಸುತ್ತೆ ಅಂತ ಹೇಳಿದ್ದಾರೆ. ಹಾಗಾಗಿ ಆಮೇಲೆ ಇದುವರೆಗೂ ನಾವು ನೋಡಿದ್ರಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಈ ಕ್ಷೇತ್ರಜ್ಞ ಅನ್ನೋದು ಪರಮಾತ್ಮ ಸ್ವರೂಪವೇ. ಅದು ಬೇರೆ ಬೇರೆ ಶರೀರದಲ್ಲಿ ಒಬ್ಬೊಬ್ಬರಿಗೂ ಆ ಚೈತನ್ಯ ಸ್ವರೂಪ ಇದ್ರೂ ಕೂಡ ಆ ಎಲ್ಲಾ ಚೈತನ್ಯ ಸ್ವರೂಪ ಕೂಡ ಅದು ಪರಮಾತ್ಮ ಸ್ವರೂಪವೇ, ಅದೆಲ್ಲ ಅದು ಬಿಟ್ಟು ಬೇರೆ ಅಲ್ಲ ಅದು ಅನ್ನೋದನ್ನು ಸ್ಪಷ್ಟ ಮಾಡಿದ್ದಾರೆ. ಆಮೇಲೆ ಈ ಕ್ಷೇತ್ರಜ್ಞದ ಬಗ್ಗೆ ಮತ್ತು ಕ್ಷೇತ್ರದ ಬಗ್ಗೆ ನಮಗೆ ಸರಿಯಾದ ಅರಿವು ಬರಬೇಕಾದ್ರೆ ನಮಗೆ ಕೆಲವು ಸಿದ್ಧತೆ ಬೇಕು. ನಮಗೆ ಆ ಸಿದ್ಧತೆ ಏನು ಅಂತ ಹೇಳಿದ್ರೆ ಅಮಾನಿತ್ವಂ, ಅದಂಬಿತ್ವಂ, ಅಹಿಂಸಾ, ಶಾಂತಿ, ಆರ್ಜವಂ ಅಂತ ಸ್ಟೇಟ್ ಫಾರ್ವರ್ಡ್ನೆಸ್ ಅಂತ ಹೇಳ್ತೀವೋ, ಇಂಥ ಒಳ್ಳೊಳ್ಳೆ ಸಾತ್ವಿಕ ಗುಣಗಳೆಲ್ಲ ನಮಗೆ ಬೇಕು ಅನ್ನೋದನ್ನ ಕೂಡ ಇದರಲ್ಲೇ ಭಗವಂತ ಹೇಳಿದ್ದಾನೆ, ಪಟ್ಟಿ ಮಾಡಿ ಹೇಳಿದ್ದಾನೆ. ಹಾಗಾಗಿ ಅದನ್ನು ಕೂಡ ನಾವು ತಯಾರು ಮಾಡಿಕೊಂಡು ಈ ವಿಷಯವನ್ನ ನಾವು ತಿಳ್ಕೊಳ್ಳಕ್ಕೆ ಹೊರಡಬೇಕು ಅಂತ ಹೇಳಿ ಪ್ರಾರಂಭ ಮಾಡಿದ್ದಾನೆ.
ಮಾಡಿ ಮುಂದಕ್ಕೆ ನಾವೇನ್ ಮಾಡಿದೀವಿ, ಈ ಕ್ಷೇತ್ರಜ್ಞ ಅನ್ನೋದು ಯಾರು, ಅದರ ಸ್ವರೂಪ ಏನು ಅನ್ನೋದನ್ನ ಹೇಳಕ್ಕೆ ಕೆಲವು ಶ್ಲೋಕಗಳನ್ನ ನಾವು ನೋಡ್ತಾ ಬಂದಿದ್ದೀವಿ. ಅದರಲ್ಲಿ ಇವತ್ತು ನಾವು ನೋಡ್ಬೇಕಾದ್ದು 19ನೇ ಶ್ಲೋಕ ಯಾವ್ದಿದೆಯೋ ಅದನ್ನ ನಾವು ನೋಡ್ಬೇಕು. ಅದು ಹೇಗಿದೆ ಶ್ಲೋಕ ಓದ್ತೀನಿ ನಾನು. ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ್ಚ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್ ಅಂತ. ಈ ಶ್ಲೋಕವನ್ನ ಹೇಳಕ್ಕೆ ಭಾಷೆ ಬರೆಯಕ್ಕೆ ಮುಂಚೆ ಶಂಕರಾಚಾರ್ಯರು ಇದಕ್ಕೊಂದು ಅವತಾರಿಕೆ ಕೊಡ್ತಾರೆ. ಈ ಶ್ಲೋಕವನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ. ಹೇಗಿದೆ ಅಂತ ಹೇಳಿದ್ರೆ, ತತ್ರ ಸಪ್ತಮೇ ಈಶ್ವರಸ್ಯ ದ್ವೇ ಪ್ರಕೃತಿ ಉಪನ್ಯಸ್ತೆ ಪರಾಪರೆ ಕ್ಷೇತ್ರಜ್ಞ ಲಕ್ಷಣೆ ಏತದ್ಯೋನೀನಿ ಭೂತಾನಿ ಇತಿ ಚ ಉಕ್ತಂ ಕ್ಷೇತ್ರಜ್ಞ ಪ್ರಕೃತಿ ದ್ವಯ ಯೋನಿತ್ವಂ ಕಥಂ ಭೂತಾನಾಂ ಇತಿ ಅಯಮರ್ಥಃ ಅಧುನಾ ಉಚ್ಯತೆ. ಏನೆಂದ್ರೆ 7ನೇ ಅಧ್ಯಾಯ, ಈ ಭಗವದ್ಗೀತೆಯಲ್ಲಿ 7ನೇ ಅಧ್ಯಾಯ ಅದು ಪರಾಪರ ಪ್ರಕೃತಿ ಅಂತ ಇರೋ ವಿಷಯವನ್ನ ಹೇಳಿದ್ದಾರೆ. ಅಂದ್ರೆ ಅಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ಭಗವಂತನಿಗೆ ಅಂದ್ರೆ ಈಶ್ವರ ಅಂತ ಯಾರಿದ್ದಾನೋ, ಪ್ರಪಂಚವೆಲ್ಲ ಸೃಷ್ಟಿ ಸ್ಥಿತಿ ಲಯ ಮಾಡೋ ಈಶ್ವರ, ಅವನಿಗೆ 2 ಶಕ್ತಿಗಳು ಅವನಲ್ಲಿ ಇದೆ. ಶಕ್ತಿ ಅಂತ ಕರೆಯೋಣ ನಾವು. ಅದು ಏನಿದೆ ಅಂತ ಹೇಳಿದ್ರೆ, ಒಂದು ಈ ಪ್ರಪಂಚವಾಗಿ ಆಗುತ್ತಲ್ಲ, ಪಂಚಭೂತಗಳಾಗಿ ಆಗುತ್ತಲ್ಲ, ಪ್ರಕೃತಿ ಅಂತ ಅದಕ್ಕೆ ಹೆಸರು. ಹಾಗಾಗಿ ಆ ಮೂಲ ಪ್ರಕೃತಿ ಅನ್ನೋದು ಕೂಡ ಭಗವಂತನ ಒಂದು ಶಕ್ತಿನೇ. ಆಮೇಲೆ ಇನ್ನೊಂದು ಶಕ್ತಿ ಯಾವುದು ಅಂತ ಹೇಳಿದ್ರೆ, ಈ ಜೀವರು, ನಾವೆಲ್ಲ ಜೀವರುಗಳಾಗಿದೆಯಲ್ಲ, ನಾವು ಕೂಡ ಒಂದು ಶಕ್ತಿನೇ. ಹಾಗಾಗಿ ಭಗವಂತನಿಗೆ ಈ ಮೂಲ ಪ್ರಕೃತಿ ಮತ್ತು ಜೀವರುಗಳಾಗಿ ನಾವು ಯಾರಿದ್ದೇವೋ ನಮ್ಮನ್ನ ಬಿಟ್ಟು ಅವನಿಗೆ ಪ್ರಪಂಚವನ್ನ ಸೃಷ್ಟಿ ಮಾಡಕ್ಕೆ ಆಗೋದೇ ಇಲ್ಲ. ಯಾಕೆಂದ್ರೆ ಆ ಪ್ರಪಂಚದ ಸೃಷ್ಟಿ, ಪ್ರಪಂಚ ಅನ್ನೋದು ಏನು ಅಂತ ಹೇಳಿದ್ರೆ ಪಾಂಚಭೌತಿಕ ಅಂತ ನಾವು ಎಲ್ಲರೂ ಹೇಳ್ಬಿಡ್ಬೋದು. ಆದ್ರೆ ಇನ್ನೊಂದು ವಿಷಯ ತುಂಬಾ ಬುದ್ಧಿಗೆ ಯಾರಾದ್ರೂ ಪ್ರಶ್ನೆ ಮಾಡ್ಬೋದು, ಏನು ಸುಮ್ನೆ ಈ ಪಂಚಭೂತಗಳನ್ನ ಇಟ್ಕೊಂಡು ಏನೋ ಒಂದು ಮಾಡ್ಬಿಟ್ನ ಅಷ್ಟೇನಾ ಅಂತ ಕೇಳಿದ್ರೆ, ಇಲ್ಲ, ಪ್ರತಿ ಜೀವನಿಗೂ ಅವನೇನ್ ಕರ್ಮ ಮಾಡಿದ್ದಾನೋ ಆ ಕರ್ಮದ ಫಲವನ್ನ ಅವನು ಭೋಗ ಮಾಡಬೇಕು. ಅದಕ್ಕಾಗಿ ಪ್ರಪಂಚದ ಸೃಷ್ಟಿ ಮಾಡ್ತಾನೆ. ಅಷ್ಟು ಮಾತ್ರ ಅಲ್ಲ, ಆ ಪ್ರಪಂಚದಲ್ಲಿ ಅವನು ಜೀವ ಕರ್ಮದ ಫಲ ಭೋಗ ಮಾತ್ರ ಅಲ್ಲ, ಹೊಸ ಕರ್ಮಗಳನ್ನು ಅವನು ಸೇರಿಸ್ಕೊಳ್ತಾನೆ. ಹಾಗಾಗಿ ಆವಾಗಲೇ ಸಂಸಾರ ಅನ್ನೋದು ನಡೀತಾ ಬರುತ್ತೆ ಅದು. ಹಾಗಾಗಿ ಈ ಒಂದು ತಾನು ಮಾಡಿದ ಕರ್ಮಗಳಲ್ಲೇ ಫಲ ಭೋಗ ಮಾಡೋದಕ್ಕೆ ಪ್ರಪಂಚ ಬೇಕು. ಅದು ಬಿಟ್ಟು ಅವನು ಹೊಸದಾಗಿ ತನ್ನ ಕರ್ಮಕ್ಕೆ ಸೇರಿಸ್ಕೊಳ್ಳೋದಕ್ಕೂ ಕೂಡ ಈ ಪ್ರಪಂಚ ಬೇಕು. ಇಷ್ಟು ಮಾತ್ರ ಅಲ್ಲ, ಅದರಲ್ಲೇ ಕೂಡ ಎಷ್ಟು ಚೆನ್ನಾಗಿ ಈ ವ್ಯವಸ್ಥೆ ಆಗಿದೆ ಅಂತ ಹೇಳಿದ್ರೆ, ಆ ಪ್ರಪಂಚದಲ್ಲಿ ಬಂಧ ಮತ್ತು ಮೋಕ್ಷ ಎರಡಕ್ಕೂ ಕೂಡ ದಾರಿ ಇದೆ. ಇದರಲ್ಲಿ ನಾವು ಈ ಲಾಕ್ಷಾಗ್ರಹ ಅಂತ ಮಹಾಭಾರತದಲ್ಲಿ ಬರ್ತಲ್ಲ, ಆ ಉದಾಹರಣೆ ಕೊಡ್ತಾರೆ ನಮ್ಮ ಅದ್ವೈತ ವೇದಾಂತದಲ್ಲಿ. ಹೇಗೆ ಈ ಲಾಕ್ಷಾಗ್ರಹವನ್ನ ಅವರು ಸೃಷ್ಟಿ ಮಾಡಿದ್ರು, ಪಾಂಡವರೆಲ್ಲ ಅದರಲ್ಲಿ ಸೇರಿಸ್ಬಿಟ್ಟು ಬೆಂಕಿ ಹಚ್ಬಿಡೋಣ, ಅದಕ್ಕೆ ಎಲ್ಲರೂ ಸತ್ತೋಗ್ತಾರೆ ಅಂತ ಅನ್ಕೊಂಡ್ರು ಅವರು. ಆದ್ರೆ ಏನಾಯ್ತು ಅಂತ ಹೇಳಿದ್ರೆ, ಆ ಲಾಕ್ಷಾಗ್ರಹ ನಿರ್ಮಾಣ ಮಾಡಿದ್ನಲ್ಲ ಒಬ್ಬ, ಅವನಿಗೆ ಯಾರೋ ಬುದ್ಧಿ ಹೇಳಿದ್ರು, ಅವನಿಗೆ ಒಳ್ಳೆ ಬುದ್ಧಿ ಹೇಳಿದ್ರು. ಅವನು ಯಾರಿಗೂ ಗೊತ್ತಿದ್ದೆ ಒಂದು ಸೀಕ್ರೆಟ್ ಎಕ್ಸಿಟ್ ಅಲ್ಲೇ ಮಾಡಿದ್ದ. ಅವನು ಅದ್ರ ಒಳಗಡೆಯಿಂದ ಒಂದು ಸುರಂಗ ತರ ಒಂದು ಇದು ಮಾಡಿದ್ದ. ಅವನು ಅದರಿಂದ ತಪ್ಪಿಸ್ಕೋಬಹುದು, ಸೀಕ್ರೆಟ್ ಆಗಿ ಯಾರಿಗೂ ಗೊತ್ತಿಲ್ಲದೆ ಅವನು ಅಲ್ಲಿಂದಾನೇ ಆಚೆ ಬರೋಕ್ಕೆ ಒಂದು ದಾರಿನ ಮಾಡಿದ್ದ ಅವನು. ಅದೇ ತರನೇ ಈ ಪ್ರಕೃತಿ ಅನ್ನೋದು ನಮಗೆ ಬಂಧನವನ್ನ ಉಂಟು ಮಾಡಿದ್ರು ಕೂಡ ಈ ಬಂಧದಿಂದ ಮೋಕ್ಷಕ್ಕೂ ಕೂಡ ಒಂದು ದಾರಿ ಮಾಡಿದೆ ಅದು ಒಳಗಡೆಯಿಂದ. ಅದೇನ್ ದಾರಿ ಮಾಡಿದೆ ಅಂತ ಹೇಳಿದ್ರೆ, ವೇದವನ್ನು ಕೊಟ್ಟಿದೆ ನಮಗೆ, ಗುರುವನ್ನು ಕೊಟ್ಟಿದೆ, ಆಮೇಲೆ ನಮಗೆ ಸತ್ಸಂಗವನ್ನು ಕೊಟ್ಟಿದೆ, ಆಮೇಲೆ ಶ್ರಮದಮಾದಿಗಳನ್ನ ನಾವು ಸಂಪಾದನೆ ಮಾಡ್ಕೊಳ್ಳೋಕೆ ನಮಗೆ ಅನುಕೂಲವನ್ನು ಕೊಟ್ಟಿದೆ. ಇದೆಲ್ಲ ಪ್ರಕೃತಿ ಮಾಡಿದೆ ಅದು. ಹಾಗಾಗಿ ಪ್ರಕೃತಿ ಅಂತ ಮಾಯೆ ಅಂತ ಯಾವ್ದು ಹೇಳ್ತೀವೋ ಅದರಲ್ಲಿ ಸತ್ವ, ರಜಸ್, ತಮಸ್ ಅಂತ 3 ಗುಣಗಳಿದೆಯಲ್ಲ, ಅದರಲ್ಲಿ ಈ ತಮಸ್ಸು ಮತ್ತು ರಜಸ್ ಎರಡು ಕೂಡ ನಮಗೆ ಬಂಧಕ್ಕೆ ಕಾರಣವಾದ್ರೆ, ಈ ಸತ್ವ ಅನ್ನೋದು ನಮಗೆ ಮೋಕ್ಷಕ್ಕೆ ಕಾರಣವಾಗುತ್ತೆ. ಹೀಗೆ ನಮಗೆ ಪ್ರಕೃತಿ ಅನ್ನೋದು ಎಲ್ಲವನ್ನೂ ಅಳವಡಿಸಿಕೊಟ್ಟಿದೆ ಅದು. ಹಾಗಾಗಿ ಆ ಪ್ರಕೃತಿಯನ್ನು ಮತ್ತು ಜೀವನಗಳ ಕರ್ಮ ಅದೆರಡೂ ಸೇರಿಸಿಕೊಂಡು ಈಶ್ವರ ಈ ಪ್ರಪಂಚಕ್ಕೆ ಕಾರಣವಾಗ್ತಾನೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಅದನ್ನ ಭಗವತ್ಪಾದರು ಆ 7ನೇ ಅಧ್ಯಾಯದ ಒಂದು ನಮಗೆ ನೆನಪು ಮಾಡಿ, ಅಲ್ಲಿ 2 ಶಕ್ತಿ ಅವನಿಗೆ ಬೇಕು ಅಂತ ಹೇಳಿದ್ರಲ್ಲ, ಆ 2 ಶಕ್ತಿ ಅದಕ್ಕೆ ಪರಾ ಪ್ರಕೃತಿ, ಅಪರಾ ಪ್ರಕೃತಿ ಅಂತ ಹೆಸರು. ಅಪರಾ ಪ್ರಕೃತಿ ಅನ್ನೋದೇ ಈ ಪಂಚಭೂತಗಳು ಅನ್ನೋದು ಜಡವಾದ್ದು. ಪರಾಪ್ರಕೃತಿ ಅನ್ನೋದೇ ಜೀವರುಗಳು ಅಂತ ಹೇಳಿರೋ ಚೇತನಗಳಿದ್ದಾರಲ್ಲ ಅವರುಗಳು. ಇವರು ಎರಡನ್ನೂ ಇಟ್ಕೊಂಡೇ ಅವನು ಪ್ರಪಂಚಕ್ಕೆ ಕಾರಣವಾಗ್ತಾನೆ ಅಂತ ಹೇಳಿದ್ರು. ಅದನ್ನ ಈ ಶ್ಲೋಕದಲ್ಲಿ ಅದನ್ನ ಹೇಳ್ತಾ ಇದ್ದಾರೆ ಅಂತ ಭಗವತ್ಪಾದರು ಅದಕ್ಕೆ ಅವತಾರಕ್ಕೆ ಕೊಟ್ಟಿದ್ದಾರೆ. ಈ ಶ್ಲೋಕದಲ್ಲಿ ಏನರ್ಥ ಅಂತ ಹೇಳಿದ್ರೆ, ಪ್ರಕೃತಿಂ ಪುರುಷಂ ಚೈವ ವಿಧಿ ಅನಾದಿ ಉಭಾವಪಿ. ಪ್ರಕೃತಿ ಅನ್ನೋದು ನಮಗೆ ಗೊತ್ತು, ಯಾವುದೋ ಪಂಚಭೂತಗಳೆಲ್ಲ ಇಟ್ಕೊಂಡು ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡುತ್ತಲ್ಲ ಅದು. ಪುರುಷಂ ಅನ್ನೋದೇ ಜೀವ ಅಂತ. ಇದು ಎರಡನ್ನೂ ಕೂಡ ಅನಾದಿ ಅಂತ ತಿಳ್ಕೋ ಅಂತ ಹೇಳ್ತಾ ಇದ್ದಾನೆ ಕೃಷ್ಣ ಇಲ್ಲಿ. ಅನಾದಿ ಅಂತ ಹೇಳಿದ್ರೆ ಏನು, ಇವುಗಳು ಉತ್ಪತ್ತಿ ಆಗಿಲ್ಲ, ಜೀವರುಗಳು ಉತ್ಪತ್ತಿ ಆಗಿಲ್ಲ, ಅವರು ಅನಾದಿಯಾಗೇ ಇದ್ದಿದ್ದಾರೆ. ಜೀವರುಗಳನ್ನ ಈಶ್ವರ ಉತ್ಪತ್ತಿ ಮಾಡಲಿಲ್ಲ. ಪ್ರಕೃತಿಯನ್ನು ಕೂಡ ಈಶ್ವರ ಉತ್ಪತ್ತಿ ಮಾಡಲಿಲ್ಲ. ಮಾಯೆ ಅಂತ ಪ್ರಕೃತಿ ಹೇಳ್ತೀವಲ್ಲ ಅದು ಎರಡೂ ಕೂಡ ಅನಾದಿ ಕಾಲದಿಂದ ಇದ್ದೇ ಇದೆ. ಅದಿದ್ರೇನೆ ಸಂಸಾರ ಅನ್ನೋದು ನಡೀತಾ ಬರ್ತಾ ಇದೆ. ಆದರೆ ಅದಕ್ಕೆ ವ್ಯವಸ್ಥೆ ಮಾಡೋದಕ್ಕೆ ಈಶ್ವರ ಬೇಕು. ಅದು ಎರಡು ಇದೆಯಲ್ಲ, ಅದೇ ಸಾಕಲ್ಲ ಅಂತ ಹೇಳಿದ್ರೆ ಆಗೋದಿಲ್ಲ. ಯಾಕಂದ್ರೆ ಜಡವಾದ ಪ್ರಕೃತಿಗೆನ್ನ ನಿಯಮನ ಮಾಡಿ ಒಂದು ಪ್ರಪಂಚವನ್ನಾಗಿ ಸೃಷ್ಟಿ ಮಾಡಿ ವ್ಯವಸ್ಥಿತವಾದ ರೂಪದಲ್ಲಿ ಮಾಡಕ್ಕೆ ಜೀವರುಗಳಿಗೆ ಶಕ್ತಿ ಇಲ್ಲ.
ಅವಳಿಗೆ ಸಾಮರ್ಥ್ಯ ಇಲ್ಲ. ಅದಕ್ಕಾಗಿ ಒಬ್ಬ ಈಶ್ವರ ಬೇಕೇ ಬೇಕು ನಮಗೆ ಅನ್ನೋದು ಕೂಡ ನಮಗೆ ಇಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಪ್ರಕೃತಿ ಪುರುಷಂ ಚೈವ ವಿದ್ಧಿ ಅನಾದಿ ಉಭಾವಪಿ, ಎರಡೂ ಕೂಡ ಅನಾದಿಯಾಗಿದೆ ಅಂತ ತಿಳ್ಕೊ. ವಿಕಾರಾಂಶ ಗುಣಾಂಶ್ಚೈವ ವಿದ್ಧಿ ಪ್ರಕೃತಿ ಸಂಭವಾನ್. ಇದರಲ್ಲಿ ಪ್ರಕೃತಿಯ ರೋಲ್ ಏನು ಅನ್ನೋದು, ಪುರುಷನ ರೋಲ್ ಏನು ಅನ್ನೋದನ್ನ ಮುಂದಿನ ಶ್ಲೋಕದಲ್ಲಿ ಹೇಳ್ತಾರೆ. ಪ್ರಕೃತಿ ರೋಲ್ ಏನು ಇದರಲ್ಲಿ ಅಂತ ಕೇಳಿದ್ರೆ ವಿಕಾರಾಂಶ ಗುಣಾಂಶ್ಚೈವ, ವಿಕಾರಗಳು ಅಂತ ಹೇಳಿದ್ರೆ ಈ ಪ್ರಕೃತಿ ಏನನ್ನಾಗಿ ಟ್ರಾನ್ಸ್ಫಾರ್ಮ್ ಆಗಿದೆಯೋ, ವಿಕಾರ ಆಗಿದೆಯೋ, ಅದು ಅಂದ್ರೆ ಏನು, ನಮ್ಮ ಶರೀರವಾಗಿ ಆಗಿದೆ ಅದು, ಆಮೇಲೆ ನಮ್ಮ ಇಂದ್ರಿಯಗಳಾಗಿದೆ, ನಮ್ಮ ಮನಸ್ಸಾಗಿದೆ, ಆಮೇಲೆ ಹೊರಗಡೆ ಇರೋ ಹೊರಗಡೆ ಇರೋ ವಸ್ತುಗಳು ಯಾವುದು, ನದಿ ಗಿರಿ ಸಮುದ್ರ ಅಂತ ಏನೇನು ನಾವು ನೋಡ್ತೀವೋ ಎಲ್ಲವಾಗೂ ಆ ಪ್ರಕೃತಿ ಆಗಿದೆ. ಇದು ಬಿಟ್ಟು ಗುಣಗಳು ಆಗಿದೆ. ಅದು ಗುಣಗಳು ಅಂತ ಹೇಳಿದ್ರೇನು, ಸತ್ವರಜ ಸ್ತಮಗಳು ಅಂತ ತಮಸ್ ಅಂತ ನಾವು ಯಾವ್ದು ಹೇಳ್ತೀವೋ ಅವುಗಳಿಂದ ನಮಗೆ ಆಗ್ತಾ ಇರೋ ಒಂದು ಅನುಭವಗಳೆಲ್ಲ ಬರ್ತಾ ಇದೆಯಲ್ಲ, ನಮಗೆ ಸುಖ ದುಃಖ ಮೋಹ ಅಂತದೆಲ್ಲ ಬರ್ತಾ ಇದೆಯಲ್ಲ, ಅವುಗಳಾಗೂ ಕೂಡ ಈ ಪ್ರಕೃತಿ ಆಗಿದೆ ಅಂತ ಹೇಳ್ತಾರೆ. ಹಾಗಾಗಿ ಈ ಪ್ರಕೃತಿಯ ಒಂದು ಕಾರ್ಯ ಅಂದ್ರೆ ಪ್ರಕೃತಿ ಕಾರಣ, ಅದು ಏನೇನು ಉಂಟು ಮಾಡಿದೆ ಅಂತ ಹೇಳಿದ್ರೆ ಅದನ್ನ ಎರಡು ಆಯಾಮಗಳಲ್ಲಿ ಹೇಳ್ತಾ ಇದ್ದಾರೆ. ಒಂದು ಆಯಾಮ ಯಾವುದು ಅಂತ ಹೇಳಿದ್ರೆ ಈ ಜಡವಾದ ಪ್ರಕೃತಿ ಅಂತ ಒಂದು, ಆಮೇಲೆ ಇನ್ನೊಂದು ಆಯಾಮ ಯಾವುದು ಅಂತ ಹೇಳಿದ್ರೆ ಆ ನಮ್ಮ ಮನಸ್ಸುಗಳಲ್ಲಿ, ನಮ್ಮ ಅಂತಃಕರಣದಲ್ಲಿ ನಮಗೆ ಯಾವ ಒಂದು ಸುಖ ದುಃಖಗಳೆಲ್ಲ ಬರ್ತಾ ಇದೆಯೋ ಅದು ಕೂಡ ವಾಸ್ತವವಾಗಿ ಅದು ಕೂಡ ಜಡನೇ, ಸಂಶಯ ಇಲ್ಲ. ಆದ್ರೆ ಇದನ್ನು ಬಿಡಿಸಿ ಹೇಳ್ತಾ ಇದ್ದಾನೆ, ಅನುಕೂಲವಾಗಿ ನಾವು ತಿಳ್ಕೊಳ್ಬಹುದು ಅಂತ ಬಿಡಿಸಿ ಹೇಳಿದ್ದಾನೆ. ಇವಾಗ ಭಾಷ್ಯದಲ್ಲಿ ನಾವು ನೋಡೋಣ ಏನ್ ಹೇಳ್ತಾನೆ ಅಂತ ಹೇಳ್ತಾರೆ ಭಗವತ್ಪಾದರು. ಪ್ರಕೃತಿ ಪುರುಷಂ ಚೈವ ಈಶ್ವರಸ್ಯ ಪ್ರಕೃತಿ ತೌ ಪ್ರಕೃತಿ ಪುರುಷೌ ಉಭಾವಪಿ ಅನಾದಿ ವಿದ್ಧಿ ನ ವಿದ್ಯತೆ ಆದಿ ಯಯೋಹೋ ತೌ ಅನಾದಿ. ಹಾಗಾಗಿ ಪ್ರಕೃತಿ ಮತ್ತು ಪುರುಷ ಎರಡೂ ಕೂಡ ಈಶ್ವರನ ಪ್ರಕೃತಿ ಆಗಿದೆ, ಎರಡೂ ಕೂಡ ಈಶ್ವರನ ಪ್ರಕೃತಿ ಆಗಿದೆ. ಪ್ರಕೃತಿ ಅಂದ್ರೆ ಏನು ನೋಡಿ, ಇಲ್ಲಿ ಪ್ರಕೃತಿ ಅಂತ ಎರಡು ಶಬ್ದಗಳು ಬರ್ತಾ ಇದೆ. ಅದರಲ್ಲಿ ಮೊದಲ ಪ್ರಕೃತಿ ಅನ್ನೋದು ಈ ಸತ್ವರಜ ತಮಸ್ ಅನ್ನೋದನ್ನ ಇಟ್ಕೊಂಡಿರೋ ಒಂದು ಪ್ರಕೃತಿ ಅನ್ನೋದು. ಇನ್ನೊಂದು ಪ್ರಕೃತಿ ಅನ್ನೋದು ಕಾರಣ ಅಂತ. ಯಾಕಂದ್ರೆ ಸಂಸ್ಕೃತದಲ್ಲಿ ಒಂದು ಶಬ್ದಕ್ಕೆ ಬೇರೆ ಬೇರೆ ಅರ್ಥಗಳಿರುತ್ತೆ. ಹಾಗಾಗಿ ಒಂದೇ ಕಡೆ ಬೇರೆ ಬೇರೆ ಈ ಶಬ್ದಗಳನ್ನ ಎರಡು ಸತಿ ಉಪಯೋಗಿಸಿದ್ರೆ ನಮಗೆ ಅದಕ್ಕೆ ಬೇರೆ ಬೇರೆ ಅರ್ಥಗಳನ್ನ ನಾವು ನೋಡ್ಕೋಬೇಕಾಗುತ್ತೆ. ಹಾಗಾಗಿ ಪ್ರಕೃತಿ ಅಂದ್ರೆ ಯಾವುದು, ಈ ಪಂಚಭೂತಗಳಿಗೆಲ್ಲ ಕಾರಣವಾಗಿರೋ, ಈ ಪ್ರಪಂಚಕ್ಕೆಲ್ಲ ಮೂಲ ಕಾರಣವಾಗಿರೋ ಮೂಲ ಪ್ರಕೃತಿ ಅಂತ ಒಂದು. ಇನ್ನೊಂದು ಪ್ರಕೃತಿ ಅಂತ ಹೇಳಿರೋದು ಏನಂದ್ರೆ ಕಾರಣ ಅಂತ, ಅದನ್ನ ಕಾರಣ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಪ್ರಕೃತಿ ಪುರುಷಂ ಚೈವ, ಆ ಪ್ರಕೃತಿ ಮತ್ತು ಪುರುಷ ಜೀವ ಎರಡೂ ಕೂಡ ಈ ಪ್ರಪಂಚಕ್ಕೆ ಕಾರಣವಾಗಿದೆ ಅನ್ನೋದನ್ನ ಈ ಪ್ರಕೃತಿ ಅಂತ ಎರಡನೇ ಶಬ್ದ ಪ್ರಕೃತಿ ತೋರಿಸಿದೆ. ತಾವು ಪ್ರಕೃತಿ ಪುರುಷವು ಉಭಾವಪಿ ಅನಾದಿ ವಿದ್ಧಿ, ಅದೆರಡೂ ಕೂಡ ಅನಾದಿ ಅಂತ ತಿಳ್ಕೊ ನೀನು. ಅನಾದಿ ಅಂದ್ರೆ ಏನು ಅಂತ ಹೇಳಿದ್ರೆ ನ ವಿದ್ಯತೆ ಆದಿ ಯಯೋಹೋ ತವು ಅನಾದಿ. ಯಾವುದಕ್ಕೆ ಆದಿ ಅಂದ್ರೆ ಬಿಗಿನಿಂಗ್, ಆದಿ ಅಂದ್ರೆ ಪ್ರಾರಂಭ ಅನ್ನೋದು ಇಲ್ವೋ ಅದು ಅನಾದಿ. ಅದು ಬಿಟ್ಟು ಯಾವುದಕ್ಕೆ ಕಾರಣ ಇಲ್ವೋ ಅದು ಕೂಡ ಅನಾದಿ ಅಂತ ಆಗುತ್ತೆ ಅದು. ಹಾಗಾಗಿ ಇವು ಎರಡಕ್ಕೂ ಕಾರಣ ಯಾವುದೂ ಇಲ್ಲ. ಅಂದ್ರೆ ಈ ಮಾಯೆ ಅನ್ನೋದಕ್ಕೂ ಕೂಡ ಯಾರೋ ಉಂಟು ಮಾಡಿದ್ದಾರೆ ಅದನ್ನು ಅಂತ ಇಲ್ಲವೇ ಇಲ್ಲ. ಅದೇ ತರ ಜೀವರುಗಳು ಕೂಡ ಮುಂಚೆ ಇದ್ದಿದ್ದಾರೆ, ಅವರುಗಳನ್ನ ಕೂಡ ಯಾರು ಉಂಟು ಮಾಡಿಲ್ಲ. ಹಾಗಾಗಿ ಇದೆರಡಕ್ಕೂ ಕೂಡ ಕಾರಣ ಇಲ್ಲ, ಅದರಿಂದ ಇದೆರಡು ಕೂಡ ಅನಾದಿ ಅಂತ ಹೇಳಿದ್ರು. ಆಮೇಲೆ ಮುಂದಕ್ಕೆ ನಿತ್ಯೇಶ್ವರತ್ವಾತ್ ಈಶ್ವರಸ್ಯ ತತ್ ಪ್ರಕೃತಿಯೋರಪಿ ಯುಕ್ತಂ ನಿತ್ಯತ್ವೇನ ಭವಿತುಂ. ಇದಕ್ಕೆ ಒಂದು ಕಾರಣ ಕೊಡ್ತಾ ಇದ್ದಾರೆ. ಯಾತಕ್ಕೆ ಇದನ್ನ ನೀವು ಅನಾದಿ ಅಂತ ಹೇಳ್ತೀರಾ ಅಂದ್ರೆ ಭಗವತ್ಪಾದರು ಒಂದು ಕಾರಣ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ಈಶ್ವರ ನಿತ್ಯ, ಈಶ್ವರ ಬಂದ್ಬಿಟ್ಟು ಈಶ್ವರ ಅಂದ್ರೆ ಪ್ರಪಂಚವನ್ನೆಲ್ಲ ಸೃಷ್ಟಿ ಸ್ಥಿತಿ ಸಂಹಾರ ಮಾಡ್ತಾ ಇದ್ದಾನಲ್ಲ, ಅವನು ನಿತ್ಯ, ಅವನನ್ನ ಯಾರು ಉಂಟು ಮಾಡಿಲ್ಲ. ಹಾಗಾಗಿ ಅವನು ನಿತ್ಯವಾಗಿ ಇರಬೇಕಾದ್ರೆ ಅವನು ಯಾವ ಒಂದು ಪ್ರಪಂಚವನ್ನ ಸೃಷ್ಟಿ ಮಾಡ್ತಾನೋ ಆ ಪ್ರಪಂಚವನ್ನ ಸೃಷ್ಟಿಕರ್ತ ಆಗಿದ್ದಾನೆ ಅನ್ನೋ ಕಾರಣಕ್ಕೆ ಅವನಿಗೆ ಈಶ್ವರತ್ವ ಅಂತ ಬರುತ್ತೆ. ಹಾಗಾಗಿ ಆ ಪ್ರಪಂಚವನ್ನ ಸೃಷ್ಟಿ ಮಾಡಕ್ಕೆ ಅವನಿಗೆ ಯಾವ ಕಾರಣ, ಮೂಲ ಸಾಮಗ್ರಿ ಬೇಕಲ್ಲ, ಪ್ರಕೃತಿ ಮತ್ತು ಈ ಜೀವ, ಅದು ಎರಡು ಕೂಡ ಅದು ಕೂಡ ಅನಾದಿ ಅಂತ ಹೇಳ್ಬೇಕಾಗಿದೆ. ಯಾತಕ್ಕೆ ಅಂತ ಹೇಳಿದ್ರೆ ಅದಕ್ಕೆ ಒಂದು ಕಾರಣ ಮುಂದಕ್ಕೆ ಅವರು ಅದನ್ನ ಒಂದು ತರ್ಕ ಮಾಡಿ ಹೇಳ್ತಾರೆ. ತುಂಬಾ ಚೆನ್ನಾಗಿರುತ್ತೆ ಅದನ್ನ ನೋಡಕ್ಕೆ. ಪ್ರಕೃತಿ ದ್ವೈವತ್ವಮೇವ ಹಿ ಈಶ್ವರಸ್ಯ ಈಶ್ವರತ್ವಂ. ಈಶ್ವರನಿಗೆ ಈಶ್ವರತ್ವ ಅನ್ನೋದು ಹೇಗೆ ಸಿದ್ಧಿಸುತ್ತೆ ಅಂತ ಹೇಳಿದ್ರೆ ಈ ಎರಡು ಪ್ರಕೃತಿ ಮತ್ತು ಪುರುಷ ಎರಡನ್ನೂ ಕೂಡ ಅವನು ತನ್ನ ಕಾರಣವಾಗಿ ಇಟ್ಕೊಂಡಿದ್ದಾನಲ್ಲ, ಅದರಿಂದಲೇ ಅವನು ಈಶ್ವರ ಅಂತ ಅನಿಸ್ಕೊಳ್ತಾನೆ ಹೊರತು ಅದಿಲ್ಲದೆ ಹೋದ್ರೆ ಅವನಿಗೆ ಈಶ್ವರ ಅಂತ ಅವನ ಹೆಸರು ಬರೋದೇ ಇಲ್ಲ. ಇವಾಗ ನೋಡಿ, ಇವಾಗ ನಮ್ಗೆ ಒಬ್ಬನ್ನ ನಾವು ರಾಜ ಅಂತ ಕರಿಬೇಕಾದ್ರೆ ಅವನಿಗೆ ಸ್ವಲ್ಪ ಪ್ರಜೆಗಳಿರ್ಬೇಕು, ಅವನಿಗೆ ಒಂದು ರಾಜ್ಯ ಇರಬೇಕು. ಆಗ ಮಾತ್ರ ಅವನ ರಾಜ ಅಂತ ಹೇಳಕ್ಕಾಗುತ್ತೆ. ಪ್ರಜೆನೂ ಇಲ್ಲ ರಾಜ್ಯನೂ ಇಲ್ಲ ಅಂತ ಹೇಳಿದ್ರೆ ಅವನ ರಾಜ ಅಂತ ಹೇಳಿ ಪ್ರಯೋಜನನೇ ಇಲ್ಲ. ಹಾಗಾಗಿ ಇಲ್ಲಿವರೆಗೆ ನಾವ್ ಏನ್ ಮಾಡ್ಬೇಕು, ರಾಜ ಅಂತ ಅವನಿಗೆ ಪ್ರಜೆ ಕಳ್ಕೊಂಡ್ಬಿಟ್ಟಿದ್ದಾನೆ, ಅವನಿಗೆ ಪ್ರಜೆಗಳು ಯಾರು ಇಲ್ಲ, ರಾಜ್ಯನ ಕಳ್ಕೊಂಡ್ಬಿಟ್ಟಿದ್ದಾನೆ ಅಂತ ಹೇಳಿದ್ರೆ ಅವನ್ನ ಮಾಜಿ ರಾಜ ಅಂತ ಹೇಳ್ಬೋದೇ ಹೊರತು ಹೇಳ್ಬೇಕಾಗುತ್ತೆ ಹೊರತು ಅವನ ರಾಜ ಅಂತ ನಾವು ಮುಖ್ಯಾರ್ಥದಲ್ಲಿ ಹೇಳಕ್ ಆಗೋದೇ ಇಲ್ಲ. ಅದೇ ತರನೇ ಒಂದು ಕಂಪನಿ ಸಿಇಒ ಅಂತ ಹೇಳಿದ್ರೆ ಅವ್ನ ಕೆಲವರಿಗೆ ದೊಡ್ಡ ಕಂಪನಿ ಇರುತ್ತೆ, ಬೇಕಾದಷ್ಟು ಎಂಪ್ಲಾಯೀಸ್ ಇರ್ತಾರೆ, ಅವಾಗ ಮಾತ್ರ ಅವನ ಸಿಇಒ ಅಂತ ಹೇಳ್ಬೋದು, ಇಲ್ಲಿವರೆಗೆ ಹೇಳಕ್ ಆಗೋದೇ ಇಲ್ಲ. ಅದೇ ತರನೇ ಇಲ್ಲಿ ಕೂಡ ಈಶ್ವರ ಅಂತ ಅವನ್ನ ಹೇಳ್ಬೇಕಾದ್ರೆ ಅವನ ಹತ್ರ ಈ ಎರಡು ಇರಬೇಕು. ಏನೇನಿರ್ಬೇಕು, ಈ ಪ್ರಕೃತಿ ಅಂತ ಒಂದಿರ್ಬೇಕು, ಜೊತೆಗೆ ಇನ್ನೊಂದು ಪುರುಷ ಅಂತ ಜೀವರುಗಳು ಅವನ ಕೈ ಕೆಳಗಡೆ ಇರಬೇಕು. ಹಾಗಿದ್ರೇನೆ ಅವನು ಇದನ್ನೆಲ್ಲ ಮಾಡಕ್ಕಾಗುತ್ತೆ ಅನ್ನೋ ಕಾರಣದಿಂದ ಈ ತರ ಹೇಳಿದ್ರು. ಆಮೇಲೆ ನೋಡಿ, ಅವರು ಭಗವತ್ಪಾದರು ಸಂಸಾರ ಅನ್ನೋದಕ್ಕೆ ಏನು ಅಂತ ಒಂದು ಉದಾಹರಣೆ ಕೊಟ್ಟಿದ್ದಾರೆ.
ಆಮೇಲೆ ಈಶ್ವರ ಅನ್ನೋದಕ್ಕೆ ಉದಾಹರಣೆ ಡೆಫಿನೇಷನ್ ಕೊಡ್ತಾ ಇದ್ದಾರೆ. ಅದೆಲ್ಲ ಇಲ್ಲಿ ನಮಗೆ ನೋಡೋಕ್ಕಾಗುತ್ತೆ ಭಾಷೆಯಲ್ಲಿ. ಯಾಭ್ಯಾಂ ಪ್ರಕೃತಿಭ್ಯಾಂ ಈಶ್ವರ ಜಗದುತ್ಪತ್ತಿ ಸ್ಥಿತಿ ಪ್ರಳಯ ಹೇತು ತೇ ದ್ವೇ ಅನಾದಿ ಸತ್ಯೌ ಸಂಸಾರಸ್ಯ ಕಾರಣಂ. ಹಾಗಾಗಿ ಈ ಎರಡು ಕಾರಣಗಳಿಂದ ಇಟ್ಕೊಂಡು ಯಾವ್ದ್ಯಾವುದೋ ಮೂಲ ಪ್ರಕೃತಿಯಿಂದ ಒಂದು ಮತ್ತು ಜೀವರು ಅಂತ ಈ ಎರಡು ಇಟ್ಕೊಂಡೇನೆ ಈಶ್ವರ ಈ ಪ್ರಪಂಚಕ್ಕೆ ಸೃಷ್ಟಿ ಸ್ಥಿತಿ ಸಂಹಾರ ಕಾರಣನಾಗಿ ಆಗ್ತಾನೆ. ಅದಿಲ್ಲದೆ ಹೋದ್ರೆ ಅವನು ಆಗೋದೇ ಇಲ್ಲ ಅಂತ. ಹೀಗಾಗಿ ನೋಡಿ, ಇವಾಗ ನಾವು ಲೋಕದಲ್ಲಿ ನೋಡೋದಾದ್ರೆ ಒಂದು ಹಾವಾಡಿಗ ಇರ್ತಾನೆ. ಅವನೇನ್ ಮಾಡ್ತಾನೆ, ಅವನು ಒಂದು ಬುಟ್ಟಿ ಇಟ್ಕೊಂಡಿರ್ತಾನೆ, ಅದರಲ್ಲಿ ಹಾವು ಇಟ್ಕೊಂಡಿರ್ತಾನೆ, ಜೊತೆಗೆ ಅದನ್ನ ಊದಕ್ಕೆ ಒಂದು ಇಟ್ಕೊಂಡಿರ್ತಾನೆ, ಪುಂಗಿ ಅಂತ ಹೇಳ್ತಾರಲ್ವ, ಅದಕ್ಕೆ ಅದು ಇಟ್ಕೊಂಡಿರ್ತಾನೆ. ಅದು ಇಲ್ಲದೆ ಹೋದ್ರೆ ಅವನು ಹಾವಾಡಿಗ ಅಂತ ಹೇಳಕ್ ಆಗೋದೇ ಇಲ್ಲ. ಯಾಕಂದ್ರೆ ಅದನ್ನ ಮರೆಸ್ಬಿಟ್ಟು ಮನೇಲಿ ಎರಡನ್ನೂ ಇಟ್ಬಿಟ್ಟು ಬಂದ್ಬಿಟ್ಟ ಅಂತ ಹೇಳಿದ್ರೆ ಅವ್ನಿಗೇನು ಸಂಪಾದನೆ ಮಾಡೋಕ್ಕಾಗಲ್ಲ, ಯಾವ್ದನ್ನು ಪ್ರದರ್ಶನ ಮಾಡೋಕ್ಕಾಗಲ್ಲ, ಏನು ಇರೇ ಇಲ್ಲ. ಅವನ ಹಾವಾಡಿಗ ಅಂತ ಯಾರು ರೆಕಗ್ನೈಸ್ ಮಾಡೋದೇ ಇಲ್ಲ. ಅದು ಇದೆರಡೂ ಅವನ ಕೈಲಿ ಇದ್ಬಿಟ್ರೆ ಅವಾಗ ಎಲ್ಲರೂ ಓಹೋ ಹಾವಾಡಿಗ ಬರ್ತಾ ಇದ್ದಾನೆ, ನಾವೇನೋ ಪ್ರದರ್ಶನ ಮಾಡಿಸೋಣ ಅಂತ ಅಂತಾರೆ. ಅದೇ ತರನೇ ಈ ಈಶ್ವರನು ಕೂಡ ಇದೆರಡು ಇರಬೇಕು ಅವನ ಕೈಲಿ. ಈ ಪ್ರಕೃತಿ ಅನ್ನೋದು ಮೂಲ ಪ್ರಕೃತಿ ಮತ್ತು ಜೀವರು ಇದ್ರೇನೆ ಅವನು ಈಶ್ವರ ಅಂತ ಅನ್ನಿಸ್ಕೊಳ್ತಾನೆ. ಇಲ್ಲದೆ ಅವನಿಗೆ ಈಶ್ವರತ್ವ ಬರೋದೇ ಇಲ್ಲ ಅನ್ನೋದನ್ನ ತರ್ಕದಿಂದ ಭಗವತ್ಪಾದರು ತೋರಿಸ್ಬಿಟ್ರೆ. ಇವಾಗ ಆ ಎರಡು ಪ್ರಕೃತಿಗಳಿದೆಯಲ್ಲ, ಕಾರಣಗಳಾಗಿದೆಯಲ್ಲ, ಮೂಲ ಪ್ರಕೃತಿ ಮತ್ತು ಜೀವರು, ಅವರು ಎರಡು ಕೂಡ ಅನಾದಿ ಅಂತ ತಿಳ್ಕೋ ಅಂತ ಇಷ್ಟು ಬತ್ತು ಹೇಳಿದ್ರು. ಇವಾಗ ಮುಂದಕ್ಕೆ ಭಗವತ್ಪಾದರು ಮುಂದಿನ ಭಾಗದಲ್ಲಿ ಹೇಳ್ತಾ ಇದ್ದಾರೆ, ನ ಆದಿ ಅನಾದಿ ಇತಿ ತತ್ಪುರುಷ ಸಮಾಸಂ ಕೇಚಿತ್ ವರ್ಣಯಂತಿ. ಇವಾಗ ಏನ್ ಮಾಡ್ತಾ ಇದ್ದಾರೆ, ಇವುಗಳನ್ನ ಎರಡನ್ನೂ ಕೂಡ ಆದಿಯಿಂದ ಅನಾದಿಯಿಂದ ಯಾತಿಗೆ ಕರಿಬೇಕು ಅನ್ನೋದನ್ನ ಒಂದು ಪ್ರಶ್ನೆ ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದು ಬೇರೆ ಕೆಲವರು ಶಂಕರಾಚಾರ್ಯರ ಒಂದು ಮತಕ್ಕಿಂತ ಬೇರೆ ಮತದ ಯಾರೋ ಕೆಲವರು ಈ ತರ ಒಂದು ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ಅವರು ಈ ಅನಾದಿ ಅನ್ನೋದಕ್ಕೆ ನಾವು ಹೇಗೆ ಅರ್ಥ ಮಾಡಬೇಕು ಅಂತ ಹೇಳಿದ್ರೆ, ಯಾವುದಕ್ಕೆ ಬಿಗಿನಿಂಗ್ ಅನ್ನೋದು ಇಲ್ವೇ ಇಲ್ವೋ, ನ ಆದಿ ಅಂದ್ರೆ ಯಾವುದು ಬಿಗಿನಿಂಗ್ ಆಗಿಲ್ವೋ, ಮುಂಚೆ ಯಾವುದು ಇರ್ಲಿಲ್ವೋ ಅದನ್ನ ಅನಾದಿ ಅಂತ ಹೇಳೋಣ ಅಂತ ಹೇಳ್ತಾ ಇದ್ದಾರೆ. ಅರ್ಥ ಆಯ್ತಲ್ವಾ? ನೋಡಿ, ಅನಾದಿ ಅಂದ್ರೆ ಎರಡು ತರ ಅರ್ಥ ಮಾಡ್ಬೋದು. ಒಂದು ಏನು ಅಂತ ಹೇಳಿದ್ರೆ, ಯಾವುದಕ್ಕೆ ಬಿಗಿನಿಂಗ್ ಇಲ್ವೇ ಇಲ್ವೋ ಅದು ಅನಾದಿ ಅಂತ. ಆದ್ರೆ ಇದು ಅದಕ್ಕೆ ಅವಾಗ ಅದಕ್ಕೆ ಬಹುಗುರಿ ಸಮಾಸ ಅಂತ ಹೇಳ್ತಾರೆ. ಆದ್ರೆ ಇದಕ್ಕೆ ಏನ್ ಹೇಳ್ತಾರೆ ಅಂತ ಹೇಳಿದ್ರೆ ತತ್ಪುರುಷ ಸಮಾಸ ಅಂತ ಹೇಳ್ತಾರೆ. ಅದು ಗ್ರಾಮರ್ ಬಿಟ್ಟಿದೆ ನಮಗೆ, ಅದಕ್ಕೆ ನಾವು ಅದರೊಳಗೆ ಹೋಗ್ಬೇಕಾಗಿಲ್ಲ. ಆದ್ರೆ ಇಲ್ಲಿ ಅರ್ಥ ಏನು ಅಂತ ಹೇಳಿದ್ರೆ, ಯಾವುದು ಬಿಗಿನಿಂಗ್ ಅಲ್ಲಿ ಇರ್ಲಿಲ್ವೋ, ಯಾವುದು ಮೊದಲು ಇರ್ಲಿಲ್ವೋ ಅದನ್ನ ಅನಾದಿ ಅಂತ ಹೇಳೋಣ. ಏನ್ ತಪ್ಪಿದ್ರಲ್ಲಿ? ವ್ಯಾಕರಣದ ಪ್ರಕಾರ ತಪ್ಪಾಗಲ್ಲ. ಹಾಗಾಗಿ ಯಾವ್ದು ಬಿಗಿನಿಂಗ್ ಅಲ್ಲಿ ಇರ್ಲಿಲ್ವೋ ಅವುಗಳನ್ನ ಅನಾದಿ ಅಂತ ಹೇಳ್ಬೋದಲ್ವಾ ಅಂತ ಹೇಳ್ಬಿಟ್ಟು ಅವನದಕ್ಕೆ ಕಾರಣನೂ ಕೊಡ್ತಾನೆ. ಏನೇ ಕಿಲ ಈಶ್ವರಸ್ಯ ಕಾರಣತ್ವ ಸಿದ್ಧತೆ. ಅವುಗಳನ್ನ ನಾವು ಯಾತಕ್ಕೆ ಕಾರಣ ಅನಾದಿ ಅಂತ ಅವುಗಳನ್ನ ಯಾತಕ್ಕೆ ನಾವು ಹೇಳಬೇಕು, ಅವುಗಳನ್ನ ಬಿಟ್ಟು ಈಶ್ವರನ ಮಾತ್ರ ನಾವು ಕಾರಣ ಅಂತ ಹೇಳೋಣ. ಅವಾಗಲೇ ಈಶ್ವರ ಜಗತ್ತಿಗೆ ಕಾರಣ ಅಂತ ನಾವು ಸೃಷ್ಟಿ ಸ್ಥಿತಿ ಪ್ರಲಯಕ್ಕೆ ಅವನ ಕಾರಣ ಅಂತ ಹೇಳಕ್ಕೆ ಅವುಗಳು ಯಾತಕ್ಕೆ ಬೇಕು ನಮ್ಗೆ? ಅವನಿಗೆ ಈಶ್ವರ ಡೈರೆಕ್ಟ್ ಆಗೇ ಪ್ರಪಂಚಕ್ಕೆಲ್ಲ ಕಾರಣವಾಗ್ಲಿ ಅಂತ ಹೇಳಿ ಒಬ್ರು ಇದು ಒಂದು ಅಭಿಪ್ರಾಯ ಹೇಳ್ತಾ ಇದ್ದಾರೆ. ಅದು ಸರಿ ಇಲ್ಲ ಅನ್ನೋದನ್ನ ಶಂಕರಾಚಾರ್ಯರು ಯುಕ್ತಿಯಿಂದ ಹೇಳ್ತಾರೆ. ಆತರ ತರ್ಕ ಮಾಡೋದು ಸರಿ ಇಲ್ಲ ಅಂತ ತೋರಿಸ್ತಾರೆ. ಇವಾಗ ಯದಿ ಪುನಃ ಪ್ರಕೃತಿ ಪುರುಷ ಏವ ನಿತ್ಯೌ ಸ್ಯಾತಾಂ ತತ್ಕೃತಮೇವ ಜಗತ್ ನ ಈಶ್ವರಸ್ಯ ಜಗತಃ ಕರ್ತೃತ್ವಂ. ನೋಡಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ಪ್ರಕೃತಿ ಮತ್ತು ಪುರುಷ ಅಂದ್ರೆ ಜೀವ ಮತ್ತು ಮೂಲ ಪ್ರಕೃತಿ ಅವು ಎರಡೇ ಮುಂಚೆಯಿಂದಾನೇ ಅವುಗಳೇ ಅನಾದಿಯಾಗಿದೆ ಅಂತ ಹೇಳಿದ್ರೆ ಅವುಗಳೇ ಸಾಕಲ್ಲ ಪ್ರಪಂಚವನ್ನು ಉಂಟು ಮಾಡಕ್ಕೆ. ಈಶ್ವರ ಏನ್ ಮಾಡ್ಬೇಕಾದ್ರೆ ಮಧ್ಯದಲ್ಲಿ ಬಂದು ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ. ನಾನು ಅವಾಗಲೇ ಹೇಳಿದ್ನಲ್ಲ, ಈಶ್ವರನಿಗೆ ಏನ್ ಕೆಲಸ ಇದೆ ಅಂತ ಕೇಳಿದ್ರೆ, ಈ ಪ್ರಕೃತಿ ಮತ್ತು ಪ್ರಕೃತಿ ಅನ್ನೋದು ಜಡ, ಪುರುಷ ಅನ್ನೋದು ಜೀವರು. ಆ ಜೀವರಿಗೆ ವ್ಯವಸ್ಥಿತವಾದ ಒಂದು ಪ್ರಕೃತಿಯನ್ನ ಇಟ್ಕೊಂಡು ಅದನ್ನ ಸೃಷ್ಟಿ ಸ್ಥಿತಿ ಲಯ ಮಾಡೋದಕ್ಕೆ ಅವರಿಗೆ ಸಾಮರ್ಥ್ಯ ಇಲ್ಲ. ಹಾಗಾಗಿ ಈಶ್ವರನ್ನು ಬೇಕೇ ಬೇಕು ಅನ್ನೋದು ವೇದಾಂತದಲ್ಲಿ ಒಪ್ಪಿರೋ ವಿಷಯ. ಅದು ಆದ್ರೆ ಇವನೇನ್ ಮಾಡ್ತಾ ಇದ್ದಾನೆ, ಆ ಒಂದು ವ್ಯವಸ್ಥೆ ಅನ್ನೋದನ್ನ ನೀವು ಯಾತಕ್ಕೆ ಈ ರೀತಿಯಲ್ಲಿ ತೋರಿಸ್ಬೇಕು, ಬೇರೆ ರೀತಿಯಲ್ಲಿ ಕೂಡ ತೋರಿಸ್ಬೋದಲ್ಲ. ಈ ಮೂಲ ಪ್ರಕೃತಿ ಮತ್ತು ಜೀವರುಗಳು ಅವ್ರು ಮುಂಚೆ ಇರ್ಲಿಲ್ಲ, ಆಮೇಲೆ ಉತ್ಪತ್ತಿ ಆದ್ರು ಅಂತ ಇಟ್ಕೊಳ್ಳೋಣ. ಅವಾಗ ಈಶ್ವರ ಅನ್ನೋದು ಜೀವನಕ್ಕೆ ಪ್ರಪಂಚಕ್ಕೆಲ್ಲ ಕಾರಣ ಆಗ್ತಾನೆ ಅನ್ನೋದನ್ನ ಚೆನ್ನಾಗಿ ಹೇಳಕ್ಕಾಗುತ್ತೆ ಅಂತ ಅವನು ಹೇಳ್ತಾ ಇದ್ದಾನೆ. ಅದನ್ನ ಇವರು ಅವನ್ನ ಹೇಳೋದನ್ನ ಏನು ಅಂತ ಹೇಳ್ಬಿಟ್ಟು ಆಮೇಲೆ ಅವ್ನು ಹೇಳೋದ್ರಲ್ಲಿ ಏನು ತಪ್ಪಿದೆ ಅಂತ ತೋರಿಸ್ತಾರೆ. ಆಮೇಲೆ ಅದೇ ಯದಿ ಪುನಃ ಪ್ರಕೃತಿ ಪುರುಷವು ಏವ ನಿತ್ಯವು ಸ್ಯಾತಾಂ, ಆ ಪ್ರಕೃತಿ ಪುರುಷರು ಇಬ್ಬರೇನೆ ನಿತ್ಯರು ಅಂತ ಹೇಳ್ಬಿಟ್ರೆ ಅವಾಗ ಈಶ್ವರನಿಗೆ ಏನು ಕೆಲಸ ಇದೆ, ಅದರಿಂದ ನಾವು ಅವುಗಳನ್ನ ನಿತ್ಯ ಅಂತ ಹೇಳೋದು ಬೇಡ ಅಂತ ಹೇಳ್ತಾನೆ. ನೋಡಿ, ಇವನು ಇಲ್ಲಿ ಹೇಳ್ತಾ ಇರೋದು ಏನು ಅಂತ ಕೇಳಿದ್ರೆ, ಇಲ್ಲಿ ಅವನಿಗೆ ಹೇಳೋದಕ್ಕೆ ಒಂದು ಜಸ್ಟಿಫಿಕೇಶನ್ ಇದೆ. ಏನು ಅಂದ್ರೆ ನೋಡಿ, ಈ ಶ್ಲೋಕದಲ್ಲಿ ನಾವಿವಾಗ ಓದಿದ್ವಲ್ಲ, ಪ್ರಕೃತಿಂ ಪುರುಷಂ ಚೈವ ವಿದ್ಯನಾದಿ ಉಭಾವಪಿ ವಿಕಾರಾಂಶ ಗುಣಾಂಶ್ಚೈವ ವಿದ್ಯೆ ಪ್ರಕೃತಿ ಸಂಭವಾನ್ ಅನ್ನೋ ಈ ಶ್ಲೋಕದಲ್ಲಿ ಈಶ್ವರನ ಬಗ್ಗೆ ಮಾತೇ ಇಲ್ಲ. ಇಲ್ಲಿ ಸುಮ್ಮನೆ ಪ್ರಕೃತಿ ಮತ್ತು ಪುರುಷ ಇಬ್ರು ಬೇಕಾಗಿದೆ ನಮಗೆ ಈ ಪ್ರಪಂಚದಲ್ಲಿ ಅಂತ ಅಷ್ಟು ಮಾತ್ರ ಹೇಳಿದ್ರು. ಈಶ್ವರನ ಬಗ್ಗೆ ಮಾತೇ ಇಲ್ಲ. ಆವಾಗ ಇವನು ಕೇಳ್ತಾ ಇದ್ದಾನೆ, ಇದು ಈಶ್ವರನ ಬಗ್ಗೆ ಇಲ್ಲಿ ಹೇಳಲೇ ಇಲ್ವಲ್ಲ, ಆವಾಗ ಏನಾಯ್ತು, ನಮಗೆ ಈ ಪ್ರಕೃತಿ ಮತ್ತು ಪುರುಷ ಎರಡೇ ಕೂಡ ಪ್ರಪಂಚಕ್ಕೆ ಕಾರಣವಾಗುತ್ತೆ ಅಂತ ಹೇಳಕ್ ಬರುತ್ತೆ, ಅದರಿಂದ ನೀವು ಹೇಳೋ ತರ ಯಾತಕ್ಕೆ ನಾವು ಹೇಳಬೇಕು ಅಂತ ಅವನು ಕೇಳ್ತಾನೆ. ಅದನ್ನ ಭಗವತ್ಪಾದರು ಇವಾಗ ಅವನು ಹೇಳಿದ್ದನ್ನ ತಪ್ಪು ಅಂತ ತೋರಿಸ್ತಾರೆ. ಇವಾಗ ತತ್ ಅಸತ್
ಪ್ರಾಕ್ ಪ್ರಕೃತಿ ಪುರುಷಯೋ ಉತ್ಪತ್ತೇ ಈಶಿತವ್ಯ ಅಭಾವಾತ್ ಈಶ್ವರಸ್ಯ ಅನೀಶ್ವರತ್ವ ಪ್ರಸಂಗಾತ್ ಅಂತ ಹೇಳ್ತಾರೆ. ಅಂದ್ರೆ ಈ ಪ್ರಕೃತಿ ಪುರುಷ ಅನ್ನೋದು ಬಿಗಿನಿಂಗ್ ಅಲ್ಲಿ ಇಲ್ಲ ಅಂತ ನೀನು ಹೇಳ್ತಾ ಇದೀಯಾ, ಆಮೇಲೆ ಯಾವಾಗಲೂ ಉತ್ಪತ್ತಿ ಆದ್ರು ಅಂತ ಹೇಳ್ತಾ ಇದೀಯಾ. ಅಕಸ್ಮಾತ್ ಅವರುಗಳು ಬಿಗಿನಿಂಗ್ ಅಲ್ಲಿ ಇಲ್ಲದೆ ಆಮೇಲೆ ಈ ಉತ್ಪತ್ತಿ ಆದ್ರು ಅಂತ ಹೇಳಿದ್ರೆ ಈಶ್ವರನ ನಾವು ನಿತ್ಯ ಅಂತ ಒಪ್ಕೊಂಡಿದೀವಿ. ಈಶ್ವರನ್ ಯಾವತ್ತೂ ಕೂಡ ಉತ್ಪತ್ತಿ ಆಗಿಲ್ಲ. ಆದ್ರೆ ಅವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಅವಾಗ ನಾನು ಅವಾಗಲೇ ಹೇಳಿದ್ನಲ್ಲ, ಒಂದು ರಾಜ್ಯ ಮತ್ತು ಪ್ರಜೆಗಳು ಇಲ್ಲದೆ ಹೋದ್ರೆ ಅವನ ರಾಜ ಅಂತಾನೆ ಕರೆಯಕ್ ಆಗೋದಿಲ್ಲ. ಆತರ ಇಲ್ಲೂ ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಪ್ರಕೃತಿ ಮೂಲ ಪ್ರಕೃತಿ ಮತ್ತು ಜೀವರು ಅವರೆಲ್ಲ ಮುಂಚೆ ಇಲ್ಲದೆ ಹೋದ್ರೆ ಆ ಇಲ್ಲದೆ ಇರೋ ಒಂದು ಸ್ಥಿತಿ ಇತ್ತಲ್ಲ, ಅವಾಗ ಆ ಸಮಯದಲ್ಲಿ ಈಶ್ವರನಿಗೆ ಏನು ಕೆಲಸನೇ ಇಲ್ಲ, ಅವ್ನು ಈಶ್ವರನೇ ಅಲ್ಲ ಅಂತ ಹೇಳ್ಬೇಕಾಗುತ್ತೆ. ಆದ್ರೆ ಅದು ಸರಿ ಇಲ್ಲ. ಯಾಕಂದ್ರೆ ಈಶ್ವರನಿಗೆ ನಾವು ಅವಾಗ ನಿತ್ಯತ್ವ ಹೇಳಕ್ಕಾಗೋದಿಲ್ಲ. ಈಶ್ವರನು ಉತ್ಪತ್ತಿ ಆಗಿದ್ದಾನೆ ಒಂದೊಂದು ಸಮಯದಲ್ಲಿ ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ಈಶ್ವರ ಯಾವಾಗಲೂ ಈಶ್ವರ ನೋಡಿ, ಇವಾಗ ನಮಗೆ ಪ್ರಳಯ ಅಂತ ಒಂದು ಹೇಳ್ತೀವಲ್ಲ, ಈ ಪ್ರಪಂಚವೆಲ್ಲ ಪ್ರಳಯವಾಗಿರುತ್ತೆ. ಅವಾಗ ಏನು ಆಕ್ಟಿವಿಟಿ ಏನು ಇರೋದೇ ಇಲ್ಲ. ಆದ್ರೆ ಈಶ್ವರನ ಮಾತ್ರ ಇರ್ತಾನೆ ಅವಾಗ. ಅದು ಆ ಈಶ್ವರ ಯಾತಕ್ಕೆ ಇರ್ತಾನೆ, ಏನ್ ಮಾಡ್ತಾ ಇರ್ತಾನೆ ಅವಾಗ ಅಂತ ಹೇಳಿದ್ರೆ, ಇಡೀ ಪ್ರಪಂಚವು ಅವನಲ್ಲಿ ಲೈವ್ ಆಗಿರುತ್ತೆ. ಅವನು ತನ್ನಲ್ಲಿ ಎಲ್ಲವನ್ನು ಎಳೆದಿಟ್ಕೊಂಡಿರ್ತಾನೆ. ಅಷ್ಟು ಮಾತ್ರ ಅಲ್ಲ, ಆ ಸಮಯದಲ್ಲಿ ಮುಂದಿನ ಸೃಷ್ಟಿ ಆಗ್ಬೇಕಲ್ಲ, ಅದಕ್ಕೆ ಪ್ರಿಪರೇಷನ್ಸ್ ಎಲ್ಲ ನಡೀತಾ ಇರುತ್ತೆ. ಅವಾಗ ಹೇಗೆ ಒಂದು ಇವೆಂಟ್ ಆದ್ಮೇಲೆ ನೆಕ್ಸ್ಟ್ ಇವೆಂಟ್ ಸ್ಟಾರ್ಟ್ ಆಗ್ಬೇಕು ಅಂತ ಹೇಳಿದ್ರೆ, ಆ ಇವೆಂಟ್ ಮ್ಯಾನೇಜರ್ ಒಬ್ಬ ಇರ್ತಾನಲ್ಲ, ಅವನು ಅದನ್ನೆಲ್ಲ ಮುಂಚೆ ಇದು ಮಾಡ್ತಾನೆ. ಇವಾಗ ಎಷ್ಟೋ ಜನ ಈ ಮದುವೆಗಳನ್ನೆಲ್ಲ ಕೂಡ ಇವೆಂಟ್ ಆಗಿ ಕಾಂಟ್ರಾಕ್ಟ್ ತಗೊಂಡ್ಬಿಡ್ತಾರೆ. ಅವ್ರು ಏನ್ ಮಾಡ್ತಾರೆ, ಇವಾಗ ಹೆಣ್ಣು ಕಡೆಯವರೇ ಖರ್ಚು ಮಾಡೋದಿಲ್ಲ, ಆದ್ರೆ ಅವರು ಕೂಡ ಇವಾಗ ಬೀಗರ ತರ ಬಂದು ಇಳಿತಾರೆ. ಯಾಕಂದ್ರೆ ಇವನ್ ನೋಡ್ಕೊಳ್ತಾನೆ, ಎಲ್ಲವನ್ನೂ ಅವ್ನು ನೋಡ್ಕೊಂಡ್ಬಿಡ್ತಾನೆ. ಹಾಗಾಗಿ ಇವ್ರಿಗೆ ಏನ್ ಚಿಂತನೆ ಇಲ್ಲ, ಅವನ್ನೆಲ್ಲವನ್ನೂ ರೆಡಿ ಮಾಡಿ ಇಟ್ಕೊಂಡಿರ್ತಾನೆ. ಅವರು ಹೆಣ್ ಕಡೆಯವರು ಕೂಡ ಬೀಗರ ತರ ಬಂದು ಸೇರ್ಕೊಳ್ತಾರೆ ಅಲ್ಲಿಗೆ. ಹಾಗಾಗಿ ಈ ತರ ಆಗುತ್ತಲ್ಲ, ಆ ತರ ಒಂದು ಸ್ಥಿತಿ ಇಲ್ಲಿ ಕೂಡ ಬರುತ್ತೆ. ಅಂದ್ರೆ ಈ ಒಂದು ಪ್ರಳಯ ಅನ್ನೋ ಸಮಯದಲ್ಲಿ ಕೂಡ ಈಶ್ವರನಿಗೆ ಒಂದು ರೋಲ್ ಇದೆ ಅಲ್ಲಿ. ಹಾಗಾಗಿ ಅದನ್ನ ನಾವು ಇಲ್ಲ ಅಂತ ಮಾಡಕ್ಕಾಗಲ್ಲ. ಅದರಿಂದ ನೀನೇನಾದ್ರೂ ಮೂಲ ಪ್ರಕೃತಿ ಮತ್ತು ಜೀವರುಗಳೆಲ್ಲ ಆಮೇಲೆ ಉತ್ಪತ್ತಿ ಆಗ್ತಾರೆ ಅಂತ ಹೇಳಿದ್ರೆ, ಅವ್ರ ಉತ್ಪತ್ತಿ ಆಗದೇ ಇರುವ ಸ್ಥಿತಿ ಒಂದು ಟೈಮ್ ಇದೆಯಲ್ಲ, ಆ ಟೈಮಲ್ಲಿ ಈಶ್ವರನಿಗೆ ಈಶ್ವರ ಅಂತಾನೆ ಕರೆಯಕ್ ಆಗೋಲ್ಲ ಅವನ್ನ ಅಂತ ಒಂದು ಆಪತ್ತಿ ಬರುತ್ತೆ. ಅದರಿಂದ ನೀನ್ ಹೇಳೋದು ತರ್ಕ ಸರಿ ಇಲ್ಲ ಅಂತ ಶಂಕರರು ಅವನಿಗೆ ಉತ್ತರ ಹೇಳ್ತಾ ಇದ್ದಾರೆ. ಹಾಗಾಗಿ ಸಂಸಾರ ಆಮೇಲೆ ಇನ್ನೂ ಕೆಲವು ಕಾರಣಗಳು, ಇಷ್ಟು ಮಾತ್ರ ಅಲ್ಲ, ಇನ್ನೂ ಕೆಲವು ಕಾರಣಗಳು ಕೊಟ್ಟು ನೀನ್ ಹೇಳೋದು ಸರಿ ಇಲ್ಲ ಅಂತ ತೋರಿಸ್ತಾರೆ. ಸಂಸಾರಸ್ಯ ನಿರ್ನಿಮಿತ್ತತ್ವೇ ಅನಿರ್ಮೋಕ್ಷ ಪ್ರಸಂಗಾತ್. ಅಂದ್ರೆ ಅವಾಗ ಏನಾಗುತ್ತೆ, ಜೀವಗಳೆಲ್ಲ ಇದ್ರೆ ತಾನೇ ಸಂಸಾರ ಅನ್ನೋದು ಬರುತ್ತೆ. ಇವಾಗ ನಾವು ಅವಾಗಲೇ ನೋಡ್ಕೊಂಡಿದ್ದಾರ, ಒಂದು ಸೃಷ್ಟಿ ಅಂತ ಆಗುತ್ತೆ ಅಂತ ಹೇಳಿದ್ರೆ ಏನೋ ಒಂದು ಕಾರಣ ಇಟ್ಕೊಂಡೇ ಸೃಷ್ಟಿ ಇರಬೇಕು. ಆ ಸೃಷ್ಟಿಯಲ್ಲಿ ಯದ್ವಾತತ್ವ ಏನೇನೋ ಮಾಡ್ಬಿಡಕ್ ಆಗೋದಿಲ್ಲ ಅದು. ಹಾಗಾದ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಸ್ವಾಮಿ ಪರಮಾರ್ಥಾನಂದ ಒಂದು ತಮಾಷೆಗೆ ಹೇಳ್ತಾರೆ ಅದನ್ನ. ಅವಾಗ why did God give you a human body and give something else a buffalo body ಅಂತ ಕೇಳ್ತಾರೆ ಅವರು. ಹಾಗಾಗಿ ಒಂದು ಜೀವಕ್ಕೆ ಎಮ್ಮೆಯಾಗಿ ಹುಟ್ಟಬೇಕು ಅಂತ ಕರ್ಮ ಇದ್ರೇನೆ ಅದಕ್ಕೆ ಹುಟ್ಟುತ್ತೆ, ಆತರ ಆಗುತ್ತೆ ಅದು. ಒಂದು ಜೀವಕ್ಕೆ ಮನುಷ್ಯನಾಗಿ ಹುಟ್ಟಬೇಕು ಅಂತ ಹೇಳಿದ್ರೆ ಅದಕ್ಕೆ ಆ ಕರ್ಮ ಪ್ರಕಾರ ಆಗುತ್ತೆ ಅದು. ಇದು ಎರಡೂ ಕೂಡ ಕರ್ಮ ಅನ್ನೋದು ಹಿಂದೆನೇ ಇರಬೇಕಾಗುತ್ತೆ. ಹಿಂದೆ ಇದ್ರೇನೆ ನಾವು ಇವುಗಳಿಗೆಲ್ಲ ಈ ಶರೀರ ಬಂದಿದೆ ಅಂತ ಹೇಳಕ್ಕಾಗುತ್ತೆ. ಆದ್ರೆ ಇವನು ಹೇಳೋ ಪ್ರಕಾರ ಈ ಮೂಲ ಪ್ರಕೃತಿ ಮತ್ತು ಜೀವರೆಲ್ಲ ಮುಂಚೆ ಇಲ್ಲದೇ ಇಲ್ಲ ಅಂತ ಹೇಳಿದ್ರೆ, ಆಗ್ಬೇಕಾದಷ್ಟು ಸೃಷ್ಟಿಯಲ್ಲಿ ಯಾರಿಗೆ ಏನೇನು ಅಂತ ಒಂದು ವ್ಯವಸ್ಥೆ ಇರ್ಬೇಕಲ್ಲ. ಇಲ್ಲಿವರೆ ಈಶ್ವರ ಯಾರೋ ಅವನಿಗೆ ಬೇಡದೇ ಇರೋರಿಗೆಲ್ಲ, ಕೆಲವ್ರಿಗೆಲ್ಲ ಅವನಿಗೆ ಕ್ರೂರವಾಗಿ ಒಂದು ಶರೀರ ಕೊಟ್ಟಿದ್ದಾನೆ, ಅವನಿಗೆ ಬೇಕಾದವ್ರಿಗೆಲ್ಲ ಒಳ್ಳೆ ಶರೀರ ಕೊಟ್ಟಿದ್ದಾನೆ ಅಂತ ಏನಾದ್ರು ಹೇಳಿ ಈಶ್ವರನ ಮೇಲೆ ಒಂದು ಆಪತ್ತಿ ಬರುತ್ತೆ. ಅವನಿಗೆ ಪಾರ್ಶಿಯಲ್ ಆಗಿದ್ದಾನೆ ಅವನು ಅಂತ ಆಪತ್ತಿ ಎಲ್ಲ ಬರುತ್ತೆ. ಅದೆಲ್ಲ ಬರದೇ ನೋಡ್ಕೋಬೇಕು ವೇದಾಂತ ಶಾಸ್ತ್ರ. ಅದಕ್ಕಾಗಿ ಹೇಳ್ತಾ ಇದ್ದಾರೆ, ಸಂಸಾರಸ್ಯ ನಿರ್ನಿಮಿತ್ತತ್ವೇ ಅನಿರ್ಮೋಕ್ಷ ಪ್ರಸಂಗ ಅಂತ. ಸಂಸಾರಕ್ಕೆ ಕಾರಣವೇ ಇಲ್ಲದೆ ಹೋದ್ರೆ ಏನಾಗುತ್ತೆ, ಸಂಸಾರದಿಂದ ಮೋಕ್ಷ ಹೊಂದೋದು ಅಂತ ಒಂದು ವ್ಯವಸ್ಥೆ ಇದೆಯಲ್ಲ, ಆ ವ್ಯವಸ್ಥೆ ಇಲ್ಲದೆ ಹೋಗ್ಬಿಡುತ್ತೆ ಅಂತ. ಯಾಕಂದ್ರೆ ಸಂಸಾರವೇ ಇಲ್ಲದೆ ಹೋದ್ರೆ, ಸಂಸಾರಕ್ಕೆ ನಿಮಿತ್ತವೇ ಇಲ್ಲದೆ ಹೋದ್ರೆ ಮೋಕ್ಷ ಅನ್ನೋದು ಯಾವ್ದ್ರಿಂದ ನೀನ್ ಮೋಕ್ಷ ಅನ್ನೋದು ಪಡಿತೀಯಾ? ಬಂಧ ಅಂತ ಒಂದಿದ್ರೆ ತಾನೇ ಮೋಕ್ಷ ಅನ್ನೋದು ಪಡಿಬೇಕು. ಅವಾಗ ಬಂಧಕ್ಕೆ ಕಾರಣವಾಗಿ ಒಂದು ಹೇಳ್ಬೇಕಾಗುತ್ತೆ. ಬಂಧಕ್ಕೆ ಕಾರಣ ಏನು? ಅವಿದ್ಯೆ ಅಂತ ಹೇಳ್ಬೇಕಾಗುತ್ತೆ. ಹಾಗಾಗಿ ಅದೆಲ್ಲ ಒಪ್ಕೊಳ್ಳದೆ ಒಂದು ವ್ಯವಸ್ಥೆ ನಾವು ಹೇಳಕ್ ಆಗೋದೇ ಇಲ್ಲ. ಹಾಗಾಗಿ ಸಂಸಾರಸ್ಯ ನಿರ್ನಿಮಿತ್ತತ್ವೇ ಅನಿರ್ಮೋಕ್ಷ ಪ್ರಸಂಗ ಅಂತ ಇನ್ನೊಂದು ಕಾರಣ ಹೇಳಿದ್ರು. ಆಮೇಲೆ ಮುಂದಕ್ಕೆ ಹೇಳ್ತಾ ಇದ್ದಾರೆ, ಶಾಸ್ತ್ರ ಅನರ್ಥಕ್ಕೆ ಪ್ರಸಂಗ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಶಾಸ್ತ್ರ ಅಂದ್ರೆ ಇವಾಗ ನಾವು ಓದ್ತಾ ಇದೀವಲ್ಲ, ಭಗವದ್ಗೀತೆ, ಉಪನಿಷತ್ತುಗಳು, ಬ್ರಹ್ಮಸೂತ್ರಗಳು, ಇಂಥ ಅಧ್ಯಾತ್ಮ ಶಾಸ್ತ್ರ ಇದೆಯಲ್ಲ, ಇದೆಲ್ಲ ಯಾತಿಗೆ ಬಂದಿದೆ ಅಂತ ಹೇಳಿದ್ರೆ ಇದು ಮೋಕ್ಷ ಶಾಸ್ತ್ರ, ಮೋಕ್ಷವನ್ನು ಕೊಡಕ್ಕಾಗಿ ಬಂದಿದೆ ಇದು. ಹಾಗಾಗಿ ಈ ಶಾಸ್ತ್ರಕ್ಕೆ, ವೇದಕ್ಕೆ, ಶಾಸ್ತ್ರಕ್ಕೆಲ್ಲ ಏನು ರೋಲ್ ಇಲ್ಲ ಅಂತ ಆಗೋಗ್ಬಿಡುತ್ತೆ. ಅದು ಕೂಡ ಸರಿ ಇಲ್ಲ ಅಂತ. ಹಾಗಾಗಿ ಏನಾಯ್ತು, ಈಶ್ವರನಿಗೆ ಈಶ್ವರತ್ವ ಅನ್ನೋದು ಇಲ್ಲ ಅಂತ ಒಂದು ಸ್ಥಿತಿ, ಒಂದು ಮೊದಲನೇ ದೋಷ. ಎರಡನೇ ದೋಷ, ಸಂಸಾರ ನಿರ್ನಿಮಿತ್ತವಾಗಿದ್ರೆ, ನಿಮಿತ್ತವೇ ಇಲ್ಲದೆ, ಕಾರಣವೇ ಇಲ್ಲದೆ ಸಂಸಾರ ಅಂತ ಬಂದ್ರೆ ಅದಕ್ಕೆ ಯಾರಿಗೂ ಮೋಕ್ಷ ಸಿಕ್ಕಲ್ಲ ಅಂತ ಒಂದು ಇದು ಕಾರಣ, ಒಂದು ದೋಷ. ಮೂರನೇ ದೋಷ ಏನು ಅಂತ ಹೇಳಿದ್ರೆ, ನಾವು ಯಾವ್ದು ವೇದಶಾಸ್ತ್ರ, ಉಪನಿಷತ್ತುಗಳೆಲ್ಲ ಯಾವ್ದು ಒಪ್ಕೊಂಡಿದೀವೋ ಮೋಕ್ಷ ಶಾಸ್ತ್ರ ಅಂತ, ಅದಕ್ಕೂ ಕೂಡ ಏನು ರೋಲ್ ಇರಲಿ, ಅದೆಲ್ಲ ಇರ್ರೆಲೆವೆಂಟ್ ಆಗೋಗ್ಬಿಡುತ್ತೆ ಅಂತ ಒಂದು. ಆಮೇಲೆ ಇನ್ನೂ ಒಂದು ಕಾರಣ ಹೇಳ್ತಾ ಇದ್ದಾರೆ, ಬಂಧ ಮೋಕ್ಷ ಅಭಾವ ಪ್ರಸಂಗಾಚ.
ಬಂಧ ಮೋಕ್ಷ ಅಂತ ಎರಡೂ ಕೂಡ ಇಲ್ಲ ಅಂತ ಆಗುತ್ತೆ ಅದು. ಹಾಗಾಗಿ ಯಾಕೆ ಬಂಧ ಇಲ್ಲ ಅಂತ ಆಗುತ್ತೆ ಅಂತ ಹೇಳಿದ್ರೆ ಜೀವರೆಲ್ಲ ಹೊಸದಾಗಿ ಬಂದು ಸೇರ್ಕೊಂಡಿದ್ದಾರೆ. ಅವಾಗ ಯಾರಿಗೂ ಬಂಧನೇ ಇಲ್ಲ ಅಂತ ಆಗುತ್ತೆ. ಬಂಧನೇ ಇಲ್ಲದೆ ಹೋದ್ರೆ ಮೋಕ್ಷನೂ ಇಲ್ಲ ಅಂತ ಆಗುತ್ತೆ ಅದು. ಹಾಗಾಗಿ ಬಂಧ ಮೋಕ್ಷ ಎರಡು ಕೂಡ ಇಲ್ಲೇ ಹೋಗ್ಬಿಡುತ್ತೆ ಅಂತ ಹೇಳ್ಬಿಟ್ಟು ಅದೆಲ್ಲ ಒಳ್ಳೆ ತಾನೆ ಅಂತ ನಾವೇನೋ ಕೇಳ್ಬೋದು. ಆದರೆ ಅಲ್ಟಿಮೇಟ್ಲಿ ನಮ್ಮ ಅದ್ವೈತ ಸಿದ್ಧಾಂತದಲ್ಲಿ ಪಾರಮಾರ್ಥಿಕ ಸ್ಥಿತಿಯಲ್ಲಿ ಬಂದ್ಬಿಟ್ಟು ಪ್ರಪಂಚನೇ ಇಲ್ಲ, ಜೀವರುಗಳು ಯಾರೂ ಇಲ್ವೇ ಇಲ್ಲ. ಹಾಗಾಗಿ ಈಶ್ವರನೂ ಇಲ್ಲ. ಆ ಸಂದರ್ಭದಲ್ಲಿ ಈಶ್ವರ ಕೂಡ ಇಲ್ವೇ ಇಲ್ಲ. ಅದು ಪರಮಾರ್ಥ ಸ್ಥಿತಿ ಅಂತ ಹೇಳಿದ್ದಾರೆ. ಯಾವುದೋ ನ ನಿರೋಧೋ ನ ಚೋತ್ಪತ್ತಿ ನ ಬದ್ಧೋ ನ ಸಾಧಕ ನ ಮುಕ್ಷುರ್ವೈ ನ ಮುಕ್ತ ಇತ್ಯೇಷ ಪರಮಾರ್ಥತ ಅಂತ ಗೌಡಪಾದರ ಒಂದು ಕಾರಿಕೆ ಇದೆ. ಮಾಂಡುಕ್ಯ ಉಪನಿಷತ್ತು ಕಾರಿಕೆ ಮಾಡಿದ್ದಾರೆ ಅವರು. ಅದರಲ್ಲಿ ಪ್ರಪಂಚ ಸೃಷ್ಟಿ ಆಗಲೇ ಇಲ್ಲ, ಆಮೇಲೆ ಲಯನೂ ಇಲ್ವೇ ಪ್ರಪಂಚಕ್ಕೆ, ಆಮೇಲೆ ಬಂಧದಲ್ಲಿ ಯಾರೂ ಇಲ್ವೇ ಇಲ್ಲ, ಬಂಧದಿಂದ ಮೋಕ್ಷಕ್ಕಾಗಿ ಇದು ಪ್ರಯತ್ನ ಮಾಡೋನು ಕೂಡ ಯಾರು ಇಲ್ವೇ ಇಲ್ಲ, ಆಮೇಲೆ ಮುಕ್ತಿಯನ್ನು ಹೊಂದಿದವನು ಕೂಡ ಯಾರು ಇಲ್ವೇ ಇಲ್ಲ ಅಂತ ಹೇಳ್ಬಿಟ್ಟು ಎಲ್ಲರಿಗೂ ಇಲ್ಲ ಅಂತ ತೋರಿಸ್ಬಿಟ್ರು ಅವರು. ಇದೇ ಪರಮಾರ್ಥ ಸ್ಥಿತಿ, ವೇದಾಂತದ ಪರಮಾರ್ಥ ಸ್ಥಿತಿ ಅದೇನೆ. ಆದ್ರೆ ಆ ಸ್ಥಿತಿ ಆತರ ಇದೆ ಅಂತ ತಿಳ್ಕೊಳಕ್ಕೆ ನಾವು ಈ ಒಂದು ಎಕ್ಸರ್ಸೈಸ್ ಮಾಡ್ಬೇಕು. ನಾವು ಆ ಒಂದು ಸ್ಥಿತಿ ಇದೆ ಅನ್ನೋದನ್ನ ನಾವು ಮನದಟ್ಟು ಮಾಡ್ಕೋಬೇಕಾದ್ರೆ ಅಪರೋಕ್ಷವಾಗಿ, ಆವಾಗ ನಾವು ಈ ಒಂದು ವೇದಾಂತ ಶಾಸ್ತ್ರದ ಮುಖಾಂತರನೇ ಅದನ್ನ ತಿಳ್ಕೊಳಕ್ಕಾಗುತ್ತೆ ಹೊರತು ಬರೀ ತರ್ಕದಿಂದ ನಾವು ತಿಳ್ಕೊಳಕ್ ಆಗೋದಿಲ್ಲ ಅದನ್ನ ಅನ್ನೋದು ಇದೇ ಇದೆ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ ಬಂಧ ಮೋಕ್ಷ ಅಭಾವ ಪ್ರಸಂಗಾಚ, ಬಂಧ ಮೋಕ್ಷ ಎರಡು ಕೂಡ ಇಲ್ಲ ಅಂತ ಆಗುತ್ತೆ. ಅವಾಗ ಈಶ್ವರನಿಗೆ ಏನ್ ಕೆಲಸ ಇದೆ, ಯಾವುದಕ್ಕೂ ಏನ್ ಕೆಲಸ ಇಲ್ಲ ಅಂತ ಹೇಳ್ಬಿಟ್ಟು ನಾವು ಏನೋ ಒಂದು ಕ್ಲಾಸ್ ಮಾಡ್ತಾ ಇದೀವಲ್ಲ, ಅದು ಕೂಡ ಇರೋದಕ್ಕೆ ಪ್ರಯೋಜನನೇ ಇಲ್ಲ ಅಂತ ಹೇಳ್ಬಿಟ್ಟು ಸುಮ್ಮನೆ ನಾವು ಮನೆಯಲ್ಲೇ ಇರ್ಬೋದಾಗಿತ್ತು. ಆ ತರ ಈ ಒಂದು ಸ್ಥಿತಿ ಬರುತ್ತೆ ಅಂತ ಹೇಳಿದ್ರು. ಹೀಗೆ ನಿತ್ಯತ್ವೇ ಪುನಃ ಈಶ್ವರಸ್ಯ ಪ್ರಕೃತಿಯೋ ಸರ್ವಮೇತತ್ ಉತ್ಪನ್ನಂ ಭವೇತ್. ಆದ್ರೆ ಇಲ್ಲಿ ಈ ಒಂದು ಆಪತ್ತಿಗಳು, ಈ ದೋಷಗಳೆಲ್ಲ ಹೇಳಿದ್ರಲ್ಲ, ಆ ದೋಷಗಳು ಬರದೇ ಇರಬೇಕು ಅಂತ ಹೇಳಿದ್ರೆ ನಾವು ಈಶ್ವರ ನಿತ್ಯ ಅಂತ ಒಪ್ಬೇಕು, ಮತ್ತು ಜೀವರು ಮತ್ತು ಈ ಪ್ರಕೃತಿ ಮೂಲ ಪ್ರಕೃತಿ ಅದೆಲ್ಲ ಕೂಡ ನಿತ್ಯ ಅಂತ ನಾವು ಒಪ್ಬೇಕು. ಅದೆಲ್ಲ ಅನಾದಿ ಅಂತ ಒಪ್ಬೇಕು, ಈಶ್ವರನೂ ಅನಾದಿ ಅಂತ ಒಪ್ಬೇಕು, ಸಂಸಾರನೂ ಅನಾದಿ ಅಂತ ಒಪ್ಬೇಕು. ಹಾಗಾಗಿ ಇವಾಗ ಯಾವ್ಯಾವ್ದು ಅನಾದಿ ಅಂತ ಹೇಳಿತ್ತು ಅಂತ ಹೇಳಿದ್ರೆ ಮಾಯೆ ಅನಾದಿ, ಆಮೇಲೆ ಜೀವರೆಲ್ಲ ಅನಾದಿ, ಆಮೇಲೆ ಬ್ರಹ್ಮವು ಅನಾದಿ, ಆಮೇಲೆ ಸಂಸಾರ ಅನಾದಿ. ಹಾಗಾಗಿ ಇದೆಲ್ಲವೂ ಕೂಡ ಅನಾದಿ ಅಂತ ನಾವು ಒಪ್ಪಲೇಬೇಕು. ಅದು ಒಪ್ಪದೆ ಹೋದ್ರೆ ನಮಗೆ ಈ ತರ ತೊಂದರೆಗಳೆಲ್ಲ ಬರುತ್ತೆ ಅಂತ ಆ ಸಮಾಧಾನ ಹೇಳಿದ್ರು ಅವರಿಗೆ. ಇವಾಗ ಮುಂದಕ್ಕೆ ಶ್ಲೋಕದ ಮೊದಲ ಲೈನ್ ಆಗೋಯ್ತು. ಇವಾಗ ಶ್ಲೋಕದ ಎರಡನೇ ಲೈನ್ ಇದೆಯಲ್ಲ, ವಿಕಾರಾಂಶ್ಚ ಗುಣಾಂಶ್ಚೈವ ವಿಧಿ ಪ್ರಕೃತಿ ಸಂಭವ ಅಂತ, ಆ ಭಾಗಕ್ಕೆ ಇವಾಗ ಅರ್ಥ ಹೇಳಬೇಕು. ಅದನ್ನ ಹೇಳ್ತಾ ಇದ್ದಾರೆ ನೋಡಿ. ವಿಕಾರಗಳು ಅಂದ್ರೆ ಏನು, ಗುಣಗಳು ಅಂದ್ರೆ ಏನು ಅನ್ನೋದನ್ನ ಇವಾಗ ಹೇಳ್ತಾರೆ. ವಿಕಾರಾಂಶ್ಚ ಗುಣಾಂಶ್ಚೈವ ವಕ್ಷ್ಯಮಾಣಾನ್ ವಿಕಾರಾನ್ ಬುದ್ಧ್ಯಾದಿ ದೇಹೇಂದ್ರಿಯಾಂತಾನ್. ವಿಕಾರ ಅಂದ್ರೆ ಏನು ಅಂತ ಹೇಳಿದ್ರೆ ಇಲ್ಲಿ ಈ ಕಾಂಟೆಕ್ಸ್ಟ್ ಅಲ್ಲಿ ವಿಕಾರ ಅಂದ್ರೆ ಏನು ಅಂತ ಹೇಳಿದ್ರೆ ಪ್ರಕೃತಿಯ ವಿಕಾರಗಳು, ಪ್ರಕೃತಿ ಯಾವ್ದಾವ್ದಾಗ ಆಗಿದೆ ಅಂತ. ಇವಾಗ ಬಂಗಾರ ಇದೆ, ಬಂಗಾರದ ಒಂದು ವಿಕಾರಗಳು ಯಾವುದು, ಆಭರಣಗಳು. ಹಾಗಾಗಿ ಅದು ಏನೇನಾದ್ರೂ ಆಭರಣ ಇರ್ಬೋದು, ಅದು ಬಳೆ ಆಗಿರ್ಬೋದು, ಸರ ಆಗಿರ್ಬೋದು, ಏನಾದ್ರೂ ಆಭರಣ ಆಗಿರ್ಬೋದು. ಹಾಗಾಗಿ ಆ ಬಂಗಾರದ ವಿಕಾರಗಳು ಇವುಗಳೆಲ್ಲ. ಆ ತರ ಈ ಪ್ರಕೃತಿಯ ಒಂದು ವಿಕಾರಗಳು ಯಾವ್ಯಾವುದು ಅಂತ ಹೇಳಿದ್ರೆ ಬುದ್ಧಿಯಾದಿ ದೇಹೇಂದ್ರಿಯ ಅಂತ ಹೇಳಿದ್ರು. ಅಂದ್ರೆ ಏನು, ಬುದ್ಧಿ, ಆಮೇಲೆ ಅಹಂಕಾರ, ಮನಸ್ಸು, ಚಿತ್ತಂ ಅಂತ ಯಾವುದನ್ನು ಹೇಳ್ತೀವೋ, ಅಂತಃಕರಣ ಅಂತ ಹೇಳ್ತೀವೋ ಅದು, ಮತ್ತು ಇಂದ್ರಿಯಗಳು, ಕರ್ಮೇಂದ್ರಿಯಗಳು, ಜ್ಞಾನೇಂದ್ರಿಯಗಳು, ಆಮೇಲೆ ಪ್ರಾಣ, ಪಂಚಪ್ರಾಣಗಳು, ಪ್ರಾಣ, ಅಪಾನ, ವ್ಯಾನ, ಉದಾನ, ಸಮಾನ ಅಂತ ಹೇಳ್ತೀವಲ್ಲ ಅವುಗಳು, ಮತ್ತು ಈ ಶರೀರ, ಸ್ಥೂಲ ಶರೀರ. ಒಟ್ಟಾಗಿ ಹೇಳಬೇಕಾದ್ರೆ ಪಂಚಕೋಶಗಳು ಅಂತ ಹೇಳ್ಬೋದು. ಪಂಚಕೋಶಗಳು ಅಂತ ನಾವು ಯಾವ್ದನ್ನ ಹೇಳ್ತೀವೋ, ಅನ್ನಮಯ ಶರೀರ, ಪ್ರಾಣಮಯ ಕೋಶ, ಮನೋಮಯ ಕೋಶ, ವಿಜ್ಞಾನಮಯ ಕೋಶ, ಆನಂದಮಯ ಕೋಶ ಅಂತ ಯಾವ್ದೈದನ್ನು ಹೇಳ್ತೀವೋ ಅಷ್ಟು ಕೂಡ ಪ್ರಕೃತಿ ವಿಕಾರಗಳೇ ಅಂತ ಹೇಳಿದ್ರು. ಅದರಿಂದ ಏನ್ ಗೊತ್ತಾಗುತ್ತೆ, ಈ ಪಂಚಕೋಶಗಳು ಜಡ ಅಂತ ಗೊತ್ತಾಗುತ್ತೆ ನಮಗೆ. ಆದ್ರೆ ನಾವೇನ್ ಮಾಡಿದೀವಿ, ಆ ಪಂಚಕೋಶಗಳನ್ನ ನಾನು ಅಂತ ತಿಳ್ಕೊಂಡ್ಬಿಟ್ಟಿದೀವಿ. ತಿಳ್ಕೊಂಡು ನಾವು ಯಾವ ಒಂದು ಶರೀರವನ್ನ ಹೊತ್ಕೊಂಡು ತಿರುಗ್ತಾ ಇದೀವಿ ನಾವು. ಹಾಗಾಗಿ ಇದು ಈ ಒಂದು ಆದ್ರೆ ಅದು ಜಡ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಪ್ರಕೃತಿಯ ವಿಕಾರನೇ ಅದು ಅಂತ ಹೇಳ್ತಾ ಇದ್ದಾರೆ. ಮತ್ತು ಗುಣಗಳು ಅಂತ ಶ್ಲೋಕದಲ್ಲಿ ಗುಣಾಂಶ ಅಂತ ಇದೆಯಲ್ಲ, ಗುಣ ಅಂತ ಆ ಗುಣಗಳು ಯಾವುದು ಅಂತ ಹೇಳಿದ್ರೆ ಸುಖ ದುಃಖ ಮೋಹ ಪ್ರತ್ಯಯ ಮೋಹ ಪ್ರತ್ಯಯಾಕಾರ ಪರಿಣತಾನ್ ವಿಧಿ. ಅಂದ್ರೆ ಏನು ಅಂತ ಹೇಳಿದ್ರೆ ಸುಖ ದುಃಖ ಮೋಹ ಅಂತ ಹೇಳಿದ್ರಲ್ಲ, ಇದಕ್ಕೆ ಒಂದು ಕಾರಣ ಇದೆ, ಇದರ ಹೇಳಕ್ಕೆ ಒಂದು ಕಾರಣ ಇದೆ. ಏನು ಅಂತ ಹೇಳಿದ್ರೆ ಇದನ್ನ ಪ್ರಕೃತಿಯಿಂದಾನೇ ಉತ್ಪತ್ತಿ ಆಗಿರೋದಿದಲ್ಲ ಅಂತ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಪ್ರಕೃತಿಯಲ್ಲಿ ಏನೇನಿದೆ ಅಂತ ಹೇಳಿದ್ರೆ ಸತ್ವ, ರಜಸ್ಸು, ತಮಸ್ ಅಂತ ಮೂರು ಗುಣಗಳಿರೋದೇ ಪ್ರಕೃತಿ. ಇದಕ್ಕೆ ಕೆಲವರು ಒಂದು ಉದಾಹರಣೆ ಕೊಟ್ಟಿದ್ದಾರೆ. ಹೇಗೆ ಒಂದು ಹಗ್ಗ ಅಥವಾ ಒಂದು ಜಡೆ, ಅದಕ್ಕೆ ಹೆಣೆಗಳಿರುತ್ತಲ್ವಾ, ಹಾಗಾಗಿ ಮುಖ್ಯವಾಗಿ ಇವಾಗ ಮಹಿಳೆಯರೆಲ್ಲ ಮಾಡ್ಕೊಳ್ಳೋ ಒಂದು ಜಡೆಯಲ್ಲಿ 3 ಹೆಣೆಗಳಿರುತ್ತೆ. ಅದು ಆ ತರ ಹಗ್ಗದಲ್ಲೂ ಕೂಡ ಅಷ್ಟೇ 3 ಇಲ್ಲ, ಇನ್ನೂ ಬೇಕಾದಷ್ಟು ಇರುತ್ತೆ. ಅದು ಎಷ್ಟೋ ಸೇರ್ಕೊಂಡೇ ಒಂದು ಹಗ್ಗ ಅಂತ ಆಗೋದದು. ಆ ತರ ಹೇಗೆ ಆಗುತ್ತೋ ಅದೇ ತರನೇ ಇಲ್ಲೂ ಕೂಡ ಸತ್ವ, ರಜಸ್ಸು, ತಮಸ್ ಅಂತ 3 ಹೆಣೆಗಳು ಸೇರ್ಕೊಂಡೇನೆ ಈ ಮೂಲ ಪ್ರಕೃತಿ ಅನ್ನೋದು ಇರೋದು. ಅದು 3ರಲ್ಲಿ ಯಾವ್ದಾದ್ರು ಒಂದು ಇಲ್ಲ ಅಂತ ಹೇಳಿದ್ರೆ ಅದು ಪ್ರಕೃತಿ ಅಂತ ಹೇಳಕ್ಕಾಗೋದೇ ಇಲ್ಲ. ಅದನ್ನ ಇದು 3 ಇರಲೇಬೇಕು, ಅದು 3 ಸೇರ್ಕೊಂಡೇ ಇರಬೇಕು. ಹಾಗಾಗಿ ಅದನ್ನ
ಕೃಷ್ಣನೇ ಒಂದು ಈ 18ನೇ ಅಧ್ಯಾಯದಲ್ಲಿ ಈ ಭಗವದ್ಗೀತೆಯಲ್ಲಿ ಹೇಳಿದ್ದಾನೆ ಒಂದು ಶ್ಲೋಕದಲ್ಲಿ. ಅಲ್ಲಿ ಹೇಗೆ ಬರುತ್ತೆ ಅಂತ ಹೇಳಿದ್ರೆ, ನತದಸ್ತಿ ಪೃಥಿವ್ಯಾಂ ವಾ ದಿವಿ ದೇವೇಶು ವಾ ಪುನಃ ಸತ್ವಂ ಪ್ರಕೃತಿಜೈರ್ಮುಕ್ತಂ ಯದೇವಿ ಸ್ಯಾತ್ ತ್ರಿಭಿರ್ಗುಣೈಹಿ ಅಂತ ಒಂದು ತುಂಬಾ ಚೆನ್ನಾಗಿರೋ ಸ್ಟೇಟ್ಮೆಂಟ್ ಅದು. ಅವನೇನು ಹೇಳ್ತಾನೆ ಅಂದ್ರೆ, ಅಲ್ಲಿ ಈ ಇಡೀ ಪ್ರಪಂಚದಲ್ಲಿ, ಈ ಪ್ರಪಂಚ ಅಂತ ಹೇಳಿದ್ರೆ ನಾವು ನೋಡ್ತಾ ಇರೋ ಈ ಭೂಲೋಕ ಮಾತ್ರ ಅಲ್ಲ, ಅದು ನಮ್ಮ ಶಾಸ್ತ್ರದ ಪ್ರಕಾರ 14 ಲೋಕ ಇರೋ ಬ್ರಹ್ಮಾಂಡ. ಆ ಇಡೀ ಬ್ರಹ್ಮಾಂಡದಲ್ಲೂ ಕೂಡ ನೀನು ಯಾವ ವಸ್ತು ತಗೋಪ್ಪ ನೀನು, ಅದೆಲ್ಲದರಲ್ಲೂ ಕೂಡ ಈ ಸತ್ವ ರಜಸ್ ತಮಸ್ ಅಂತ ಈ ಪ್ರಕೃತಿ ಮೂರುಗಳು ಇದ್ದೇ ಇದೆ. ಈ ಮೂರು ಗುಣಗಳು ಇಲ್ಲದೆ ಇರೋ ಒಂದು ವಸ್ತು ಈ ಇಡೀ ಬ್ರಹ್ಮಾಂಡದಲ್ಲಿ ಯಾವುದೂ ಇಲ್ಲವೇ ಇಲ್ಲ ಅಂತ ಹೇಳ್ಬಿಟ್ಟ. ಹಾಗಾದ್ರೆ ಏನಾಯ್ತು, ಈ ಬ್ರಹ್ಮಾಂಡವನ್ನ ದಾಟಿರೋ ಬ್ರಹ್ಮಸ್ವರೂಪ ಇದೆಯಲ್ಲ, ಅದ್ರಲ್ಲಿ ಮಾತ್ರ ಈ ಗುಣಗಳು ಮುಟ್ಟೋದಿಲ್ಲ, ಅದು ಗುಣಾತೀತ ಅದು. ಆದ್ರೆ ಅದು ಒಳಗಡೆ ಈ ಬ್ರಹ್ಮಾಂಡದಲ್ಲಿರೋ ಪ್ರತಿಯೊಂದು ವಸ್ತುವಲ್ಲೂ ಕೂಡ ಸತ್ವ ರಜಸ್ ತಮಸ್ ಇರುತ್ತೆ. ಆದ್ರೆ ಒಂದು ಏನಿರುತ್ತೆ ಅಂತ ಹೇಳಿದ್ರೆ, ಆ ಮೂರು ಒಂದೇ ಪರಿಮಾಣದಲ್ಲಿ ಇರೋದಿಲ್ಲ. ಕೆಲವರಲ್ಲಿ ಜಾಸ್ತಿ ಸತ್ವ ಇರುತ್ತೆ, ಕೆಲವರಲ್ಲಿ ಜಾಸ್ತಿ ತಮಸ್ ಇರುತ್ತೆ, ಕೆಲವರಲ್ಲಿ ಜಾಸ್ತಿ ರಜಸ್ ಇರುತ್ತೆ. ಆದ್ರೆ ಮೂರು ಕೂಡ ಇದ್ದೇ ಇರುತ್ತೆ. ಅದು ಮೂರು ಇಲ್ಲದೆ ಬದುಕಕ್ಕೆ ಆಗೋದಿಲ್ಲ. ಅದಕ್ಕೆ ನೋಡಿ, ನಮ್ಮ ಬದುಕಲ್ಲಿ ಕೂಡ ನಾವು ಯಾರನ್ನ ಒಂದು ಮಹಾಪುರುಷರು, ಯಾರನ್ನ ಒಂದು ಸತ್ಪುರುಷರು ಅಂತ ಹೇಳ್ತೀವೋ, ಅವರಲ್ಲಿ ಕೂಡ ಈ ರಜಸ್ಸು ಮತ್ತು ತಮಸ್ಸು ಇರಲೇಬೇಕು. ಅದಿಲ್ಲದೆ ಹೋದ್ರೆ ಅವ್ರು ಬದುಕಕ್ಕೆ ಆಗೋಲ್ಲ. ಯಾತಕ್ಕೆ ಅಂತ ಹೇಳಿದ್ರೆ, ನಮಗೆ ನಿದ್ದೆ ಅಂತ ಒಂದು ಇದೆಯಲ್ಲ, ಅದು ತಮಸ್ಸಿನ ಕಾರ್ಯ. ಹಾಗಾಗಿ ಯಾವೇ ಸತ್ಪುರುಷ ಆದ್ರೂ ಕೂಡ ಅವ್ರು ನಿದ್ದೆ ಮಾಡಬೇಕು, ಅವ್ರಿಗೆ ರೆಸ್ಟ್ ಅಂತ ಒಂದು ಬೇಕೇ ಬೇಕು. ಮತ್ತು ಅವರಿಗೆ ಒಂದು ಮಿನಿಮಮ್ ಆಕ್ಟಿವಿಟಿ ಒಂದು ಬೇಕು. ಒಂದು ಸ್ನಾನ ಶೌಚಾದಿಗಳಿಗಾದ್ರೂ ಒಂದು ಆಕ್ಟಿವಿಟಿ ಬೇಕಲ್ಲ, ಅದಕ್ಕೆ ರಜಸ್ ಬೇಕು. ಹಾಗಾಗಿ ಆ ರಜಸ್ಸು ಮತ್ತು ತಮಸ್ಸನ್ನ ಇಲ್ಲದೆ ಮಾಡಿಕೊಂಡು ಯಾರು ಉಳಿಯಕ್ಕೆ ಆಗೋದಿಲ್ಲ ಅನ್ನೋದು ಇದ್ದೇ ಇದೆ. ಹಾಗಾಗಿ ಈ ಮೂರು ಗುಣಗಳು ಇದೆಯಲ್ಲ, ಅದಕ್ಕೆ ಆ ಸತ್ವದ ಒಂದು ಕಾರ್ಯ ಅನ್ನೋದು ಸುಖ ಅನ್ನೋದು, ರಜಸ್ಸಿನ ಕಾರ್ಯ ಅನ್ನೋದು ದುಃಖ ಅನ್ನೋದು, ತಮಸ್ಸಿನ ಕಾರ್ಯ ಮೋಹ ಅನ್ನೋದು. ಅದಕ್ಕಾಗಿ ಭಗವತ್ಪಾದರಲ್ಲಿ ಮೂರನ್ನು ಹೇಳ್ತಾ ಇದ್ದಾರೆ. ಸುಖ ದುಃಖ ಮೋಹ ಪ್ರತ್ಯಯಾಕಾರ ಪರಿಣತಾನ್. ಹಾಗಾಗಿ ನಮಗೆ ಯಾವುದು ಸುಖ ಬರುತ್ತೋ ಆ ಸುಖವಾಗಿ ನಾವು ಸುಖವನ್ನು ಅನುಭವಿಸುವಾಗ ನಮಗೆ ಏನು ನಾವು ತಿಳ್ಕೋಬೇಕು ಅಂತ ಹೇಳಿದ್ರೆ, ಸತ್ವದ ಒಂದು ಪರಿಣಾಮ ಇದು ಅಂತ ತಿಳ್ಕೋಬೇಕು. ಯಾತಕ್ಕೆ ಸತ್ವ ಅಂತ ಹೇಳಬೇಕು ಅಂತ ಹೇಳಿದ್ರೆ, ನೋಡಿ, ನಮ್ಮ ಶಾಸ್ತ್ರದಲ್ಲಿ ಯಾವ ತರ ತೋರಿಸಿದ್ದಾರೆ ಅಂದ್ರೆ, ನಮಗೆ ಒಂದು ಸುಖ ಬರುತ್ತೆ ಅಂತ ಹೇಳಿದ್ರೆ ಆ ಸುಖಕ್ಕೆ ಹಿನ್ನೆಲೆಯಲ್ಲಿ ನಮಗೊಂದು ಪುಣ್ಯ ಇರಬೇಕು. ಆ ಪುಣ್ಯ ಇದ್ರೇನೆ ನಮ್ಗೆ ಒಂದು ಸುಖ ಬರುತ್ತೆ. ಆ ಪುಣ್ಯ ಅಂದ್ರೆ ಅದು ಸಾತ್ವಿಕವಾಗಿ ಒಂದು ಪುಣ್ಯ ಮಾಡಿದ್ರೆ ತಾನೇ ಅದು ಬರುತ್ತೆ, ಅದು ಖಂಡಿತ. ಹಾಗೆ ಈ ಪುಣ್ಯ ನಮಗೆ ಒಂದು ಸೇರಿಸ್ಕೊಂಡು ಆ ಪುಣ್ಯದ ಫಲ ಒಂದಾನೊಂದು ಸಮಯದಲ್ಲಿ ನಾವು ಅನುಭವಿಸ್ತೀವಿ. ಆವಾಗ ಪುಣ್ಯಕ್ಕೆ ಹಿನ್ನೆಲೆಯಲ್ಲಿ ಒಂದು ಸಾತ್ವಿಕವಾದ ಒಂದು ಆಕ್ಟಿವಿಟಿ ಇದ್ದಿದೆ. ಅದರ ಕಾರಣವಾಗಿ ನಮಗೆ ಪುಣ್ಯ ಅಂತ ಒಂದು ಸಂಗ್ರಹ ಆಗಿದೆ. ಆ ಪುಣ್ಯದ ಒಂದು ಸಂಪಾದನೆ ಮಾಡಿದ್ರಿಂದ ನಮಗೆ ಕಾಲಾಂತರದಲ್ಲಿ ನಾವು ಸುಖವನ್ನು ಅನುಭವಿಸ್ತೀವಿ. ಅದೇ ತರ ರಜಸ್ಸಿನಿಂದಾನೇ ನಾವು ಕೋಪವೋ ಕಾಮಕ್ಕೋ ನಾವು ಈಡಾಗಿ ಒಂದು ಕೆಲಸವನ್ನು ಮಾಡ್ತೀವಿ. ಅದರಿಂದ ಪಾಪ ಬರುತ್ತೆ ನಮಗೆ. ಆದರೆ ಪಾಪದ ಒಂದು ಕಾರ್ಯವಾಗಿ ಒಂದಾನೊಂದು ಸಮಯದಲ್ಲಿ ದುಃಖವನ್ನು ಅನುಭವಿಸ್ತೀವಿ ನಾವು ಅನ್ನೋದನ್ನ ಇದೆ. ಹಾಗಾಗಿ ಅದೆರಡಕ್ಕೂ ಆಯ್ತದ. ಮೋಹ ಅಂತ ಇನ್ನೊಂದಿದೆ, ಅದು ಒಂದು ತಿಳುವಳಿಕೆ ಇಲ್ಲ, ಸರಿಯಾದ ಒಂದು ತಿಳುವಳಿಕೆ ಇಲ್ಲದೆ ಇರೋದು, ಮಸ್ಕಾಗಿರೋದು, ಇಂಥದಕ್ಕೆಲ್ಲ ಮೋಹದ ಕಾರಣ ಅಂತ ಹೇಳಿದ್ದಾರೆ. ನಿದ್ದೆ ಇದೆಲ್ಲ, ಸೋಮಾರಿತನ ಇದೆಲ್ಲ ಕೂಡ ಮೋಹದ ಇರೋದು. ಹಾಗಾಗಿ ಇದು ಮೂರು ಕೂಡ ಸತ್ವ ರಜಸ್ ತಮಸ್ಸಿನ ಒಂದು ಕಾರ್ಯಗಳು ಅಂತ ಹೇಳ್ಬಿಟ್ಟು ಪರಿಣತಾನ್ ವಿದ್ಧಿ ಜಾನೀಹಿ ಪ್ರಕೃತಿ ಸಂಭವಾನ್. ಹಾಗಾಗಿ ಏನಾಯ್ತು, ಈ ಮೂಲ ಪ್ರಕೃತಿ ಅಂತ ಇದೆಯಲ್ಲ, ಅದರಿಂದ ಆಗಿರೋ ಎರಡು ಕಾರ್ಯಗಳು, ಎರಡು ಆಯಾಮಗಳಲ್ಲಿ ಹೇಳ್ತಾ ಇದ್ದಾರೆ. ಒಂದು ಆಯಾಮ ಯಾವುದಂದ್ರೆ ಪಂಚಕೋಶಗಳು, ಇನ್ನೊಂದು ಆಯಾಮ ಏನು ಅಂತ ಹೇಳಿದ್ರೆ ಸುಖ ದುಃಖ ಮೋಹ ಅಂತ ನಾವು ಪಂಚಕೋಶಗಳಲ್ಲಿ ಅನುಭವಿಸ್ತೀವಲ್ಲ ಅದು. ಹಾಗಾಗಿ ಇವಾಗ ಏನಾಯ್ತು ನೋಡಿ, ಹಿಂದೆ ಕ್ಷೇತ್ರಂ ಅನ್ನೋದ್ರಲ್ಲಿ ಹೇಳುವಾಗ ಮಹಾಭೂತಾನ್ಯಹಂಕಾರೋ ಬುದ್ಧಿರ್ ಅವ್ಯಕ್ತಮೇವಚ ಇಂದ್ರಿಯಾಣಿ ದಶೈಕಂಚ ಪಂಚಚ ಇಂದ್ರಿಯ ಗೋಚರಾಹ ಇಚ್ಛಾದ್ವೇಷ ಸುಖಂ ದುಃಖಂ ಸಂಘಾತಶ್ಚೇತನ ಧೃತಿ ಅಂತ ಎರಡು ಶ್ಲೋಕದಲ್ಲಿ ಹೇಳಿದನ್ನ ಇಲ್ಲಿ ಬೇರೆ ತರ ಹೇಳ್ತಾ ಇದ್ದಾರೆ ಅಷ್ಟೇ. ಇಲ್ಲಿ ಏನ್ ಮಾಡಿಬಿಟ್ರು, ಎರಡೇ ಶಬ್ದಗಳಲ್ಲಿ ಹೇಳ್ತಾ ಇದ್ದಾರೆ. ಅದು ಪೂರ್ತಿ ಕ್ಷೇತ್ರಂ ಅಂತ ಹೇಳ್ಬಿಟ್ರು. ಇಲ್ಲಿ ಹೇಳುವಾಗ ಏನ್ ಮಾಡ್ತಾ ಇದ್ದಾರೆ, ಈ ಪ್ರಕೃತಿ ಮೂಲ ಪ್ರಕೃತಿಯಿಂದ ಉಂಟಾಗಿರೋದೇ ಈ ಪ್ರಕೃತಿ ವಿಕಾರಗಳಾಗಿರೋ ಈ ಪಂಚಕೋಶಗಳಾಗಿರೋ ಶರೀರ ಮತ್ತು ಸುಖ ದುಃಖ ಮೋಹಗಳು. ಹಾಗಾಗಿ ಇದೆಲ್ಲ ನೋಡಿ, ಇವಾಗ ಕಲ್ಲು ಮಣ್ಣುಗೆಲ್ಲ ನಾವು ಸುಖ ದುಃಖ ಮೋಹ ಹೇಳಕ್ಕಾಗೋದಿಲ್ಲ. ಇದೆಲ್ಲ ಒಂದು ಜೀವ ಚೇತನಕ್ಕೆ ಹೇಳಕ್ಕಾಗುತ್ತೆ. ಹಾಗಾಗಿ ಪಂಚಕೋಶಗಳಾಗಿ ಆಗಿರೋದು ಈ ಪ್ರಕೃತಿನೇ, ಮತ್ತು ಪಂಚಕೋಶಗಳಲ್ಲಿ ನಾವು ಅನುಭವಿಸ್ತಾ ಇರೋ ಸುಖ ದುಃಖ ಮೋಹ ಅದು ಕೂಡ ಪ್ರಕೃತಿನೇ ಅಂತ ಹೇಳ್ಬಿಟ್ಟು ಆ ಕ್ಷೇತ್ರಂ ಅನ್ನೋದನ್ನ ನಾವು ಇಂಗ್ಲಿಷಲ್ಲಿ ಅದನ್ನ ರೀಸ್ಟೇಟಿಂಗ್ ಆರ್ ಸ್ಟೇಟಿಂಗ್ ಇನ್ ಡಿಫರೆಂಟ್ ಮ್ಯಾನರ್. ಹಾಗಾಗಿ ಆವಾಗ ಒಂದು ರೀತಿಯಲ್ಲಿ ಹೇಳಿದ್ರು, ಅದನ್ನೇ ಇನ್ನೊಂದು ರೀತಿಯಲ್ಲಿ ಹೇಳ್ತಾ ಇದ್ದಾರೆ ಅಷ್ಟೇ. ಇವಾಗ ನಾವು ಒಂದು ರೀತಿಯಲ್ಲಿ ಕನ್ನಡದಲ್ಲಿ ಒಂದು ಆಡು ಭಾಷೆಯಲ್ಲಿ ಇದೆಯಲ್ಲ, ಏನೋ ಅಳಿಯ ಅಲ್ಲ ಮಗಳ ಗಂಡ ಅಂತ ಹೇಳ್ತೀವಲ್ಲ, ಆ ಥರ ಇದು ಕೂಡ ಅಳಿಯ ಅಲ್ಲ ಮಗಳ ಗಂಡ ಅಂತ ಹೇಳ್ತೀವಲ್ಲ, ಎರಡು ಒಂದೇನೆ ವಾಸ್ತವವಾಗಿ. ಆದರೆ ಇಲ್ಲೂ ಕೂಡ ಆ ಕ್ಷೇತ್ರಂ ಅನ್ನೋದ್ರಲ್ಲಿ ಏನು ಹೇಳಿದ್ರೋ ಅದನ್ನ ಬೇರೆ ಶಬ್ದಾಂತರದಿಂದ ಇಲ್ಲಿ ಹೇಳಿದ್ದಾರೆ ಅಷ್ಟೇ. ಇವಾಗ ಸುಖ ದುಃಖ ಪ್ರತ್ಯಯಾಕಾರ ಪರಿಣತಾನ್ ವಿದ್ಧಿ ಜಾನೀಹಿ ಪ್ರಕೃತಿ ಸಂಭವಾನ್. ಪ್ರಕೃತಿ ಅಂತ ಹೇಳಿದ್ರೆ ಈಶ್ವರಸ್ಯ ವಿಕಾರ ಕಾರಣ ಶಕ್ತಿ ತ್ರಿಗುಣಾತ್ಮಿಕ ಮಾಯಾ. ಹಾಗಾಗಿ ಈ ಪ್ರಕೃತಿ ಅಂದ್ರೆ ಏನು, ಮೂಲ ಪ್ರಕೃತಿ ಅಂದ್ರೆ ಏನು ಅಂತ ಕೇಳಿದ್ರೆ, ಈಶ್ವರನಿಗೆ ಅವನು ಒಂದು ವಿಕಾರವನ್ನ ಉಂಟು ಮಾಡಬೇಕು.
ಅವನಲ್ಲಿ ಒಂದು ವಿಕಾರ ಆಗುತ್ತೆ ಅಂದ್ರೆ ಒಂದು ಲೆವೆಲಲ್ಲಿ ನಾವು ಒಪ್ಬೋದು. ಏನ್ ವಿಕಾರ ಆಗ್ಬೋದು ಅಂತ ಹೇಳಿದ್ರೆ ಅವ್ನು ನಿರ್ವಿಕಾರಿ, ವಾಸ್ತವವಾಗಿ ಬ್ರಹ್ಮ ನಿರ್ವಿಕಾರಿ. ಆದ್ರೆ ಆ ನಿರ್ವಿಕಾರಿಯಾಗಿರೋ ಬ್ರಹ್ಮದಲ್ಲಿ ಈ ಮಾಯೆ ಒಂದು ಸಂಪರ್ಕ ಆದ್ರೇನೆ ಅವನಿಗೆ ಈಶ್ವರ ಅಂತ ಒಂದು ಹೆಸರು ಹೇಳೋದು. ಅವಾಗ ಆ ಈಶ್ವರನಿಗೆ ಒಂದು ಪ್ರಪಂಚವನ್ನೆಲ್ಲ ಸೃಷ್ಟಿ ಮಾಡಬೇಕು ಅಂತ ಒಂದು ಸಂಕಲ್ಪ ಮಾಡಬೇಕಾಗುತ್ತೆ. ಅದಕ್ಕೆ ಶ್ರುತಿನೇ ಇದೆ, ಬಹುಶ್ಯಾಮ್ ಪ್ರಜಾಯೇತಿ ಅಂತ ಹೇಳ್ಬಿಟ್ಟು, ಪ್ರಜಾಯೇಯ ನಾನು ಹೆಚ್ಚಾಗಿ ಆಗ್ತೀನಿ, ನಾನು ಹಲವಾಗಿ ಆಗ್ತೀನಿ. ಈ ಪ್ರಪಂಚವೆಲ್ಲ ಸೃಷ್ಟಿ ಮಾಡೋಕ್ಕೆ ಮುಂಚೆ ಅವನು ಒಂದು ಸಂಕಲ್ಪ ಮಾಡ್ಕೊಂಡಂಗೆ, ನಾನು ಹಲವಾಗಿ ಆಗ್ತೀನಿ, ಸೃಷ್ಟಿ ಮಾಡ್ತೀನಿ, ನಾನು ಪ್ರಪಂಚವನ್ನ ನಾನು ಸೃಷ್ಟಿ ಮಾಡ್ತೀನಿ ಅಂತ ಅವನು ಸಂಕಲ್ಪ ಮಾಡ್ಕೊತಾನೆ. ಸಂಕಲ್ಪ ಅಂದ್ರೆ ಒಂದು ರೀತಿಯಾದ ಒಂದು ವಿಕಾರ ತಾನೇ ಅದು ಖಂಡಿತ. ಅವನಿಗೆ ಸುಮ್ಮನೆ ಅವನು ಈ ಇದರಲ್ಲಿ ಯಾವುದು ಶೇಷ ತಲ್ಪದಲ್ಲಿ ಮಲಗಿದಾನೆ ಅವನು ಅಂತ ನಾವು ಪ್ರಳಯ ಸ್ಥಿತಿಗೆ ಹೇಳ್ತೀವಿ. ಆದ್ರೆ ಅವನು ಈ ಸೃಷ್ಟಿ ಮಾಡೋಣ ಅಂತ ಸಂಕಲ್ಪ ಮಾಡ್ಕೊಂಡಾಗ ಅವನಲ್ಲಿ ಒಂದು ಕಿಂಚಿತ್ ವಿಕಾರ ಒಂದು ಆಗೋದನ್ನ ನಾವು ಒಪ್ಪೋದು, ಏನ್ ತಪ್ಪಿಲ್ಲ ಅದರಲ್ಲಿ. ಅದರಿಂದ ಅವನಿಗೇನು ದೋಷ ಇಲ್ಲ, ಈಶ್ವರನಿಗೇನು ದೋಷ ಇಲ್ಲ ಆ ವಿಕಾರದಿಂದ. ಹಾಗಾಗಿ ಈ ಒಂದು ಈ ವಿಕಾರ, ಈಶ್ವರನಿಗೆ ಒಂದು ವಿಕಾರಕ್ಕೆ ಕಾರಣವಾಗಿರೋ ಒಂದು ಶಕ್ತಿ ಇದೆಯಲ್ಲ, ಆ ಶಕ್ತಿನೇ ಈ ತ್ರಿಗುಣಾತ್ಮಿಕ ಮಾಯಾ ಅನ್ನೋದು ಅಂತ. ಈ ವಿಷಯವನ್ನ ಇಟ್ಕೊಂಡು ನಮ್ಮ ಅಪ್ಪಯ್ಯ ದೀಕ್ಷಿತರು ಒಂದು ತುಂಬಾ ಚೆನ್ನಾಗಿರೋ ಒಂದು ಶ್ಲೋಕ ಮಾಡಿದ್ದಾರೆ ಅವರು. ಈ ದೇವಿ ದುರ್ಗಾ ಅಂತ ನಾವು ಯಾವ್ದನ್ನ ಹೇಳ್ತೀವೋ ಆ ದುರ್ಗೆ ಮೇಲೆ ಅವರು ಹೇಳ್ಕೊಂಡು ದುರ್ಗಾ ಚಂದ್ರಕಲಾಸ್ತುತಿ, ದುರ್ಗಾ ಚಂದ್ರಕಲಾಸ್ತುತಿ ಅನ್ನೋದ್ರಲ್ಲಿ ನಮ್ಮ ಮಣಿರಾಮ ಶಾಸ್ತ್ರಿಗಳು ಅದನ್ನ ಒಂದ್ಸತಿ ಹೇಳಿದ್ರು. ಅದರಿಂದ ನಮ್ಗೆ ಗೊತ್ತಾಗುತ್ತೆ, ಎಲ್ಲರೂ ನಾವೇನ ಗ್ರಂಥವನ್ನು ಓದಲಿಲ್ಲ, ಆದ್ರೆ ಅವರು ಹೇಳಿದ್ರು ಈ ಸ್ತುತಿ ಅವ್ರು ಏನ್ ಮಾಡ್ತಾರೆ, ಆ ದುರ್ಗೆ ಅನ್ನೋ ಶಕ್ತಿ ಇದೆಯಲ್ಲ, ಆ ಶಕ್ತಿನೇ ಆ ಶೇಷತಲ್ಪದಲ್ಲಿ ಮಲಗಿರೋ ವಿಷ್ಣುವಿಗೆ ಈ ಸೃಷ್ಟಿ ಮಾಡೋಕೆ ಒಂದು ಪ್ರಚೋದನೆಯನ್ನು ಕೊಡುತ್ತಂತೆ. ಅದು ಅವನ ಕಿವಿಯಲ್ಲಿ ಹೋಗಿ ಅಥವಾ ಅವನ ಹತ್ರ ಹೋಗಿ ಅವ್ನ ಪ್ರಚೋದನೆ ಕೊಡುತ್ತೆ. ಅವಾಗಲೇ ಅವನಿಗೆ ಈ ಸೃಷ್ಟಿ ಮಾಡೋಕ್ಕೆ ಒಂದು ಪ್ರವೃತ್ತಿ ಬರುತ್ತೆ. ಹಾಗಾಗಿ ಪ್ರವೃತ್ತಿ ಇಲ್ಲದೆ ಇರೋ ಈಶ್ವರನಿಗೆ ಇದು ಪ್ರವೃತ್ತಿಯನ್ನು ಉಂಟು ಮಾಡುವ ಒಂದು ಶಕ್ತಿ ಇದು ಅಂತ ಹೇಳ್ಬಿಟ್ಟು ಆ ಅಪ್ಪಯ್ಯ ದೀಕ್ಷಿತರು ಅಲ್ಲಿ ಹೇಳಿದ್ದಾರೆ. ಏನಿದ್ರು ಕೂಡ ಇಲ್ಲಿ ಅದನ್ನು ನಾವು ಜ್ಞಾಪಿಸ್ಕೊಳ್ತಾ ಇದ್ದೀವಿ. ತ್ರಿಗುಣಾತ್ಮಿಕ ಮಾಯಾ ಸಾ ಸಂಭವೋ ಯೇಷಾಂ ವಿಕಾರಾಣಾಂ ಗುಣಾನಾಂ ಚ ತಾನ್ ವಿಕಾರಾನ್ ಗುಣಾಂಶ್ಚ ವಿಧಿ ಪ್ರಕೃತಿ ಸಂಭವಾನ್ ಪ್ರಕೃತಿ ಪರಿಣಾಮ ಅಂತ ಹೇಳ್ಬಿಟ್ಟು ಈ 19ನೇ ಶ್ಲೋಕಕ್ಕೆ ಅವರು ಭಾಷೆ ಹೇಳಿ ಮುಗಿಸಿದ್ರು. ಅಂದ್ರೆ ಏನಾಯ್ತು, ಈ ಪ್ರಕೃತಿ ಮತ್ತು ಪುರುಷ ಅಂದ್ರೆ ಮೂಲ ಪ್ರಕೃತಿ ಮತ್ತು ಜೀವರು ಅವರು ಎರಡೂ ಕೂಡ ಪ್ರಪಂಚದ ಒಂದು ಸೃಷ್ಟಿಗೆ ಅವ್ರು ಬೇಕೇ ಬೇಕು. ಅವ್ರಿಗಿದ್ರೇನೆ ಇದೆಲ್ಲ ಮಾಡೋಕ್ಕಾಗೋದು ಅಂತ ಒಂದು. ಇನ್ನೊಂದು ನಮ್ಮ ಶರೀರ. ಸೊ ಇವಾಗ ನಾವು ಏನು ಅಂತ ನಾವು ತಿಳ್ಕೊಬೇಕಲ್ಲ. ಹಾಗಾಗಿ ಇಲ್ಲಿ ಹೇಳ್ತಾ ಇದ್ದಾರೆ, ಈ ಪಂಚಕೋಶಾತ್ಮಕವಾಗಿ ನಾವು ಯಾರನ್ನ ನಾನು ಅಂತ ಅನ್ಕೊಂಡಿದ್ದೀವೋ ಅದು ಕೂಡ ಪ್ರಕೃತಿಯಿಂದನೇ ಉಂಟಾಗಿರೋದು. ಮತ್ತು ಈ ಶರೀರದ ಒಳಗಡೆ ನಾವು ಏನೇನು ಸುಖ ದುಃಖ ಮೋಹ ಅನ್ನೋದನ್ನ ಅನುಭವಿಸ್ತೀವೋ ಅದು ಕೂಡ ಪ್ರಕೃತಿಯ ಒಂದು ಕಾಡಿದೆ ಅಂತ ಹೇಳ್ಬಿಟ್ಟು ಇಷ್ಟು ವಿಷಯಗಳನ್ನ ಅವರು ಈ ಶ್ಲೋಕದಲ್ಲಿ ಹೇಳಿದ್ದಾರೆ. ಇವಾಗ ಮುಂದಕ್ಕೆ ಕೆ ಪುನಃ ತೇ ವಿಕಾರಾ ಗುಣಾಶ್ಚ ಪ್ರಕೃತಿ ಸಂಭವ ಅಂತ ಹೇಳ್ಬಿಟ್ಟು ಅಲ್ಲಿ ವಿಕಾರ ಮತ್ತು ಗುಣಗಳು ಅಂತ ಸುಮ್ಮನೆ 2 ಶಬ್ದಗಳು ಹೇಳ್ಬಿಟ್ರು. ಅದೇನು ಅಂತ ನಮ್ಗೆ ಇನ್ನೂ ಸ್ವಲ್ಪ ತಿಳಿ ಹೇಳಬೇಕು. ಅದಕ್ಕಾಗಿ ಮುಂದಿನ ಶ್ಲೋಕದಲ್ಲಿ ಅದನ್ನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಅದಕ್ಕಾಗಿ ಶ್ಲೋಕ ಬರ್ತಾ ಇದೆ. ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ ಅಂತ ಈ 20ನೇ ಶ್ಲೋಕದಲ್ಲಿ ನೋಡಿ. ಈ ಭಗವದ್ಗೀತೆಯನ್ನ ಎಷ್ಟು ಜನಗಳು ಕೊಂಡಾಡಿದ್ದಾರೆ ಅಂತ ಹೇಳಿದ್ರೆ, ಈ ಮನುಷ್ಯನಿಗೆ ತಿಳ್ಕೊಳ್ಬೇಕಾದಷ್ಟು ಕೂಡ ಈ ಒಂದು ಗ್ರಂಥದಲ್ಲಿ ಇದೆ. ಅದು ಅವನಿಗೆ ಯಾವ ವಿಷಯ ತಿಳಿಯಲಿಲ್ಲ ಅಂತ ಹೇಳಕ್ಕೆ ಆಗೋದೇ ಇಲ್ಲ. ಅಂದ್ರೆ ಅವನ ಒಂದು ಏಳಿಗೆಗೆ ಬೇರೆ ವಿಷಯಗಳೆಲ್ಲ ನೀನು ಏನು ಹೇಗೆ ಅಡುಗೆ ಮಾಡಬೇಕು ಅನ್ನೋದೆಲ್ಲ ಇಲ್ಲಿ ಏನು ತೋರಿಸಲ್ಲ ಅದು. ಆದ್ರೆ ಅಡುಗೆ ಮಾಡೋದು ಯಾವ ವಿಷಯಗಳು ನಿನ್ಗೆ ಹೇಗೆ ಗುಣ ಪ್ರಯೋಜನ ಆಗುತ್ತೆ, ನಿನಗೆ ಯಾವ್ಯಾವ ಗುಣಗಳ ಉಂಟು ಮಾಡುತ್ತೆ ಅನ್ನೋದೆಲ್ಲ ಹೇಳಿದೆ ಇದು. ಸಿಹಿ ಪದಾರ್ಥ ಎಂಥದ್ದು, ಖಾರ ಪದಾರ್ಥ ಏನು ಮಾಡುತ್ತೆ ಅವನಿಗೆ ಅಂಥದ್ದೆಲ್ಲ ಹೇಳಿದ್ದಾರೆ. ಆದರೆ ಈ ಒಂದು ಗ್ರಂಥದಲ್ಲಿ ಅಷ್ಟು ವಿಷಯಗಳು ಇದೆ. ಅದನ್ನು ನೋಡಿದ್ರೆ ನಾವು ಯಾರು ಅಂತ ತಿಳ್ಕೊಳ್ಳೋಕ್ಕೆ ನಮಗೆ ಈ ಗ್ರಂಥ ಒಂದು ಸಾಕು. ನಮಗೆ ಅಷ್ಟು ಒಂದು ವಿಷಯಗಳಿದೆ ಇದರಲ್ಲಿ. ಕಾರ್ಯಕರಣ ಕರ್ತೃತ್ವೇ ಹೇತು ಪ್ರಕೃತಿ ರುಚ್ಯತೆ ಪುರುಷ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಇವಾಗ ಏನು ಹೇಳಿದ್ರು ಈ ಶ್ಲೋಕಕ್ಕೆ ಏನು ಅರ್ಥ ಅಂತ ಹೇಳಿದ್ರೆ, ಕಾರ್ಯಕರಣ ಕರ್ತೃತ್ವ ಅಂತ ಹೇಳಿದ್ರೆ ಏನಾಯ್ತು ಅಂತ ಹೇಳಿದ್ರೆ, ಕಾರ್ಯ ಅಂತ ಹೇಳಿದ್ರೆ ಈ ಸ್ಥೂಲ ದೇಹ, ಕರಣಗಳು ಅಂತ ಹೇಳಿದ್ರೆ ಒಳಗಡೆ ಇರೋ ಇನ್ಸ್ಟ್ರೂಮೆಂಟ್ಸ್ ಯಾವುದು 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಆಮೇಲೆ ಮನಸ್ಸು ಬುದ್ಧಿ ಚಿತ್ತ ಅಹಂಕಾರ ಅಂತ ಇವುಗಳೆಲ್ಲ ಕರಣಗಳು ಅಂತ ಆಗುತ್ತೆ. ಕರಣ ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಂತ ಆಯ್ತು. ಇವಾಗ ಏನಾಯ್ತು, ದಿ ಇನ್ಸ್ಟ್ರೂಮೆಂಟ್ಸ್, ಆಮೇಲೆ ಆ ಇನ್ಸ್ಟ್ರೂಮೆಂಟ್ಸ್ ಎಲ್ಲಿ ಇದೆಯೋ, ಯಾವ ಒಂದು ಪ್ಲಾಟ್ಫಾರ್ಮ್ ಅಲ್ಲಿ ಇನ್ಸ್ಟ್ರೂಮೆಂಟ್ಸ್ ಎಲ್ಲ ಇದೆಯೋ ಅದು ಅದನ್ನ ಉತ್ಪತ್ತಿ ಮಾಡಕ್ಕೆ ಈ ಪ್ರಕೃತಿ ಬೇಕಾಗಿದೆ ಅಂತ ಇದನ್ನ ಹೇಳ್ತಾ ಇದ್ದಾರೆ. ಮೊದಲ ಲೈನಲ್ಲಿ ಅದು ಹೇಳಿದ್ರು. ಪುರುಷ ಆದರೆ ಪುರುಷನ ರೋಲ್ ಏನಿದೆ ಅಂತ ಹೇಳಿದ್ರೆ ಸುಖ ದುಃಖಾನಾಂ ಭೋಕ್ತೃತ್ವೇ ಹೇತು ರುಚ್ಯತೆ. ಹಾಗಾಗಿ ನೋಡಿ, ಇವಾಗ ಒಂದು ಮನುಷ್ಯನಿಗೆ ಏನೋ ಒಂದು ಅವನಿಗೆ ಒಳ್ಳೆ ಮಾತು ಅವನ ಹತ್ರ ಹಾಡಿದ್ರೆ ಅವನು ಸಂತೋಷ ಪಡ್ತಾನೆ. ಏನೋ ಒಂದು ಜೋರು ಮಾಡಿದ್ರೆ ಅವನ ಮೇಲೆ ಅವನಿಗೆ ಸ್ವಲ್ಪ ದುಃಖ ಪಡ್ತಾನೆ ಅವನು. ಆದ್ರೆ ಈ ಸುಖ ದುಃಖ ಎರಡೂ ಕೂಡ ನಮಗೆ ಕಲ್ಲುಗಳಿಗೆ ಬಂಡೆಗಳಿಗೆಲ್ಲ ಏನೂ ಆಗೋದಿಲ್ಲ ಅಲ್ವಾ. ಅವುಗಳ ಹತ್ರ ನಾವೇನು ಜೋರು ಮಾಡೋಕ್ಕಾಗಲ್ಲ. ಅವುಗಳೇನು ಒದ್ರೂ ಕೂಡ ನಮಗೆ ನೋವಾಗುತ್ತೆ ಹೊರತು ಅವುಗಳಿಗೇನು ಆಗೋದಿಲ್ಲ. ಹಾಗಾಗಿ ಪುರುಷ ಮನುಷ್ಯ ಅಂದ್ರೆ ಜೀವ ಅವನು ಯಾವುದಕ್ಕೆ ಕಾರಣ ಆಗ್ತಾನೆ ಅಂತ ಹೇಳಿದ್ರೆ ಈ ಸುಖ ದುಃಖ ಮೋಹ ಅಂತ ಇದೆಯಲ್ಲ ಅವುಗಳ ಭೋಗಕ್ಕೆ
ಅದಕ್ಕೆ ಅವನು ಕಾರಣ ಮಾಡ್ತಾನೆ. ಹಾಗಾದ್ರೆ ಏನಾಯ್ತು, ಪ್ರಕೃತಿಯ ರೋಲ್ ಏನು ಅಂತ ಹೇಳಿದ್ರೆ ನಿಮಗೆ ಭೋಗಕ್ಕೆ ಬೇಕಾಗಿರೋ ಪದಾರ್ಥಗಳೆಲ್ಲ ಅದು ಸಿದ್ಧ ಮಾಡಿ ಕೊಟ್ಬಿಡುತ್ತೆ, ಆದ್ರೆ ಭೋಗ ಮಾಡಕ್ಕೆ ಇವನು ಬೇಕು. ಹಾಗಾಗಿ ಅಡಿಗೆ ಎಲ್ಲ ಸಿದ್ಧ ಮಾಡಿ ಇಟ್ಬಿಟ್ಟಿರ್ತಾರೆ, ಆದ್ರೆ ಊಟ ಮಾಡಕ್ಕೆ ಮನುಷ್ಯ ವ್ಯಕ್ತಿ ಬೇಕೇ ಬೇಕು. ಅದಕ್ಕೆ ನಾವು ಯಾರನ್ನಾದ್ರೂ ಕರೀಲೇಬೇಕು ಅದಕ್ಕೆ. ಹಾಗಾಗಿ ಆ ವಸ್ತುಗಳೆಲ್ಲ ತಾವೇ ಏನು ತಿನ್ಕೊಳಕ್ಕಾಗಲ್ಲ, ರುಚಿ ಮಾಡಿ ನೋಡ್ಕೊಳಕ್ಕಾಗೋದಿಲ್ಲ. ಆದ್ರೆ ಅದಕ್ಕೆ ಜೀವ ಒಂದು ಅಂದ್ರೆ ಚೇತನ ಒಂದು ಬೇಕು. ಹಾಗಾದ್ರೆ ಇಲ್ಲಿ ಏನಾದ್ರು ಎರಡು ವಿಷಯಗಳು ಹೇಳ್ತಾ ಇದ್ದಾರೆ. ಒಂದು ಜಡ ವಸ್ತು ಯಾವುದು, ಭೋಗ್ಯ ವಸ್ತು. ಜೀವ ಯಾತಕ್ಕೆ ಬೇಕು ಅಂತ ಹೇಳಿದ್ರೆ ಆ ಭೋಗ್ಯ ವಸ್ತುಗಳಿಂದ ಇವನು ಭೋಗವನ್ನು ಪಡ್ಕೊಳ್ಳಕ್ಕೆ ಈ ಜೀವ ಬೇಕು ಅಂತ ಹೇಳ್ಬಿಟ್ಟು ಆ ಜಡ ವಸ್ತುಗಳನ್ನ ಸೃಷ್ಟಿ ಮಾಡಕ್ಕೆ ಮೂಲ ಪ್ರಕೃತಿ ಬೇಕಾಗಿದೆ. ಆದ್ರೆ ಈ ಜೀವ ಯಾತಕ್ಕೆ ಬೇಕಾಗಿದ್ದಾನೆ, ಅವನ ರೋಲ್ ಏನಿಲ್ಲ ಅಂತ ಹೇಳಿದ್ರೆ ಈ ಸುಖ ದುಃಖ ಮೋಹಗಳನ್ನ ಅನುಭವಿಸಕ್ಕೆ ಅವನ್ ಬೇಕಾಗಿದೆ ಅಂತ ಹೇಳ್ಬಿಟ್ಟು. ಯಾಕಂದ್ರೆ ಎರಡು ನಾವು ನೋಡ್ತೀವಲ್ಲ ಪ್ರಪಂಚದಲ್ಲಿ, ಈ ಭೋಗ್ಯ ವಸ್ತು ಇಲ್ಲದೆ ನಮಗೆ ಸುಖ ದುಃಖ ಮೋಹ ಏನೂ ಆಗೋದೇ ಇಲ್ಲ. ಆದ್ರೆ ಅವುಗಳು ಮಾತ್ರ ಇದ್ರೆ ಇವನಿಲ್ದೆ ಹೋದ್ರೆ ಅದೇನು ಪ್ರಯೋಜನ ಇಲ್ಲ. ಆದ್ರೆ ಎರಡು ಬೇಕೇ ಬೇಕು. ಬಟ್ ಎರಡಕ್ಕೂ ಏನೇನ್ ರೂಲ್ ಯಾವ್ದನ್ನ ಉಂಟು ಮಾಡುತ್ತೆ ಅನ್ನೋದು ಹೇಳಕ್ಕೆ ಈ ಶ್ಲೋಕ ಬರ್ತಾ ಇದೆ. ಹಾಗಾದ್ರೆ ಏನಾಯ್ತು, ಈ ಇನ್ಫ್ರಾಸ್ಟ್ರಕ್ಚರ್ ಅಂತ ಯಾವ್ದನ್ನ ಹೇಳ್ತೀವೋ ಅದನ್ನ ಉಂಟು ಮಾಡೋದು ಈ ಪ್ರಕೃತಿ ಅನ್ನೋದು. ಆದ್ರೆ ಆ ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡೋ ಒಬ್ಬ ಇದಾನಲ್ಲ ಅವನು ಅದೇ ಎಂಡ್ ಇದರಲ್ಲಿ ಕಸ್ಟಮರ್ ಏನಂದ್ರೆ ಅವನು ತಗೊಳ್ತಾನೋ ಅವನನ್ನ ಇಲ್ಲಿ ಅವನಿಗೂ ಹೇಳ್ಬೇಕು. ಅವನು ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಸುಖ ದುಃಖ ಮೋಹ ಅನ್ನೋ ಭೋಗಗಳನ್ನ ಅವನು ಅನುಭವಿಸಕ್ಕೆ ಅವನು ಬೇಕಾಗಿದೆ ಅನ್ನೋದನ್ನ ಈ ಶ್ಲೋಕದಲ್ಲಿ ಹೇಳಿದ್ರು. ಇವಾಗ ಭಾಷೆಯಲ್ಲಿ ಅವರು ತುಂಬಾ ವಿಷಯಗಳು ಅವರು ಇಲ್ಲಿ ತಿಳಿಸ್ತಾರೆ. ತುಂಬಾ ಟೆಕ್ನಿಕಲ್ ಅಂದ್ರೆ ತಿಳ್ಕೊಳ್ಬೇಕಾದ ವಿಷಯಗಳನ್ನ ನೀಟಾಗಿ ಹೇಳ್ತಾರೆ ಭಗವತ್ಪಾದರು. ತುಂಬಾ ಚೆನ್ನಾಗಿ ಹೇಳ್ತಾರೆ, ನಾವು ನೋಡ್ತೀವಿ ಅದನ್ನಲ್ಲಿ. ಕಾರ್ಯಕರಣ ಕರ್ತೃತ್ವೇ ಅಂದ್ರೆ ಕಾರ್ಯಂ ಅಂದ್ರೆ ಏನು, ಶರೀರಂ ಅಂತ. ಶರೀರಂ ಅಂದ್ರೆ ಈ ಸ್ಥೂಲ ಶರೀರ ಇದೆಯಲ್ಲ, ಇದೇ ಕಾರ್ಯಂ ಅಂತ ಶಬ್ದ ಕರೀತಾರೆ. ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಈ ಪಂಚಭೂತಗಳಿದೆಯಲ್ಲ ಅವುಗಳ ಒಂದು ಎಫೆಕ್ಟ್ ಇದು. ಈ ಶರೀರ ಅನ್ನೋದು ಅದು ನಮಗೆ ಎತ್ತಿ ಕಾಣುತ್ತೆ. ಅದರಿಂದ ಯದ್ಯಪಿ ನಮಗೆ ಸೂಕ್ಷ್ಮ ಶರೀರ ಅಂತ ಯಾವ್ದಿದೆಯೋ ಅದು ಕೂಡ ಪಂಚಭೂತಗಳ ಕಾರ್ಯವೇ, ಆದ್ರೂ ಕೂಡ ನಮಗೆ ಎದ್ದು ಕಾಣೋದು ಈ ಒಂದು ಶರೀರ. ಅದರಿಂದನೇ ಶರೀರವನ್ನ ಕಾರ್ಯಂ ಅಂತ ಹೇಳಿದ್ರು. ಮತ್ತು ಶರೀರಂ ಆಮೇಲೆ ಕರಣಾನಿ ಅಂತ ಹೇಳಿದ್ರೆ ತತ್ಸ್ಥಾನಿ ತ್ರಯೋದಶ. ಕರಣಗಳು ಅಂತ ಹೇಳಿದ್ರೆ ಏನು, ಇಂದ್ರಿಯಗಳು ಅಂತ ಆಯ್ತು, ಅಂದ್ರೆ ಇನ್ಸ್ಟ್ರೂಮೆಂಟ್ಸ್ ಅಂತ ಆಯ್ತು. ಅದರಲ್ಲಿ ಇರೋ 13 ಅಂತ ಹೇಳಿದ್ರು. 13 ಅಂದ್ರೆ ಏನು ಅಂತ ಕೇಳಿದ್ರೆ ಈ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಆಮೇಲೆ ಬುದ್ಧಿ ಮನಸ್ಸು ಅಹಂಕಾರ ಅಂತ. ಸೊ ಇವುಗಳು ಸೇರ್ಕೊಂಡ್ರೆ 13 ಆಯ್ತದು. ಸೊ ಈ 13 ಕೂಡ ಈ ಕರ್ಣ ಅಂತ ಶಬ್ದದಲ್ಲಿ ಬರುತ್ತೆ. ಕಾರ್ಯಂ ಅನ್ನೋ ಶಬ್ದದಿಂದ ದೇಹ, ಸ್ಥೂಲ ದೇಹ ಬರುತ್ತೆ. ಹೀಗಾಯ್ತು. ಆಮೇಲೆ ದೇಹಸ್ಯ ಆರಂಭಕಾಣಿ ಭೂತಾನಿ ಪಂಚ ವಿಷಯಾಶ್ಚ ಪ್ರಕೃತಿ ಸಂಭವಾಹ ವಿಕಾರಾಹ ಪೂರ್ವೋಕ್ತಾಹ ಇಹ ಕಾರ್ಯಗ್ರಹಣೇನ ಗೃಹ್ಯಂತೆ. ಇವಾಗ ಇನ್ನೊಂದು ವಿವರಣೆ ಕೊಡ್ತಾ ಇದ್ದಾರೆ. ದೇಹಸ್ಯ ಆರಂಭಕಾಣಿ ಭೂತಾನಿ ಪಂಚ ಅಂದ್ರೆ ಪಂಚ ವಿಷಯಾಶ್ಚ ಅಂದ್ರೆ ಈ ಶರೀರವನ್ನ ಉತ್ಪತ್ತಿ ಮಾಡಕ್ಕೆ ನಮಗೆ 5 ಭೂತಗಳು ಬೇಕಲ್ಲ. ಯಾವುದು, ಆಕಾಶ, ವಾಯು, ಅಗ್ನಿ, ಜಲ ಮತ್ತು ಪೃಥ್ವಿ ಅಂತ ಇವುಗಳು. ಮತ್ತು ಅವುಗಳಿಂದ ಅವುಗಳ ವಿಷಯಗಳು ಯಾವುದು ಅಂತ ಹೇಳಿದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ. ಹಾಗಾದ್ರೆ ಏನಾಯ್ತು, ಆಕಾಶದ ಒಂದು ಗುಣ ಅನ್ನೋದು ಶಬ್ದ ಅಂತಾಯ್ತು, ವಾಯುವ ಗುಣ ಅನ್ನೋದು ಸ್ಪರ್ಶ ಅಂತಾಯ್ತು, ಆಮೇಲೆ ಅಗ್ನಿಯ ಗುಣ ರೂಪ ಅಂತಾಯ್ತು. ಅಗ್ನಿ ರೂಪ ಅಂದ್ರೆ ಶೇಪ್, ಕಲರ್ಸ್ ಅಂತ ಹೇಳ್ತೀವಲ್ಲ ಅದೇ ಅಗ್ನಿ ಗುಣ ಅನ್ನೋದು. ಆಮೇಲೆ ಜಲದ ಗುಣ ಅನ್ನೋದು ಟೇಸ್ಟ್ ಅನ್ನೋದು. ಹಾಗಾಗಿ ಅದಕ್ಕೆ ನಮಗೆ ಗಾಳಿ ಅದಕ್ಕೆಲ್ಲ ಟೇಸ್ಟ್ ಏನೂ ಇಲ್ಲವೇ ಇಲ್ಲ. ಆಕಾಶಕ್ಕೂ ಕೂಡ ಏನು ಟೇಸ್ಟ್ ಇಲ್ಲ. ಅಗ್ನಿಗೆಲ್ಲ ನಾವು ನಕ್ಕಿ ನೋಡಿಲ್ಲ, ನಮಗೆ ಟೇಸ್ಟ್ ಏನೂ ಇಲ್ಲ ಅದು. ಆದ್ರೆ ಈ ಜಲ ಅಂತ ಇದೆಯಲ್ಲ ಅದೇ ನಮಗೆ ಟೇಸ್ಟ್ ಅನ್ನೋದಕ್ಕೆ ಮುಖ್ಯವಾದ ಅದ್ರ ಗುಣ ಅದು. ಆಮೇಲೆ ಗಂಧ ಅಂತ ಹೇಳ್ತೀವಲ್ಲ ಅದು ಪೃಥ್ವಿಗೆ ಸೇರಿತ್ತು ಅಂತ ಶಾಸ್ತ್ರದಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಹಾಗಾಗಿ ಪಂಚ ವಿಷಯಾಶ್ಚ ಪ್ರಕೃತಿ ಸಂಭವಾಹ, ಇವುಗಳೆಲ್ಲ ಪ್ರಕೃತಿಯಿಂದ ಉಂಟಾಗಿರೋದು. ವಿಕಾರಾಹ ಪೂರ್ವೋಕ್ತಾಹ, ಮುಂಚೆ ಹೇಳಿರೋದು ವಿಕಾರ ಅಂತ ಮುಂಚೆ ಹಿಂದಿನ ಶ್ಲೋಕದಲ್ಲಿ ಹೇಳಿದ್ರಲ್ಲ ಅದಕ್ಕೂ ಈಗ ಕಾರ್ಯಗ್ರಹಣೆಯನ್ನು ಗೃಹ್ಯಂತೆ. ಇಲ್ಲಿ ಕಾರ್ಯಾಂತ ಶಬ್ದದಿಂದ ಇಲ್ಲಿ ಅವುಗಳೆಲ್ಲ ಸೇರಿಸ್ಕೊಳ್ತಾ ಇದ್ದಾರೆ ಅಂತ ಹೇಳಿದ್ರು. ಅಂದ್ರೆ ಏನಾಯ್ತು ನೋಡಿ, ಇವಾಗ ಇಂದ್ರಿಯಗಳು ಅಂದ್ರೆ ಇವರು 13 ಅಂತ ಹೇಳಿದ್ರಲ್ಲ ಮೊದಲು, 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಮನಸ್ಸು, ಬುದ್ಧಿ, ಅಹಂಕಾರ ಅಂತ. ಆದ್ರೆ ಇವುಗಳು ಸುಮ್ಮನೆ ಇದ್ರೆ ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾವು ಸುಮ್ಮನೆ ಬಿಡೋದೇ ಇಲ್ಲ ಅವುಗಳನ್ನ. ಹಾಗಾಗಿ ನಾವು ಯಾವ್ದಾದ್ರೂ ಒಂದು ವಿಷಯವನ್ನ, ಏನೋ ಒಂದು ಹೊಸದೇ ಬಾಯಿಗೆ ಹಾಕೊಳ್ಳೋಣ, ಅಥವಾ ಏನೋ ಒಂದು ಇದನ್ನ ಮುಟ್ಟು ನೋಡೋಣ, ಅಥವಾ ರೋಗ ಕುತ್ಕೊಳ್ಳೋಣ ಅಂತ ಏನೋ ಒಂದು ಮಾಡ್ತಾ ಇರ್ತೀವಿ. ಏನೋ ಒಂದು ಶಬ್ದ ಬರ್ತಾ ಇದೆ ಕೇಳೋಣ ಅಂತ. ಹಾಗಾಗಿ ಆ ವಿಷಯಗಳಂತ ಇದೆಯಲ್ಲ ಅವುಗಳ ಒಂದು ಸಂಭೋಗ ಇವನಿಗೆ ಆಗಬೇಕು. ಆದ್ರೇನೆ ಅದಕ್ಕೆ ಇವನಿಗೆ ಒಂದು ಸುಖ ದುಃಖ ಮೋಹ ಅಂತ ಉಂಟಾಗುತ್ತೆ. ಹಾಗಾಗಿ ಆ ಒಂದು ವಿಷಯವನ್ನು ಹೇಳಬೇಕು ಅನ್ನೋದ್ರಿಂದ ಅದನ್ನು ಸೇರಿಸಿ ಹೇಳಿದ್ರು ಇಲ್ಲಿ. ಆಮೇಲೆ ಗುಣಾಶ್ಚ, ಗುಣಗಳು ಅಂತ ಹೇಳಿದ್ರೆ ಏನು ಅಂತ ಹೇಳಿದ್ರೆ ಪ್ರಕೃತಿ ಸಂಭವಾಹ ಸುಖ ದುಃಖ ಮೋಹಾತ್ಮಕಾಹ ಕರ್ಣಾಶ್ರಯತ್ವಾತೆ ಕರ್ಣಗ್ರಹೇನ ಗೃಹ್ಯಂತೆ. ಹಾಗಾದ್ರೆ ಈ ಗುಣಗಳು ಅಂತ ಯಾವುದನ್ನ ಸುಖ ದುಃಖ ಮೋಹ ಅಂತ ಹೇಳ್ತೀವಲ್ಲ ಅದು ಸತ್ವ ರಜಸ್ ತಮಸ್ಸಿಂದ ಆಗಿತ್ತೆ ಅಂತ ನಾವು ಆವಾಗಲೇ ನೋಡಿದ್ವಿ. ಅವುಗಳು ಕೂಡ ನಾವು ಈ ದೇಹದಲ್ಲಿ ಅನುಭವಿಸ್ತಾ ಇದ್ದೀವಿ.
ಯಾವುಗಳ ಮುಖಾಂತರ ಅನುಭವಿಸ್ತೀವಿ ಅಂತ ಹೇಳಿದ್ರೆ ಈ ಇಂದ್ರಿಯಗಳ ಮುಖಾಂತರ ಅನುಭವಿಸ್ತೀವಿ. ಕಾರಣಗಳು ನಮ್ಮ ಹತ್ರ ಇರೋ ಇನ್ಸ್ಟ್ರೂಮೆಂಟ್ಸ್ ಇವುಗಳಲ್ಲ, ಇವುಗಳ ಮುಖಾಂತರ ನಾವು ಅನುಭವಿಸ್ತೀವಿ ಅಂತ ಕಾರಣದಿಂದ ಅವುಗಳನ್ನು ಕೂಡ ಇದರಲ್ಲಿ ಸೇರಿಸಿದ್ದಾರೆ ಅಂತ ಹೇಳಿದ್ರು. ಹಾಗಾದ್ರೆ ಏನಾಯ್ತು, ಈ ಶರೀರ, ಸ್ಥೂಲ ಶರೀರ, ಅದರಲ್ಲಿರೋ ಇಂದ್ರಿಯಗಳು, ಕರ್ಣಗಳು ಮತ್ತು ಈ ಕರ್ಣಗಳಿಂದ ಹೊರಗಡೆ ಇರೋ ವಿಷಯಗಳು, ಆಮೇಲೆ ವಿಷಯಗಳ ಸಂಪರ್ಕದಿಂದ ನಮಗೆ ಸುಖ ದುಃಖ ಮೋಹ ಉಂಟಾಗುತ್ತಲ್ಲ ಅದು ಅಷ್ಟನ್ನು ಕೂಡ ಸೇರಿಸಿ ಈ ಪ್ರಕೃತಿಯಿಂದ ಉಂಟಾಗಿರೋದೇ ಇದೆಲ್ಲವೂ ಅಂತ ಅಷ್ಟೇ ಹೇಳಿದ್ವಿ. ತೇಷಾಂ ಕಾರ್ಯಕರಣಾನಾಂ ಕರ್ತೃತ್ವಂ ಉತ್ಪಾದಕತ್ವಂ ಯತ್ ತತ್ ಕಾರ್ಯಕರಣ ಕರ್ತೃತ್ವಂ ತಸ್ಮಿನ್ ಕಾರ್ಯಕರಣ ಕರ್ತೃತ್ವೇ ಹೇತುಃ ಕಾರಣಂ ಆರಂಭಕತ್ವೇನ ಪ್ರಕೃತಿ ಉಚ್ಯತೆ. ಹಾಗಾಗಿ ಈ ಶರೀರ ಮತ್ತು ಇಂದ್ರಿಯಗಳು ಹಾಗೆ ಹೇಳ್ಬೋದು ನಾವು, ಮತ್ತು ಇಂದ್ರಿಯಗಳ ಹೊರಗಡೆ ಇರೋ ವಸ್ತುಗಳು, ಆಮೇಲೆ ಅವುಗಳ ಸಂಪರ್ಕದಿಂದ ನಮಗೆ ಉಂಟಾಗುವ ಸುಖ ದುಃಖ ಮೋಹ ಇಷ್ಟನ್ನು ಕೂಡ ಕಾರ್ಯಕಾರಣ ಅಂತ ಹೇಳಿದ್ರು. ಅವುಗಳನ್ನ ಉಂಟು ಮಾಡೋದ್ರಲ್ಲಿ ಪ್ರಕೃತಿನೇ ಅದಕ್ಕೆ ಕಾರಣ ಅಂತ ಹೇಳಿದ್ರು. ಇಷ್ಟು ಮೊದಲನೇ ಭಾಗಕ್ಕೆ ಅರ್ಥ ಆಯ್ತು. ಮೊದಲನೇ ಸಾಲು, ಶ್ಲೋಕದ ಮೊದಲನೇ ಸಾಲಿಗೆ ಅರ್ಥ ಆಯ್ತು. ಇವಾಗ ಮುಂದಿನ ಸಾಲಿನ ಅರ್ಥವನ್ನ ಹೇಳ್ತಾ ಇದ್ದಾರೆ. ಏವಂ ಕಾರ್ಯಕರಣ, ಇವಾಗ ಒಂದು ವಿಚಾರ ಮಾಡ್ತಾರೆ. ಇಲ್ಲಿ ಒಂದು ಪಾಠ ಅಂತರ ಇದೆ ಅಂತ ಹೇಳ್ತಾರೆ. ಕೆಲವು ಪಾಠಗಳಲ್ಲಿ ಶಂಕರಾಚಾರ್ಯ ನೋಡಿದ್ದಾರೆ ಅದರಲ್ಲಿ. ಹಾಗಾಗಿ ಕಾರ್ಯಕರಣ ಕರ್ತೃತ್ವೇ ಅಂತ ಒಂದು ಪಾಠ ಇದೆ, ಕಾರ್ಯಕಾರಣ ಕರ್ತೃತ್ವೇ ಅಂತ ಒಂದು ಪಾಠ ಇದೆ. ಹಾಗಾದ್ರೆ ಕಾರ್ಯಕಾರಣ ಅಂತ ಹೇಳಿದ್ರೆ ಅವಾಗ ಏನು ಅರ್ಥ ಮಾಡ್ಬೋದು ಅನ್ನೋದನ್ನು ಕೂಡ ಮುಂದೆ ಹೇಳ್ತಾರೆ ಅವರು. ಹಾಗಾಗಿ ಕಾರ್ಯಕರಣ ಕರ್ತೃತ್ವೇನ ಸಂಸಾರಸ್ಯ ಕಾರಣಂ ಪ್ರಕೃತಿ. ಹಾಗಾಗಿ ಈ ಒಂದು ಶರೀರ ಮತ್ತು ಇಂದ್ರಿಯಗಳು ಅಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಅಂತ ಹೇಳ್ಬೋದು, ಇವುಗಳನ್ನ ಕ್ರಿಯೇಟ್ ಮಾಡೋ ರೀತಿಯಲ್ಲಿ ಈ ಪ್ರಕೃತಿ ಅನ್ನೋದು ಕಾರಣವಾಗುತ್ತೆ, ಇದಕ್ಕೆ ಪ್ರಕೃತಿ ಅನ್ನೋದು ಕಾರಣವಾಗುತ್ತೆ ಅಂತ ಹೇಳಿದ್ರು. ಇವಾಗ ಕಾರ್ಯಕಾರಣಕರ್ತೃತ್ವೇ ಇತ್ಯಸ್ಮಿನ್ ಅಪಿ ಪಾಠೆ ಕಾರ್ಯಂ ಯತ್ ಯಸ್ಯ ಪರಿಣಾಮಃ ತತ್ ತಸ್ಯ ಕಾರ್ಯಂ ವಿಕಾರಃ ವಿಕಾರಿ ಕಾರಣಂ ತಯೋಃ ವಿಕಾರ ವಿಕಾರಿಣೋಃ ಕಾರ್ಯಕಾರಣಯೋಃ ಕರ್ತೃತ್ವೇ ಇತಿ ಅಂತ. ಅಂದ್ರೆ ಇದೇನ್ ಹೇಳ್ತಾರೆ ಅಂದ್ರೆ, ಈ ಕಾರ್ಯ ಕಾರಣ ಅಂತ ಇಟ್ಕೊಂಡ್ರೆ ಏನಾಗುತ್ತೆ ಅಂತ ಹೇಳಿದ್ರೆ, ಕಾರ್ಯ ಅನ್ನೋದು ಎಫೆಕ್ಟ್, ಕಾರಣ ಅನ್ನೋದು ಕಾಸ್ ಅಂತ. ಸೊ ಕಾಸ್ ಅಂಡ್ ಎಫೆಕ್ಟ್ ಅಂತ ಇದೆಯಲ್ಲ, ಈ ಕಾಸ್ ಅಂಡ್ ಎಫೆಕ್ಟ್ ಅನ್ನೋದಕ್ಕೆ ಕೂಡ ಒಂದು ಕಾಸ್ ಇದೆ, ದೊಡ್ಡ ಕಾಸ್ ಒಂದಿದೆ, ಅದು ಪ್ರಕೃತಿ ಅಂತ ಆಯ್ತದು. ಹಾಗಾದ್ರೆ ಈ ಕಾಸ್ ಅಂಡ್ ಎಫೆಕ್ಟ್ ಅನ್ನೋದು ಏನಾಗುತ್ತೆ ಅಂತ ಕೇಳಿದ್ರೆ, ಈ ಪಂಚಭೂತಗಳು ಅನ್ನೋದು ಕಾಸ್ ಅದು ಇವುಗಳೆಲ್ಲ ಉಂಟಾಗಕ್ಕೆ, ಈ ಇಂದ್ರಿಯಗಳು ಶರೀರ ಎಲ್ಲ ಉಂಟಾಗಕ್ಕೆ ಪಂಚಭೂತಗಳೆಲ್ಲ ಒಂದು ಕಾಸ್ ಆಗುತ್ತೆ. ಬಟ್ ಆ ಕಾಸ್ ಕೂಡ ಇನ್ನೊಂದು ದೊಡ್ಡ ಕಾಸಿಂದ ಆಚೆ ಬಂದಿದೆ ಅದು. ಅದರಿಂದ ಈ ಕಾರ್ಯ ಮತ್ತು ಕಾರಣ ಅಂತ ಇದೆಯಲ್ಲ, ಇವುಗಳೆಲ್ಲ ಉತ್ಪತ್ತಿ ಮಾಡೋದ್ರಲ್ಲಿ ಈ ಒಂದು ಪ್ರಕೃತಿನೇ ಕಾರಣವಾಗಿದೆ ಅಂತ ಹೇಳ್ತಾರೆ. ಅದಕ್ಕೆ 2-3 ರೀತಿಯಾದ ಒಂದು ಅರ್ಥವನ್ನು ಕೊಡ್ತಾ ಇದ್ದಾರೆ. ಅಥವಾ ಷೋಡಶ ವಿಕಾರಾಹ ಕಾರ್ಯಂ ಅಂತ ಹೇಳಿದ್ರು. ಅಂದ್ರೆ ಷೋಡಶ ವಿಕಾರ ಅಂತ ಹೇಳಿದ್ರೆ 16 ವಿಕಾರಗಳು, ಅದೇ ಕಾರ್ಯಂ ಅಂತ ಹೇಳಿದ್ರು. ಏನ್ 16 ಅಂತ ಹೇಳಿದ್ರೆ 11 ಇಂದ್ರಿಯಗಳು 5 ವಿಷಯಗಳು ಅಂತ ನಮ್ಮ ಆನಂದಗಿರಿ ಅವರು ವ್ಯಾಖ್ಯಾನದಲ್ಲಿ ಕೊಟ್ಟಿದ್ದಾರೆ. ಅದರಿಂದ ನಮಗೆ ಪ್ರಯೋಜನವಾಗುತ್ತೆ ಅದನ್ನು ನೋಡಿದ್ರಿಂದ. ನೋಡಿ, 11 ಇಂದ್ರಿಯಗಳು ಯಾವ್ದಾದ್ರು ಅಂತ ಹೇಳಿದ್ರೆ 5 ಕರ್ಮೇಂದ್ರಿಯಗಳು, 5 ಜ್ಞಾನೇಂದ್ರಿಯಗಳು, ಆಮೇಲೆ ಅಂತಃಕರಣ ಅಂತ ಒಂದು, ಅದು ಕರ್ಣ ಅಂತ ಒಂದು ಲೆಕ್ಕಕ್ಕೆ ತಗೊಂಡ್ರೆ 11 ಅಂತ ಆಯ್ತು. ಇದನ್ನ ಕೃಷ್ಣನು ಇದೇ ಅಧ್ಯಾಯದಲ್ಲಿ ಅಲ್ಲಿ ಏನು ಇಂದ್ರಿಯಾಣಿ ದಶೈಕಂಚ ಅಂತ 11 ಅಂತ ಅಲ್ಲೇ ಲೆಕ್ಕ ಮಾಡಿಬಿಟ್ಟಿದ್ದಾನೆ. ಹಾಗಾಗಿ ಅದನ್ನ ಸೇರಿಸ್ಕೊಂಡು 5 ವಿಷಯಗಳು, ಯಾವುದು ಶಬ್ದ ಸ್ಪರ್ಶ ರೂಪ ರಸ ಗಂಧ ಅಂತ 5 ವಿಷಯಗಳು, ಇಷ್ಟು ಸೇರಿ 16 ಅಂತ ಆಯ್ತದು. ಈ 16 ವಿಷಯಗಳು ಈ ಒಂದು ಕಾರ್ಯಂ ಅಂತ ಲೆಕ್ಕದಲ್ಲಿ 16ನ ತಗೊಳ್ಳೋಣ ಅಂತ ಹೇಳಿದ್ರು. ಸಪ್ತ ಪ್ರಕೃತಿ ವಿಕೃತಯ, ಆಮೇಲೆ ಕಾರಣಂ ತಾನ್ಯೇ. ಹಾಗಾದ್ರೆ ಈ 16ನ್ನ ಉಂಟು ಮಾಡಕ್ಕೆ ಯಾವ್ದು ಕಾರಣವಾಗುತ್ತೆ ಅಂತ ಕೇಳಿದ್ರೆ 7 ವಿಷಯಗಳು ಕಾರಣವಾಗುತ್ತೆ ಅಂತ ಹೇಳಿದ್ರು. ಆ 7 ವಿಷಯಗಳು ಏನು ಅಂತ ಹೇಳಿದ್ರೆ ಪ್ರಕೃತಿ ವಿಕೃತಯ ಅಂತ ಹೇಳಿದ್ರು. ಅದೇನು ಅಂತ ಕೇಳಿದ್ರೆ ಅದಕ್ಕೂ ಕೂಡ ಅವರು ಲೆಕ್ಕ ಕೊಟ್ಟಿದ್ದಾರೆ. ಏನು ಅಂತ ಹೇಳಿದ್ರೆ ಮಹತ್, ಅಹಂಕಾರ ಮತ್ತು ಪಂಚಭೂತ ತನ್ಮಾತ್ರ ಅಂತ ಹೇಳಿದ್ರಲ್ಲ, ಅಂದ್ರೆ ಪಂಚಭೂತಗಳು ಅಂತ ಯಾವುದು ಅಗ್ನಿ, ವಾಯು, ಜಲ, ಆಕಾಶ ಅಂತೆಲ್ಲ ಹೇಳಿದ್ರಲ್ಲ ಅವುಗಳು, ಮತ್ತು ಮಹತ್ ಅಹಂಕಾರಂ ಅಂತ 2. ಹಾಗಾದ್ರೆ 5, 2, 7 ಆಯ್ತು. ಆಮೇಲೆ ಅದಕ್ಕೆಲ್ಲ ಮೂಲವಾಗಿರೋ ಪ್ರಕೃತಿ ಅಂತ ಇದೆಯಲ್ಲ, ಆ ಪ್ರಕೃತಿ ಮೂಲ ಪ್ರಕೃತಿ ಅಂತ. ಅಂದ್ರೆ ಇವಾಗ ಏನಾಗುತ್ತೆ ಅಂತ ಹೇಳಿದ್ರೆ, ಇದಕ್ಕೆ ನೋಡಿ, ಈ ಪ್ರಳಯ ಕಾಲದಲ್ಲಿ ಮೂಲ ಪ್ರಕೃತಿ ಮಾತ್ರ ಇರುತ್ತೆ. ಆ ಮೂಲ ಪ್ರಕೃತಿಗೆ ಒಂದು ಶಕ್ತಿ ಇದೆ, ಆ ಶಕ್ತಿ ಎಲ್ಲ ಅದ್ರ ಒಳಗಡೆ ಅಡಕೊಂಡಿದೆ. ಇದು ಹೇಗೆ ಇದಕ್ಕೆ ಒಂದು ಉದಾಹರಣೆ ಕೊಡ್ಬೋದು ಅಂತ ಹೇಳಿದ್ರೆ, ಒಂದು ವ್ಯಕ್ತಿ ಸುಮ್ಮನೆ ಕೂತಿದ್ದಾನೆ ಅಂತ ಹೇಳಿದ್ರೆ ಅವನು ಕೈಕಾಲೆಲ್ಲ ಅವನು ಮುದ್ರಕೊಂಡು ಕೂತಿದ್ದಾನೆ. ಆದ್ರೆ ಅವನು ಏನಾದ್ರೂ ಮಾಡಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾನೆ, ಕೈಕಾಲು ಚಾಚಿಸ್ತಾನೆ. ಅವಾಗ ಅವನು ಎದ್ದು ಏನಾದ್ರು ಓಡಾಡಬೇಕು ಅಂತ ಹೇಳಿದ್ರೆ ಅಥವಾ ತಗೋಬೇಕು ಅಂದ್ರೆ ಕೈಕಾಲು ಚಾಚಿಸ್ತಾನೆ. ಹೀಗೆ ಮಾಡುವಾಗ ಮುದ್ರಕೊಂಡು ಕೂತಿದ್ದಾನಲ್ಲ, ಆ ಸ್ಥಿತಿನೇ ಮೂಲ ಪ್ರಕೃತಿಯ ಸ್ಥಿತಿ. ಆದ್ರೆ ಈ ಕೈಕಾಲು ಚಾಚೋದು ಅಂತ ಒಂದು ಶಕ್ತಿ ಅವನಲ್ಲಿ ಇದೆಯಲ್ಲ, ಹಾಗಾಗಿ ಅವನಿಗೆ ಬೇಕಾದಾಗ ಇದೆಲ್ಲ ಮಾಡ್ತಲ್ಲ, ಅದೆಲ್ಲಾನೇ ಈ ಮಹತ್, ಅಹಂಕಾರ ಅಂತ ಇದೆಲ್ಲ ಇದೆ. ಹಾಗಾದ್ರೆ ಮೂಲ ಪ್ರಕೃತಿ ಅನ್ನೋದು ಒಂದು ಮಾತ್ರ ಆ ಸೃಷ್ಟಿ ಪ್ರಳಯ ಕಾಲದಲ್ಲಿ ಇರುತ್ತೆ. ಅದು ಸೃಷ್ಟಿ ಮಾಡಬೇಕು ಅಂತ ಈಶ್ವರ ಯಾವಾಗ ಸಂಕಲ್ಪ ಮಾಡಿದ್ನೋ ಅವನ ಹತ್ರನೇ ಈ ಶಕ್ತಿ ಇದೆ, ಮೂಲ ಪ್ರಕೃತಿ ಅಂತ ಇದೆ. ಅವಾಗ ಏನ್ ಮಾಡುತ್ತೆ, ಅದು ಮೊದಲು ಮಹತ್ತಾಗಿ ಒಂದು ಪರಿಣಾಮ ಆಗುತ್ತೆ. ಮಹತ್ ಅಂತ ಒಂದು ತತ್ವ, ಅಲ್ಲಿಂದ ಅಹಂಕಾರ ಅಂತ ಒಂದು ತತ್ವ ಉಂಟಾಗುತ್ತೆ. ಅವುಗಳಿಂದ ಪಂಚಭೂತಗಳೆಲ್ಲ ಉಂಟಾಗುತ್ತೆ. ಪಂಚಭೂತಗಳು ಅಂದ್ರೆ ಪಂಚೀಕರಣ ಆಗಕ್ಕೆ ಮುಂಚೆ ಸೂಕ್ಷ್ಮವಾಗಿರೋ ಪಂಚ ತನ್ಮಾತ್ರೆ ಅಂತ ಹೇಳ್ತಾರೆ, ಅದಕ್ಕೆ ಅವುಗಳೆಲ್ಲ ಉಂಟಾಗುತ್ತೆ. ಅವುಗಳಿಂದ ಈ ಹಿರಣ್ಯಗರ್ಭ, ಆಮೇಲೆ ವಿರಾಟ್, ಆಮೇಲೆ ಈ ಸ್ಥೂಲವಾದ ಪ್ರಪಂಚ, ನಮಗೆ ಕಣ್ಣಿಗೆ ಕಾಣಿಸೋ ಪ್ರಪಂಚ, ಇಷ್ಟು ಉಂಟಾಗುತ್ತೆ. ಈ ಒಂದು ಕ್ರಮ ಶಾಸ್ತ್ರದಲ್ಲಿ ಒಪ್ಪಿದ್ದಾರೆ.
ಹಾಗಾಗಿ ಈ 7 ಅಂತ ಹೇಳಿದ್ದು ಅದು. ಆ 7ಕ್ಕೆ ಯಾವ್ದು 7? 5 ಪಂಚಭೂತಗಳು ಮತ್ತು ಮಹತ್ತು ಮತ್ತು ಅಹಂಕಾರ 7. ಆ 7ಕ್ಕೆ ಕಾರಣವಾಗಿರೋದು ಮೂಲ ಪ್ರಕೃತಿ ಅಂತ. ಸೊ ಹಾಗಾದ್ರೆ ಪ್ರಕೃತಿ ವಿಕೃತಿ ಅಂತ ಹೇಳುವಾಗ, ವಿಕೃತಿ ಅಂತ ಹೇಳಿದ್ರೆ ವಿಕಾರಗಳು ಅಂತ ಅರ್ಥ, ಪ್ರಕೃತಿ ಅಂತ ಹೇಳಿದ್ರೆ ಕಾರಣ ಅಂತ ಅರ್ಥ. ಹಾಗಾದ್ರೆ ಈ ಮೂಲ ಪ್ರಕೃತಿನೇ ಕಾರಣ, ಆದ್ರೆ ವಿಕಾರಗಳು ಯಾವುದು ಅಂತ ಕೇಳಿದ್ರೆ ಮಹತ್ತು, ಅಹಂಕಾರ ಮತ್ತು ಪಂಚಭೂತಗಳು ಅಂತ ಹೇಳಿದ್ರು. ಆಕ್ಚುಲಿ ಏನ್ ಆಗ್ತಾ ಇದೆ ಅಂತ ಹೇಳಿದ್ರೆ, ಇರೋ ಪದಾರ್ಥವನ್ನೇ ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕ ಮಾಡಿ ಹೇಳ್ತಾ ಇದ್ದಾರೆ ಅಷ್ಟೇನೆ. ಇರೋ ಪದಾರ್ಥಗಳನ್ನೇ ಬೇರೆ ಬೇರೆ ರೀತಿಯಲ್ಲಿ ಲೆಕ್ಕ ಮಾಡಿ ಹೇಳ್ತಾ ಇದ್ದಾರೆ. ಅದರಿಂದ ನಮಗೆ ಕನ್ಫ್ಯೂಸ್ ಆಗೋದು ಬೇಡ. ಬಟ್ ನಮಗೆ ತಿಳ್ಕೋಬೇಕು ಅಂತ ಹೇಳಿದ್ರೆ ಈ ಲೆಕ್ಕಗಳನ್ನ ನಾವು ಸುಮ್ಮನೆ ಒಂದ್ ಕಡೆ ಬರೆದಿಟ್ಕೊಂಡು ನೋಡ್ಕೋಬಹುದು ಅಷ್ಟೇನೆ. ಬಟ್ ಅದೇನು ಅಷ್ಟೊಂದು ಮುಖ್ಯ ಇಲ್ಲ. ನಮಗೆ ಭಾಷೆಯನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಕೆ ನಮಗೆ ಅದು ಬೇಕಾಗಿದೆ ಅನ್ನೋ ಕಾರಣದಿಂದ ನಾನು ಆನಂದಗಿರಿ ಅವ್ರು ತೋರಿಸ್ಕೊಟ್ಟಿದ್ದರಿಂದ ನಮಗೆ ಅದು ಪ್ರಯೋಜನವಾಯಿತು. ಇಲ್ಲಿಯವ್ರು ನಮ್ಗೆ ಗೊತ್ತಾಗ್ತಾ ಇರಲಿಲ್ಲ ಅಂತ ನಾವು ಸುಮ್ಮನೆ ಗೆಸ್ ಮಾಡಬೇಕಾಗುತ್ತೆ. ಅವ್ರು ಕ್ಲಿಯರ್ ಆಗಿ ಈ ಲೆಕ್ಕ ಎಲ್ಲ ಕೊಟ್ಬಿಟ್ಟಿದ್ದಾರೆ ಅವರು. ಎನಿವೆ, ಇದಾದ್ಮೇಲೆ ಅವ್ರು ಏನ್ ಹೇಳ್ತಾ ಇದ್ದಾರೆ, ಕಾರ್ಯಕರಣಾನಿ ಉಚ್ಯಂತೆ ತೇಷಾಂ ಕರ್ತೃತ್ವೇ ಹೇತು ಪ್ರಕೃತಿ ಉಚ್ಯತೆ ಆರಂಭಕತ್ವೇನೈವ. ಇವುಗಳಿಗೆಲ್ಲ ಮೂಲ ಪ್ರಕೃತಿನೇ ಕಾರಣ, ಬೇಸಿಕ್ ಕಾಸ್ ಇದೇನೆ, ಇದರಿಂದನೇ ಇದೆಲ್ಲ ಉಂಟಾಗಿದ್ದೆ ಅಂತ ಅಷ್ಟು ಮಾತ್ರ ಹೇಳಿದ್ರಲ್ಲಿ. ಪುನಃ ಪುರುಷಶ್ಚ ಸಂಸಾರಸ್ಯ ಕಾರಣಂ ಯಥಾ ಸ್ಯಾತ್ ತದುಚ್ಯತೆ. ಇವಾಗ ಪ್ರಕೃತಿಯ ರೋಲ್ ಹೇಳ್ಬಿಟ್ರು, ಪ್ರಕೃತಿ ಏನೇನ್ ಮಾಡುತ್ತೆ ಅಂತ. ಪುರುಷ ಏನ್ ಮಾಡ್ತಾನೆ ಮತ್ತೆ ಜೀವ ಏನ್ ಮಾಡ್ತಾನೆ ಅಂತ ಹೇಳಿದ್ರೆ ಅವನ ರೋಲ್ ಏನು ಅನ್ನೋದನ್ನ ಇವಾಗ ಹೇಳ್ತಾ ಇದ್ದಾರೆ. ಪುರುಷ ಜೀವ ಕ್ಷೇತ್ರಜ್ಞ ಭೋಕ್ತ ಇದು ಪರ್ಯಾಯ. ನೋಡಿ, ಪುರುಷ ಅಂದ್ರೆ ಯಾರು ಅಂತ ಹೇಳಿದ್ರೆ ಜೀವ ಅಂತ ಅವನು ಕರಿಬಹುದು, ಕ್ಷೇತ್ರಜ್ಞ ಅಂತ ಇದೇ ಅಧ್ಯಾಯದಲ್ಲಿ ಕರೆದಿದ್ದಾರೆ ಅವನ್ನ. ಅಂದ್ರೆ ಈ ಇಡೀ ಪ್ರಪಂಚವನ್ನ ಕ್ಷೇತ್ರವನ್ನ ತಿಳ್ಕೊಳ್ಳೋನು ಅಥವಾ ಅದನ್ನ ಸಂಪರ್ಕ ಮಾಡೋನು ಅಥವಾ ಅದನ್ನ ಬೆಳಗುವನು ಅಂತ ಹೇಳ್ಬೋದು ಕ್ಷೇತ್ರಜ್ಞ. ಅವನಿಗೆ ಜೀವ ಅಂತಾನು ಹೆಸರು, ಭೋಕ್ತ ಅಂತಾನು ಅವನಿಗೆ ಹೆಸರು. ಹಾಗಾಗಿ ಏನಂದ್ರೆ ಅವನು ಭೋಕ್ತ ಇಲ್ಲದ್ರೆ ಇದೆಲ್ಲ ಭೋಗ್ಯ ಪದಾರ್ಥ ಇದ್ರೆ ಏನು ಪ್ರಯೋಜನ ಇಲ್ಲ. ಹಾಗಾಗಿ ಭೋಕ್ತ ಅಂತ ಒಬ್ಬ ಬೇಕು. ಹಾಗಾದ್ರೆ ಅವನಿಗೆ ಈ ತರ ಹೆಸರುಗಳೆಲ್ಲ ಪರ್ಯಾಯ ಹೆಸರುಗಳಿದೆ. ಸುಖ ದುಃಖಾನಾಂ ಭೋಕ್ತ, ಯಾವ್ದನ್ನ ಅದು ಸುಖ ದುಃಖಗಳು ಅಂತ ಹೇಳಿದ್ರೆ ಭೋಗ್ಯಾನಾಂ ಭೋಕ್ತೃತ್ವೇ ಉಪಲಬ್ಧತ್ವೇ ಹೇತು ಉಚ್ಯತೆ. ಅಂದ್ರೆ ಸುಖ ದುಃಖ ಮೋಹ ಅಂತ ಇದೆಯಲ್ಲ, ಇದ್ರ ಜೊತೆಗೆ ನಾವು ಬೇರೆ ಅದರ ಪ್ರಭೇದಗಳೆಲ್ಲ ಕೂಡ ತಿಳ್ಕೊಬಹುದು, ಸೇರಿಸ್ಕೋಬಹುದು. ಇವಾಗ ಮೋಹ ಅನ್ನೋದಕ್ಕೆ, ನಮಗೆ ದುಃಖ ಅನ್ನೋದಕ್ಕೆ ಕೆಲವೆಲ್ಲ ಹೇಳ್ಬೋದು, ನಮಗೆ ಯಾವ ಯಾವ ಕಾರಣದಿಂದ ದುಃಖ ಆಗುತ್ತೆ ಅಂತ. ದುಃಖದಲ್ಲೇ ಬೇರೆ ಬೇರೆ ಪ್ರಭೇದಗಳಿದೆಯಲ್ಲ. ಇವಾಗ ನೋಡಿ, ಪೇಯ್ನ್ ಅಂತ ಒಂದು ಹೇಳ್ತೀವಿ, ನೋವು ಅಂತ ಹೇಳ್ತೀವಿ, ಬಾಧೆ ಅಂತ ಹೇಳ್ತೀವಿ. ಅದರಲ್ಲಿ ಎಷ್ಟು ತರ ಇದೆ ಅಲ್ವಾ. ನನ್ನ ಫ್ರೆಂಡ್ ಒಬ್ರಿದ್ದಾರೆ, ಅವ್ರಿಗೆ ಅಷ್ಟೊಂದು ಏನು ಜಾಸ್ತಿ ವಯಸ್ಸಾಗಿಲ್ಲ ಅವ್ರಿಗೆ, ಆದ್ರೆ ಅವರಿಗೆ ಪಾಪ ಏನೋ ಕಾರಣಗಳಿಂದ ಅವ್ರಿಗೆ ಬೇಕಾದಷ್ಟು ಕಾಯಿಲೆಗಳಿದೆ ಅವರಿಗೆ. ಅವ್ರು ಹೇಳ್ತಾರೆ, ನನಗೆ ಒಂದ್ಸತಿ ಹೇಳಿದ್ರು, ನನಗೆ ಆಶ್ಚರ್ಯವಾಯಿತು. ಹೊಟ್ಟೆ ಸಂಬಂಧವಾಗಿ ಅವರಿಗೆ 4-5 ತರ ಬಾಧೆಗಳಾಗುತ್ತಂತೆ ಅವರಿಗೆ. ನೋಡಿ, ನಾವು ಕೂಡ ಸ್ವಲ್ಪ ಇಮ್ಯಾಜಿನ್ ಮಾಡೋದು, ಹೊಟ್ಟೆ ಕಿಡ್ಚೋ ತರ ಒಂದಾಗೋದು, ಹೊಟ್ಟೆ ಹಿಂಡೋ ತರ ಆಗೋದು, ಒಂಥರ ವಾಂತಿ ಬರಕ್ಕೆ ಆಗುತ್ತಲ್ಲ, ಅದು ಕೂಡ ಹೊಟ್ಟೆ ಒಂಥರ ಆಗುತ್ತೆ. ಅದು ಇಷ್ಟೆಲ್ಲ ಕಷ್ಟಗಳು ಅವ್ರು ಹೇಳ್ತಾರೆ. ಅವರು 4-5 ತರ ಹೊಟ್ಟೆ ಬಾಧೆಗಳು, 4-5 ತರ ತಲೆ ಬಾಧೆಗಳು ಇಂತೆಲ್ಲ ಅವ್ರು ಹೇಳ್ತಾರೆ. ಹೀಗಾಗಿ ನಮ್ಗೆ ಅದರಲ್ಲಿ ಬೇರೆ ಪ್ರಭೇದಗಳೆಲ್ಲ ಇರುತ್ತೆ. ಸೊ ಹಾಗಾಗಿ ಈ ಸುಖ ದುಃಖ ಮೋಹ ಅನ್ನೋದ್ರಲ್ಲಿ ನಾವು ಬೇಕಾದಷ್ಟು ಪ್ರಭೇದಗಳು ಸೇರಿಸಬಹುದು. ಅದರಲ್ಲಿ ಇವುಗಳನ್ನೆಲ್ಲ ಭೋಗ ಮಾಡೋನು ಯಾರು ಅಂತ ಹೇಳಿದ್ರೆ, ಭೋಗ ಆಗ್ಬೇಕು ಅಂದ್ರೆ ಪುರುಷ, ಜೀವ ಇರಬೇಕು. ಜೀವ ಇದ್ರೇನೆ ಅದಕ್ಕೆ ಭೋಗ ಅಂತ ಹೇಳ್ತಾರೆ. ನೋಡಿ, ಇವಾಗ ನಾವು ಹೇಳ್ತೀವಿ, ಇವಾಗ ಕೋಮಾ ಅನ್ನೋ ಸ್ಟೇಟಲ್ಲಿ ನಮಗೆ ಯಾರಿಗೂ ಏನು ಕಷ್ಟ ಆಗೋದಿಲ್ಲ ಅಂತ ನಾವು ಹೇಳ್ತೀವಿ. ಆದರೆ ನಮ್ಮ ಶಾಸ್ತ್ರದ ಪ್ರಕಾರ ಏನು ಅಂತ ಹೇಳಿದ್ರೆ, ಯದ್ಯಪಿ ಸೈನ್ಸ್ ಪ್ರಕಾರ, ಮೆಡಿಕಲ್ ಸೈನ್ಸ್ ಪ್ರಕಾರ ಕೋಮಾ ಅನ್ನೋ ಸ್ಟೇಟಲ್ಲಿ ಹಿ ವೋಂಟ್ ಬಿ ಅಂಡರ್ಗೋಯಿಂಗ್ ಎನಿ ಪೇಯ್ನ್, ಹಿ ವೋಂಟ್ ಬಿ ಎಕ್ಸ್ಪೀರಿಯನ್ಸಿಂಗ್ ಎನಿ ಪೇಯ್ನ್ ಅಂತ ಅವ್ರು ಹೇಳಿದ್ರು ಕೂಡ, ಈ ಕೋಮಾ ಅನ್ನೋ ಸ್ಟೇಟ್ ನಮ್ಮ ಇದರಲ್ಲಿ ಮೂರ್ಛಾ ಅನ್ನೋ ಸ್ಟೇಟ್ ನಮ್ಮ ಶಾಸ್ತ್ರದ ಪ್ರಕಾರ ಅದು ಒಂದು ಕಷ್ಟಕರವಾದ ಸ್ಟೇಟ್. ಅಂದ್ರೆ ಅದನ್ನ ವಿಚಾರ ಮಾಡಿದ್ದಾರೆ. ನೋಡಿ, ಅದರಲ್ಲಿ ಅವರು ಯಾತಕ್ಕೆ ಅದನ್ನ ಕಷ್ಟಕರ ಅಂತ ಹೇಳಬೇಕು ಅಂತ ಹೇಳಿದ್ರೆ, ಶಾಸ್ತ್ರದ ಪ್ರಕಾರ ಒಬ್ಬ ವ್ಯಕ್ತಿ, ಜೀವಂತವಾಗಿರೋ ವ್ಯಕ್ತಿ, ಅವನ ಜೀವನ ಕಾಲದಲ್ಲಿ ಅವನು ಹುಟ್ಟಿ ಸಾಯೋ ತನಕ ಅವನಿಗೆ ಬೇಕಾದಷ್ಟು ಸುಖ ದುಃಖ ಎಲ್ಲವನ್ನು ಅನುಭವಿಸ್ಬೇಕು ಅವನು. ಅವಾಗ ಈ ಮೋಹ, ಈ ಕೋಮಾ ಅಂತ ಒಂದು ಸ್ಟೇಟ್ ಅಲ್ಲಿ ಒಂದು ಕೆಲವರಿಗೆ 3 ದಿವಸ, ಕೆಲವರಿಗೆ 3 ವರ್ಷ ಅದೆಲ್ಲ ಕೂಡ ಇದ್ದಿದ್ದಾರೆ ಕೆಲವರು ಕೋಮಾನಲ್ಲಿ. ಆ ಇರೋ ಸಮಯದಲ್ಲಿ ಅವನಿಗೆ ಅದು ದುಃಖ ಅಂತ ಹೇಳಿದ್ದಾರೆ. ಶಾಸ್ತ್ರ ಅದನ್ನು ದುಃಖವಾಗಿ ನೋಡುತ್ತೆ. ಅವನಿಗೆ ದುಃಖಕರವಾದ ಸ್ಟೇಟ್ ಅದು ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಿ, ಅವನು ಸಂತೋಷ ಪಡಕ್ಕೆ ಏನಿಲ್ಲವೇ ಇಲ್ಲ ಅಲ್ಲಿ. ಯಾಕಂದ್ರೆ ಭೋಗ ಏನು ಮಾಡ್ತಾ ಇಲ್ಲ, ಅವನಿಗೆ ಸಂತೋಷ ಸುಖ ಭೋಗ ಮಾಡ್ತಾ ಇಲ್ಲ. ಆದ್ರೆ ಅದನ್ನ ಒಂದು ದುಃಖಕರವಾದ ಸ್ಟೇಟ್ ಅಂತ ಹೇಳ್ತಾರೆ. ಯಾಕಂದ್ರೆ ನೋಡಿ, ಇವಾಗ ನಿನ್ನ 3 ತಿಂಗಳು ನಿನ್ನ ಕೋಮಲ್ಲಿ ಕೂಡಿಸ್ತೀನಿ ಅಂತ ಯಾರಾದ್ರೂ ಹೇಳಿದ್ರೆ ನಾವು ಒಪ್ತೀವ ನಾವು ಅಲ್ವಾ? ಖಂಡಿತ ನಾವು ಒಪ್ಪಲ್ಲ. ಯಾಕಂದ್ರೆ ಅದು ನಮ್ಗೆ ಬೇಡ ಅಂತ ಅನ್ಸುತ್ತೆ. ನಾವು ಯಾವ್ದು ಬೇಡ ಅಂತ ಅನ್ಸುತ್ತೋ ನಮ್ಗೆ ಹಿಡಿಸಲ್ಲ ಅಂತ ಒಂದಾಯ್ತು. ನಾವು ಯಾವ್ದನ್ನ ಹಿಡಿಸಲ್ಲ ಅಂತ ಹೇಳ್ತೀವಿ ಅಂತ ಹೇಳಿದ್ರೆ, ಸಮಥಿಂಗ್ ವಿಚ್ ಇಸ್ ನಾಟ್ ಪ್ಲೆಷರಬಲ್ ಟು ಅಸ್. ಅಂತ ಇಟ್ ಮೆ ನಾಟ್ ಬಿ ಪಾಸಿಟಿವ್ಲಿ ಪೇನ್ಫುಲ್ ಟು ಅಸ್, ಬಟ್ ಸಮಥಿಂಗ್ ವಿಚ್ ಇಸ್ ನಾಟ್ ಪ್ಲೆಷರಬಲ್ ಅನ್ನೋ ಕಾರಣದಿಂದ ನಾವು ಅದನ್ನ ಬೇಡ ಅಂತ ನಾವು ಅವಾಯ್ಡ್ ಮಾಡ್ತೀವಿ ಅದನ್ನ. ಆದ್ರೆ ಶಾಸ್ತ್ರ ಹೇಗೆ ನೋಡುತ್ತೆ ಅಂತ ಹೇಳಿದ್ರೆ, ಒಬ್ಬನ ಪ್ರಾರಬ್ಧ ಅವನಿಗೆ ಈ ತರ ಇರ್ಬೇಕಾಗಿದೆ, ಅವನು ಈ ತರ ಕೋಮಲ್ ಆಗಿ ಇರ್ಬೇಕಾಗಿರೋದು ಅವ್ನ ಪ್ರಾರಬ್ಧ ಅಂತ ಹೇಳುತ್ತೆ. ಅದು ಪ್ರಾರಬ್ಧ, ಸುಖವನ್ನು ಪ್ರಾರಬ್ಧ ಅಂತ ಹೇಳುತ್ತೆ. ಆದ್ರೆ ಇದನ್ನ ಯಾರು ಬೇಕು ಅಂತ ತಗೊಳ್ಳೋದಿಲ್ಲ. ಇದನ್ನ ಯಾರು ಕೂಡ ವರ್ಜ್ಯ ಮಾಡ್ತಾರೆ. ಇದನ್ನ ಈ ತರ ಒಂದು ರೀತಿಯಲ್ಲಿ ನೋಡ್ತಾ ಇದ್ರು. ಬಟ್ ಇನ್ ಎನಿ ಕೇಸ್, ಸುಖ ದುಃಖ ಮೋಹ ಅನ್ನೋದು 3ಕ್ಕೂ ಕೂಡ ಜೀವ ಅನ್ನೋದು ಇರಬೇಕು. ಹಾಗಾಗಿ ಜೀವನಿಗೆ ಅದರಿಂದಲೇ ಪ್ರತಿಯೊಂದು ಜೀವನಗೂ ಅವನಿಗೆ ಏನೇನು ಅವನ ಜೀವನದಲ್ಲಿ ಅವನು ಏನೇನು ಅನುಭವಿಸ್ತಾನೋ ಆ ಅನುಭವಿಸೋದೆಲ್ಲವೂ ಕೂಡ ಅವನಿಗೆ ಒಂದು ಅನುಭವವನ್ನು ಕೊಡುತ್ತೆ. ಅದು
ಯಾವ ರೀತಿ ಅನುಭವ ಕೊಡುತ್ತೆ ಅಂದರೆ ಸುಖವೋ ದುಃಖವೋ ಮೋಹವೋ ಯಾವುದೋ ಒಂದು ಅನುಭವ ಕೊಡುತ್ತೆ. ಬೇಕಾದ್ರೆ ನಾವು ಈ ಕೋಮ ಅನ್ನೋದನ್ನ ಮೋಹ ಅಂತ ಏನಾದರೂ ಹೇಳ್ಬೋದು. ಬಟ್ ಆ ಮೋಹ ಅನ್ನೋದು ಕೂಡ ಏನಾಗುತ್ತೆ ಅಂತ ಹೇಳಿದ್ರೆ ಆ ಸಮಯದಲ್ಲಿ ನಮಗೆ ಏನು ತಿಳುವಳಿಕೆ ಇಲ್ಲ. ಹಾಗಾಗಿ ಹಿ ಹಸ್ ನಾಟ್ ಗೇನ್ಡ್ ಎನಿಥಿಂಗ್, ಎನಿ ನಾಲೆಜ್ ಇನ್ ದಟ್ ಪೀರಿಯಡ್ ಅಲ್ವಾ. ಅವ್ನು ಚೆನ್ನಾಗಿ ಇದ್ದಿದ್ರೆ ಎಷ್ಟೋ ವಿಷಯಗಳು ಓದ್ತಾ ಇದ್ದ ಅಥವಾ ಏನೋ ಕೇಳ್ತಾ ಇದ್ದ, ತಿಳುವಳಿಕೆ ಬರ್ತಾ ಇತ್ತು ಅವನಿಗೆ. ಬಟ್ ಏನು ಒಳ್ಳೆ ಕೆಲಸ ಮಾಡ್ತಾ ಇದ್ದ, ಅದನ್ನ ಪುಣ್ಯ ಸಂಪಾದನೆ ಮಾಡ್ತಾ ಇದ್ದ. ಬಟ್ ಈ ಮೋಹದಲ್ಲಿ ಇದ್ದಿದ್ದಂತ ಅವನಿಗೆ ಅದೆಲ್ಲ ಏನು ಮಾಡೋಕ್ಕಾಗಲಿಲ್ಲ. ಹಾಗಾಗಿ ನಾವು ಅದನ್ನು ಕೂಡ ನಾವು ಸೇರಿಸ್ಬೋದು. ಹೀಗೆಲ್ಲ ನಾವು ಅದನ್ನು ಕಲ್ಪನೆ ಮಾಡ್ಬೋದು ನಾವು. ಸೊ ಹೀಗೆ ಈ ಶ್ಲೋಕದಲ್ಲಿ ಇದನ್ನು ಹೇಳ್ಬಿಟ್ಟು ಇನ್ನೂ ಒಂದು ಭಾಗ, ಇದಕ್ಕೆ ಭಾಷೆ ಇನ್ನೂ ಭಾಗ ಇದೆ. ಕಥಂ ಪುನಃ ಅನೇನ ಕಾರ್ಯಕರಣ ಕರ್ತೃತ್ವೇನ ಸುಖ ದುಃಖ ಭೋಕ್ತೃತ್ವೇನ ಚ ಪ್ರಕೃತಿ ಪುರುಷಯೋ ಸಂಸಾರ ಕಾರಣತ್ವ ಮುಚ್ಚತೆ ಇತಿ ಅತ್ರ ಉಚ್ಯತೆ. ಅಂದರೆ ಈ ವಿಷಯದಲ್ಲಿ ನೋಡಿ, ನಾವು ಶ್ಲೋಕ ಏನು 2 ಲೈನ್ ಅಷ್ಟೇನೆ ಇರೋದು. ಆದರೆ ಭಗವತ್ಪಾದರಿಗೆ ಅದರಲ್ಲಿ ಹೇಳಬೇಕಾದ ವಿಷಯ ತುಂಬ ಇದೆ. ಅದರಿಂದ ಅವರು ಏನು ಇಷ್ಟು 2 ಪ್ಯಾರಾಗ್ರಾಫ್ ಹೇಳಿದ ಮೇಲೆ ಕೂಡ ಅವರಿಗೆ ಇನ್ನೂ ಸ್ವಲ್ಪ ಹೇಳಬೇಕು ಅಂತ ಇದೆ. ಅದರಿಂದ ಅದನ್ನು ತಿಳ್ಕೋಬೇಕು ನಾವು ಅಂತ ಅವರು ಮುಂದಕ್ಕೆ ಹೇಳ್ತಾ ಇದ್ದಾರೆ. ಹಾಗಾದ್ರೆ ಈ ಕಾರ್ಯಕರಣ ಕರ್ತೃತ್ವೇನ ಅಂದ್ರೆ ಕಾರ್ಯ ಅನ್ನೋದು ಸ್ಥೂಲ ಶರೀರ ಅಂತ ಹೇಳಿದ್ವಿ, ಕರ್ಣ ಅನ್ನೋದು ಇಂದ್ರಿಯಗಳು ಮತ್ತು ಅದ್ರ ಜೊತೆಗೆ ಹೊರಗಡೆ ಇರೋ ವಿಷಯಗಳು ಎಲ್ಲವೂ ಸೇರಿಸ್ಕೊಂಡ್ಬಿಟ್ವಿ ನಾವು. ಅನುಭವ, ಅದರಿಂದ ಬರೋ ಅನುಭವವು ಎಲ್ಲವೂ ಕೂಡ ಅದಕ್ಕೆಲ್ಲ ಕಾರಣವಾಗಿರುತ್ತೆ ಪ್ರಕೃತಿ ಅಂತ ಹೇಳಿದ್ವಿ. ಆಮೇಲೆ ಅದರ ಸುಖ ದುಃಖ ಭೋಗಗಳಿಗೆಲ್ಲ ನಮಗೆ ಕಾರಣವಾಗಿದ್ದಾನೆ ಜೀವ ಅಂತ ಹೇಳಿದ್ವಿ. ಇವೆರಡೂ ಕೂಡ ಇದಕ್ಕೆ ಹೇಗೆ ಕಾರಣವಾಗುತ್ತೆ, ಸಂಸಾರಕ್ಕೆ ಹೇಗೆ ಇದೆರಡು ಕೂಡ ಕಾರಣ ಆಗ್ತಾರೆ ಅಂತ ಇನ್ನೂ ಸ್ವಲ್ಪ ನಾವು ತಿಳ್ಕೊಳ್ಬೇಕಾದಿದೆ ಅಂತ ಅವ್ರು ಹೇಳ್ತಾರೆ. ಕಾರ್ಯಕರಣ ಸುಖ ದುಃಖ ರೂಪೇಣ ಹೇತುಫಲಾತ್ಮನ ಪ್ರಕೃತೆ ಪರಿಣಾಮ ಅಭಾವೇ ಪುರುಷಸ್ಯ ಚ ಚೇತನಸ್ಯ ಅಸತಿ ತದುಪಲಬ್ಧತ್ವೇ ಕುತಃ ಸಂಸಾರ ಸ್ಯಾತ್ ಅಂತ. ಅಂದರೆ ಏನು ಹೇಳ್ತಾರೆ ನೋಡಿ, ಈ ಕಾರ್ಯಕರಣ ಸುಖ ದುಃಖ ರೂಪ ಹೀಗಾಗಿ ಈ ಪ್ರಕೃತಿ ಅದನ್ನ ಪರಿಣಾಮ ಆಗದೆ ಹೋಗಿದ್ರೆ, ಆಮೇಲೆ ಪುರುಷ ಅನ್ನೋದು ಚೇತನವಾಗಿರೋ ಪುರುಷ ಇಲ್ಲದೆ ಹೋಗಿದ್ರೆ ಅವಾಗ ಇವನಿಗೆ ಅದರ ಆ ಒಂದು ಇನ್ಫ್ರಾಸ್ಟ್ರಕ್ಚರ್ನ ಯೂಸ್ ಮಾಡ್ಕೊಳ್ಳೋಕ್ಕೆ ಅಥವಾ ಭೋಗ ಮಾಡ್ಕೊಳ್ಳೋಕ್ಕೆ ಹೇಗೆ ಆಗ್ತಾ ಇತ್ತು, ಇವನು ಇಲ್ಲದೆ ಹೋದ್ರೆ ಆಗ್ತಾನೆ ಇರಲಿಲ್ಲ. ಅದನ್ನ ಹೇಳ್ಬಿಟ್ಟು ಅವರು ಇಲ್ಲಿ ಏನು ಹೇಳಕ್ ಹೊರಡ್ತಾರೆ ಅಂತಂದ್ರೆ ತುಂಬಾ ಮುಖ್ಯವಾದ ವಿಷಯ ಹೇಳ್ತಾ ಇದ್ದಾರೆ ಇವರು. ಈ ಇನ್ಫ್ರಾಸ್ಟ್ರಕ್ಚರ್ ಅಂತ ಯಾವ್ದನ್ನ ನಾವು ಹೇಳ್ತೀವೋ ಪ್ರಪಂಚ ಅನ್ನೋದು, ಜೀವ ಅಂತ ಒಂದು ಕಡೆ ಇದ್ದಾನೆ. ಆದ್ರೆ ಈ ಜೀವನಿಗೆ ಈ ಪ್ರಪಂಚದ ಜೊತೆಗೆ ಯಾವ ತರ ಸಂಬಂಧ ಬರುತ್ತೆ ಅನ್ನೋದನ್ನ ಹೇಳ್ತಾ ಇದ್ದಾರೆ. ಇವನು ಏನೋ ಒಂದು ಮಾಡಿನೇ ಇವನಿಗೆ ಅದರಿಂದ ಇವನು ಒಂದು ಸುಖ ದುಃಖ ಮೋಹ ಪಡ್ಕೊಳ್ಬೇಕಾಗಿದೆ. ಇವನು ಹೇಗೆ ಇದರಲ್ಲಿ ಕಾರಣವಾಗ್ತಾನೆ, ಏನಾಗಿದೆ ಇಲ್ಲಿ ಅನ್ನೋದನ್ನ ಇವರು ಸೂಕ್ಷ್ಮವಾಗಿ ಹೇಳ್ತಾ ಇದ್ದಾರೆ ನೋಡಿ. ಕಾರ್ಯಕರಣ ಸುಖ ದುಃಖ ರೂಪೇಣ ಹೇತುಫಲಾತ್ಮನ ಪ್ರಕೃತಿ ಪರಿಣಾಮ ಅಭಾವೇ, ಒಂದು ವೇಳೆ ಪ್ರಕೃತಿ ಇದಾಗಿ ಆಗದೆ ಹೋಗಿದ್ರೆ ಪುರುಷಸ್ಯ ಚ ಚೇತನಸ್ಯ ಅಸತಿ ತದುಪಲಬ್ಧತ್ವೇ, ಪುರುಷನು ಆ ಪ್ರಕೃತಿಯ ಚೇತನವಾಗಿರೋ ಪುರುಷನು ಇಲ್ಲದೆ ಹೋಗಿದ್ರೆ ಅವಾಗ ಕುತಃ ಸಂಸಾರ ಸ್ಯಾತ್, ಸಂಸಾರ ಅನ್ನೋದು ಹೇಗೆ ಆಗ್ತಾ ಇತ್ತು. ಆದ್ರೆ ನಮ್ಗೆ ಇವಾಗ ಸಂಸಾರ ನೋಡ್ತಾ ಇದ್ದೀವಿ ನಾವು. ಅವಾಗ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ ಈ ಸಂಸಾರಕ್ಕೆ ನಾವು ಯಾವುದೋ ಒಂದು ಕಾರಣವನ್ನ ನಾವು ಕಲ್ಪನೆ ಮಾಡಬೇಕು. ಆ ಕಾರಣ ಏನು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಯದಾ ಪುನಃ ಕಾರ್ಯಕರಣ ಸುಖ ದುಃಖ ಸ್ವರೂಪೇಣ ಹೇತುಫಲಾತ್ಮನ ಪರಿಣತೆಯ ಪ್ರಕೃತಿಯ ಭೋಗ್ಯಯ ಪುರುಷಸ್ಯ ತದ್ವಿಪರೀತಸ್ಯ ಭೋಕ್ತೃತ್ವೇನ ಅವಿದ್ಯಾರೂಪಃ ಸಂಯೋಗಃ ಸ್ಯಾತ್ ತದಾ ಸಂಸಾರಃ ಸ್ಯಾದಿತಿ. ಹಾಗಾದ್ರೆ ಏನಾಯ್ತು, ಒಂದು ಕಡೆ ಪ್ರಕೃತಿ ಇದೆ, ಇನ್ನೊಂದು ಕಡೆ ಜೀವ ಇದ್ದಾನೆ. ಇದು ಎರಡಕ್ಕೂ ಕೂಡ ಒಂದು ಸಂಪರ್ಕ ಆಗಬೇಕು. ಆ ಸಂಪರ್ಕ ಯಾವ ತರ ಸಂಪರ್ಕ ಆಗಿದೆ ಅನ್ನೋದನ್ನ ಇಲ್ಲಿ ತೋರಿಸ್ತಾ ಇದ್ದಾರೆ. ಅದು ಯಾವ ತರ ಸಂಪರ್ಕ ಆದ್ರೆ ಇದನ್ನ ಸಂಯೋಗ ಅಂತ ಹೇಳಕ್ಕಾಗೋದಿಲ್ಲ ನಾವು. ಸಂಯೋಗ ಅಂತ ಹೇಳಿದ್ರೆ ಈ ಪುಸ್ತಕವನ್ನ ನಾನು ಮುಗಿಸ್ತೀನಿ ಅಂತ ಹೇಳಿದಾಗ ನನ್ನ ಕೈಗೂ ಅದಕ್ಕೂ ಒಂದು ಟಚ್ ಆಗ್ತಾ ಇದೆ. ಈ ಟಚ್ ಅನ್ನ ನಾನು ಸ್ಥೂಲವಾಗಿರೋ 2 ಪದಾರ್ಥಕ್ಕೆ ನಾವು ಹೇಳ್ಬೋದು. ಅದೇ ಸೂಕ್ಷ್ಮವಾಗಿ ಈ ಜೀವ ಅನ್ನೋ ಒಂದು ಸ್ವರೂಪ ಎಂಥದ್ದು ಅಂತ ಹೇಳಿದ್ರೆ ಚೈತನ್ಯ ಸ್ವರೂಪ. ಚೈತನ್ಯದಲ್ಲಿ ಭಾಗಗಳು ಯಾವುದೂ ಇಲ್ವೇ ಇಲ್ಲ, ಅದು ಒಂದು ದ್ರವ್ಯವಲ್ಲ ಅದು. ಹಾಗಾಗಿ ಅದಕ್ಕೆ ಹೇಗೆ ಈ ಪ್ರಪಂಚದ ಜೊತೆ ಒಂದು ಸಂಬಂಧ ಬರುತ್ತೆ ಅಂತ ಕೇಳಿದ್ರೆ ಇದಕ್ಕೆ ಅವರು ಕಾರಣ ಕೊಡೋದು ಅವಿದ್ಯಾ ಅಂತ ಕಾರಣ ಕೊಡ್ತಾರೆ. ತಿಳುವಳಿಕೆ ಇಲ್ಲ, ಅಜ್ಞಾನ ಕಾರಣದಿಂದ ಜೀವ ಪ್ರಕೃತಿ ಜೊತೆಗೆ ಒಂದು ಸಂಪರ್ಕ ಮಾಡಿ ಅವನು ಈ ಭೋಕ್ತ ಆಗ್ತಾನೆ ಅವನು ಅನ್ನೋದನ್ನ ಈಗ ಹೇಳ್ತಾರೆ. ಈ ಸೆಂಟೆನ್ಸ್ ಅಲ್ಲಿ ಅದನ್ನೇ ಅವ್ರು ಹೇಳಿದ್ರು. ಹಾಗಾಗಿ ಅವಿದ್ಯಾರೂಪ ಸಂಯೋಗ ಸ್ಯಾತ್. ಹಾಗಾಗಿ ಒಂದು ಕಾಂಟ್ಯಾಕ್ಟ್ ಆಗಬೇಕು. ದಟ್ ಕಾಂಟ್ಯಾಕ್ಟ್ ವೆದರ್ ಇಟ್ ಇಸ್ ಫಿಸಿಕಲ್ ಕಾಂಟ್ಯಾಕ್ಟ್ ಆರ್ ನಾಟ್ ಅಂತ ಕೇಳ್ತಾರೆ. ಇಟ್ ಕೆನಾಟ್ ಬಿ ಫಿಸಿಕಲ್ ಕಾಂಟ್ಯಾಕ್ಟ್. ಹಾಗೆ ಯಾಕೆಂದ್ರೆ ನಾವು ಪ್ರಕೃತಿಯ ಮೂಲ ಪ್ರಕೃತಿ ಅಂತ ಇದಿಲ್ಲ, ಅದ್ರ ಜೊತೆಗೆ ನಾವೇನು ಫಿಸಿಕಲ್ ಕಾಂಟ್ಯಾಕ್ಟ್ ಮಾಡೋಕ್ಕಾಗೋದಿಲ್ಲ, ಅತ್ಯಂತ ಸೂಕ್ಷ್ಮ ಅದು. ಹಾಗಾಗಿ ನಾವು ಅದನ್ನ ನೋಡಕ್ ಕೂಡ ಆಗೋದೇ ಇಲ್ಲ. ಪಂಚಭೂತಗಳು ಅಂತ ಯಾವುದು ಸೂಕ್ಷ್ಮಭೂತಗಳಿದೆಯಲ್ಲ ಅವುಗಳನ್ನ ಕೂಡ ನಮಗೆ ಪ್ರತ್ಯಕ್ಷ ಅಲ್ವೇ ಇಲ್ಲ ಅದು. ಹಾಗಾಗಿ ನಮಗೆ ಈ ಶಬ್ದಸ್ಪರ್ಶ ರೂಪ ಅಂತ ಯಾವ್ದಿದೆಯೋ ಅದನ್ನ ಮಾತ್ರ ನಾವು ಕಾಂಟ್ಯಾಕ್ಟ್ ಮಾಡ್ತೀವಿ. ಆದ್ರೆ ಅದಕ್ಕೆ ಹಿನ್ನೆಲೆ ಒಂದಿದೆಯಲ್ಲ, ಅದನ್ನು ನಾವು ಸೇರಿಸ್ಕೊಂಡೇ ನಾವು ಈ ಒಂದು ಭೋಗಕ್ಕೆ ನಾವು ಅಕೌಂಟ್ ಮಾಡೋಕ್ಕಾಗುತ್ತೆ. ಹಾಗಾಗಿ ಆ ಭೋಗ ಅನ್ನೋದು ನಿಮಗೆ ಹೇಗೆ ಆಗುತ್ತೆ ಅಂತ ಹೇಳಿದ್ರೆ ಒಂದು ಕಾಂಟ್ಯಾಕ್ಟ್ ಆಗಬೇಕು. ಆ ಕಾಂಟ್ಯಾಕ್ಟ್ ಎಂಥ ಕಾಂಟ್ಯಾಕ್ಟ್ ಅದು ಅಂತ ಕೇಳಿದ್ರೆ ಇಟ್ ಇಸ್ ನಾಟ್ ಫಿಸಿಕಲ್ ಕಾಂಟ್ಯಾಕ್ಟ್ ಬಟ್ ಇಟ್ ಇಸ್ ಎ ಕಾಂಟ್ಯಾಕ್ಟ್ ಡ್ಯೂ ಟು ಇಗ್ನರೆನ್ಸ್ ಅಂತ ಹೇಳ್ತಾರೆ. ಅವಿದ್ಯೆ ಒಂದು ಏನ್ ಮಾಡಿದೆ, ಇವನ್ನು ಅವನು ಸೇರಿಸ್ಬಿಟ್ಟಿದೆ ಅಂತ ಆಗಿದೆ. ಇವಾಗ ನೋಡಿ, ಇದಕ್ಕೆ ಉದಾಹರಣೆ ನಾವೇನ್ ಕೊಡ್ಬೋದು ಅಂತ ಹೇಳಿದ್ರೆ, ನಮ್ಮ ಲೋಕದಲ್ಲಿ ಅವಿದ್ಯೆ ಅಥವಾ ಅಜ್ಞಾನದಿಂದ ಉಂಟಾಗಿರೋ ಒಂದು ವಿಷಯಕ್ಕೆ ನಾವು ಈ ಹಗ್ಗದಲ್ಲಿ ಹಾವು ಅಂತ ಒಂದು ಎಕ್ಸಾಂಪಲ್ ನಮಗೆ ವೇದಾಂತದಲ್ಲಿ ಕೊಡ್ತೀವಿ ನಾವು. ಇವಾಗ
ಹಗ್ಗದಲ್ಲಿ ನಾವು ಹಗ್ಗವನ್ನು ನಾವು ಹಾವು ಅಂತ ತಿಳ್ಕೋಬೇಕು ಅಂತ ಹೇಳಿದ್ರೆ ನಮಗೆ ಈ ಹಗ್ಗದ ಬಗ್ಗೆ ನಮಗೆ ಪೂರ್ತಿ ತಿಳುವಳಿಕೆ ಇರಬಾರ್ದು. ಪೂರ್ತಿ ತಿಳುವಳಿಕೆ ಇದ್ಬಿಟ್ರೆ ನಾವು ಅದರಲ್ಲಿ ನಾವು ಹಾವು ಅಂತ ಕಲ್ಪನೆ ಮಾಡೋದೇ ಇಲ್ಲ. ಹಾಗಾಗಿ ಅದು ಏನೋ ಒಂದು ವಸ್ತು ಇದೆ ಅಂತ ನಮಗೆ ಗೊತ್ತಾಗ್ತಾ ಇದೆ. ಆ ಸಮಯದಲ್ಲಿ ನಮ್ಮ ಒಂದು ಪ್ರಾರಂಭದ ಪ್ರಕಾರ ಅದೇನಾಗುತ್ತೆ, ನಮಗೆ ಹಾವು ಅಂತ ಕಾಣಿಸ್ಕೊಂಡ್ಬಿಡುತ್ತೆ. ಅದು ಕೆಲವು ಕಡೆಗೆ ಏನಾಗ್ಬೋದು ಅಂತ ಹೇಳಿದ್ರೆ, ಒಬ್ಬನಿಗೆ ನೋಡಿ ಹಗ್ಗವೆಲ್ಲ ಯಾವಾಗಲೂ ಹಾವು ಅಂತಾನೆ ಕಾಣಿಸ್ಕೋಬೇಕು ಅಂತ ನಿಯಮ ಏನಿಲ್ಲ. ಒಬ್ಬನಿಗೆ ಅವನ ಒಂದು ಪ್ರಾರಂಭದಿಂದ ಅವನಿಗೆ ಅದು ಹೂಮಾಲೆಯ ಕೂಡ ಕಾಣಿಸ್ಬೋದು ಅವನಿಗೆ. ಹಾಗಾಗಿ ಅದೇನೋ ಅವನಿಗೆ ಭಯವನ್ನು ಏನು ಉಂಟು ಮಾಡಲ್ಲ. ಏನೋ ಹೂಮಾಲೆ ಏನೋ ಒಣಗೋಗಿದೆ, ಅದು ನಾವು ಯಾತಕ್ಕೆ ಅದು ನೋಡೋದು ಅಂತ ಹೇಳಿ ಹೊರಟಾಗ್ತಾನೆ. ಆದರೆ ಹಾವು ಅಂತ ಯಾವಾಗ ತಿಳ್ಕೊಂಡ್ಬಿಡ್ತಾನೆ, ಅದು ಅವನ ಹತ್ತದಲ್ಲಿ ಇದ್ದಾನೆ ಅಂತ ಹೇಳಿದ್ರೆ ಭಯ ಅದೆಲ್ಲ ಉಂಟು ಮಾಡುತ್ತೆ ಅದು. ಹಾಗಾಗಿ ಈ ಒಂದು ಹಾವು ಅಥವಾ ಹೂಮಾಲೆಯೋ ಇದೆಯಲ್ಲ, ಆ ವಸ್ತು ಫಿಸಿಕಲ್ ಆಗಿದೆಯಾ ಅದು ಅಂದರೆ ಇಲ್ವೇ ಇಲ್ಲ. ಹಾಗೆ ಇವನ್ ಕಲ್ಪನೆಯಲ್ಲಿ ಇದೆ ಅಷ್ಟೇನೆ. ಹಾಗಾಗಿ ಇವನು ಆ ಒಂದು ಹಗ್ಗಕ್ಕೆ ಏನೂ ಸಂಪರ್ಕ ಆಗಲಿಲ್ಲ, ಯಾವುದೋ ಹೂಮಾಲೆ ಸಂಪರ್ಕನೂ ಆಗಲಿಲ್ಲ, ಹಾವಿನ ಸಂಪರ್ಕನೂ ಹಗ್ಗಕ್ಕಾಗಲಿಲ್ಲ. ಆದರೆ ಒಂದು ಅವನಿಗೆ ಈ ಭಾವನೆ ಬಂದ್ಬಿಟ್ಟಿದೆ. ಹಾಗಾದ್ರೆ ಈ ಭಾವನೆ ಎಲ್ಲಿಂದ ಬಂತು, ಹೇಗೆ ಬಂತು ಅಂತ ಕೇಳಿದ್ರೆ, ಅದಕ್ಕೆ ಶಾಸ್ತ್ರ ಹೇಳೋದು ಅವಿದ್ಯೆ ಅಜ್ಞಾನದಿಂದ ಇದು ಕಲ್ಪಿಸ್ಕೊಂಡಿದ್ದಾನೆ ಇದನ್ನ ಅಂತ. ಹಾಗಾಗಿ ಫಿಸಿಕಲ್ ಕಾಂಟ್ಯಾಕ್ಟ್ ಇಲ್ಲದೆ ಹೋದ್ರೂ ಕೂಡ ದೇರ್ ಕ್ಯಾನ್ ಬಿ ಎ ಕಾಂಟ್ಯಾಕ್ಟ್ ಬಿಕಾಸ್ ಆಫ್ ಇಗ್ನರೆನ್ಸ್ ಅವಿದ್ಯೆ. ಹಾಗಾಗಿ ಆ ಒಂದು ಇರೋ ಹಗ್ಗದಲ್ಲಿ ಇವನು ಹಾವು ಅಂತ ಕಲ್ಪನೆ ಮಾಡ್ಕೊಂಡ್ರೆ, ಈ ಹಾವುಗೂ ಹಗ್ಗಕ್ಕೂ ಏನೂ ಫಿಸಿಕಲ್ ಕಾಂಟ್ಯಾಕ್ಟ್ ಏನು ಆಗಲೇ ಇಲ್ಲ, ಆದ್ರೂ ಕೂಡ ಒಂದು ಅಜ್ಞಾನಿಕವಾದ ಒಂದು ಸಂಪರ್ಕ ಒಂದು ಆಗಿದೆ. ಹಾಗಾಗಿ ಅದರಿಂದನೇ ಅವನು ಅದನ್ನ ಹಾವು ಅಂತ ತಿಳ್ಕೊಳ್ತಾನೆ. ಅವನು ಅಲ್ಲಿರೋದು ಹಾವು ನೋಡಿ, ಅಲ್ಲಿ ಬರಬೇಡಿ ಅಂತ ದೂರದಿಂದ ಹೇಳ್ತಾನೆ. ಹಾಗಾದ್ರೆ ಏನಾಯ್ತು, ಫಿಸಿಕಲ್ ಆಗಿ ಕಾಂಟ್ಯಾಕ್ಟ್ ಆಗಬೇಕು ಅಂತ ಅವಶ್ಯಕತೆ ಇಲ್ಲ, ನಿಯಮ ಇಲ್ಲ. ಇಗ್ನರೆನ್ಸ್ ಇಂದನೂ ಎರೋನಿಯಸ್ ಕಾಂಟ್ಯಾಕ್ಟ್ ಅಂತ ಹೇಳ್ಬೋದು ಇದನ್ನ ಇಂಗ್ಲಿಷಲ್ಲಿ ಹೇಳ್ಬೇಕಾದ್ರೆ. ಹಾಗಾಗಿ ಅವಿದ್ಯಾರೂಪ ಸಂಯೋಗ ಸ್ಯಾತ್ ತದಾ ಸಂಸಾರ ಸ್ಯಾದಿತಿ. ಆವಾಗ ಸಂಸಾರ ಇದೆ ಅಂತ ನಾವು ಸಂಸಾರ ಆಗಕ್ಕೆ ಚಾನ್ಸ್ ಇದೆ. ಅವಾಗ ಪ್ರಕೃತಿ ಮಾತ್ರ ಸುಮ್ಮನೆ ಇದೆ, ಅದೇನು ಮಾಡದೆ, ಜೀವ ಕೂಡ ಏನು ಮಾಡದೆ ಇದ್ಬಿಟ್ರೆ ಅವಾಗ ಸಂಸಾರ ಅನ್ನೋದು ಆಗೋದೇ ಇಲ್ಲ. ಹಾಗಾಗಿ ಸಂಸಾರ ಅಂತ ನಾವು ನೋಡ್ತಾ ಇದ್ದೀವಿ. ಹಾಗಾದ್ರೆ ಅದನ್ನ ಅಕೌಂಟ್ ಮಾಡ್ಬೇಕು ನಾವು, ಹೇಗಿದೆ ಅಂತ, ಹೇಗಾಗಿದೆ ಅಂತ ಅಕೌಂಟ್ ಮಾಡಬೇಕು. ಹೇಗೆ ಅಕೌಂಟ್ ಮಾಡ್ತೀರಾ ಅಂತ ಇವರು ತಮಗೆ ಒಂದು ಪ್ರಶ್ನೆ ಹಾಕೊಂಡು ಅದಕ್ಕೆ ಒಂದು ಉತ್ತರ ಕೊಡ್ತಾ ಇದ್ದಾರೆ. ಅಜ್ಞಾನದಿಂದ ಇದಾಗಿದೆ, ಅವಿದ್ಯೆಯಿಂದ ಆಗಿದೆ ಅಂತ ಉತ್ತರ ಕೊಡ್ತಾ ಇದ್ದಾರೆ. ಈ ಒಂದು ಪ್ಯಾರಾಗ್ರಾಫ್ ಮುಗಿಸ್ಬಿಟ್ಟು ನಾನು ನಿಲ್ಲಿಸ್ತೀನಿ ಇಲ್ಲಿ. ಅತಃ ಯತ್ ಪ್ರಕೃತಿ ಪುರುಷಯೋ ಕಾರ್ಯಕರಣ ಕರ್ತೃತ್ವೇನ ಸುಖದುಃಖ ಭೋಕ್ತೃತ್ವೇನ ಚ ಸಂಸಾರ ಕಾರಣತು ಮುಕ್ತಂ ತತ್ ಯುಕ್ತಂ. ನೋಡಿ ಇವರು ಏನ್ ಹೇಳ್ತಾ ಇದ್ದಾರೆ ಇವಾಗ, ಈ ಭಗವಂತ ಈ ಶ್ಲೋಕದಲ್ಲಿ ಹೇಳಿದ್ನಲ್ಲ, ಈ ಕಾರ್ಯಕರಣಗಳು ಅಂದ್ರೆ ನಮ್ಮ ಬಾಡಿ ಮೈಂಡ್ ಕಾಂಪ್ಲೆಕ್ಸ್ ಅಥವಾ ಇನ್ಫ್ರಾಸ್ಟ್ರಕ್ಚರ್, ಅದನ್ನ ಉಂಟು ಮಾಡೋಕ್ಕೆ ಪ್ರಕೃತಿ ಕಾರಣವಾಗುತ್ತೆ. ಅದರಲ್ಲಿ ಬರೋ ಸುಖ ದುಃಖಗಳನ್ನೆಲ್ಲ ಉಂಟು ಮಾಡೋಕ್ಕೆ ಜೀವ ಕಾರಣವಾಗ್ತಾನೆ ಅಂತ ಏನ್ ಹೇಳಿದ್ನೋ ಅದು ಸರಿಯಾಗೇ ಇದೆ ಅಂತ ಹೇಳ್ತಾರೆ. ಇವ್ರು ಯಾತಕಪ್ಪ ಇವ್ರು ಸರ್ಟಿಫಿಕೇಟ್ ಕೊಡಬೇಕು ಅಂತ ನಾವು ಯಾವ್ದು ಕೇಳ್ಬೋದು. ಭಗವಂತ ಹೇಳಿದ್ ಸರಿಯಾಗಿದೆ ಅಂತ ಇವ್ರು ಯಾತಕ್ಕೆ ಹೇಳಬೇಕು ಅಂತ ನಾವು ಪ್ರಶ್ನೆ ಮಾಡ್ಬೋದು. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ದಾರೆ ಅಂದ್ರೆ, ನಾವು ಆ ಶ್ಲೋಕವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಕೆ ಇವರು ಪ್ರಯತ್ನ ಮಾಡ್ತಾ ಇದ್ದಾರೆ. ನಾವು ಆ ಶ್ಲೋಕವನ್ನ ಪೂರ್ಣವಾಗಿ ಅದರಲ್ಲಿ ಸಮಗ್ರವಾಗಿ ಆ ಶ್ಲೋಕವನ್ನ ನಾವು ವಿತೌಟ್ ಲಿವಿಂಗ್ ಔಟ್ ಎನಿಥಿಂಗ್ ಆ ಶ್ಲೋಕದ ಬೆನಿಫಿಟ್ ನಮಗೆ ಬರಬೇಕು. ಆ ಕಾರಣದಿಂದ ಭಗವತ್ಪಾದರು ಅಷ್ಟು ಎಫರ್ಟ್ಸ್ ತಗೊಂಡು, ಶ್ಲೋಕ ಏನೋ 2 ಸಾಲಿದೆ, ಆದರೆ ಇವರು 20-25 ಸಾಲು ಬರೀತಾರೆ ಅದಕ್ಕೆ ವ್ಯಾಖ್ಯಾನ. ಅದರಿಂದ ನಮಗೆ ಪ್ರಯೋಜನ ಆಗಬೇಕು ಅಂತ ಅವರು ತಿಳಿತಾ ಇದ್ದಾರೆ. ಹಾಗಾಗಿ ಕಹ ಪುನಃ ಸಂಸಾರೋ ನಾಮ ಸುಖ ದುಃಖ ಸಂಭೋಗ ಸಂಸಾರ. ಇವಾಗ ಒಂದು ಪ್ರಶ್ನೆ ಕೇಳ್ತಾ ಇದೆ, ಸಂಸಾರ ಅಂದ್ರೆ ಏನು ಅಂತ ಕೇಳಿದ್ರೆ, ಸುಖ ದುಃಖವನ್ನು ಭೋಗ ಮಾಡೋದೇ ಸಂಸಾರ ಅಂತ ಒಂದೇ ಮಾತಲ್ಲಿ ಹೇಳ್ಬಿಟ್ರು. ಸಂಸಾರ ಅಂದ್ರೆ ನನಗೆ ಒಂದು ಮಾತಲ್ಲಿ ಸಂಸಾರ ಅಂದ್ರೆ ಏನು ಅಂತ ಹೇಳಿದ್ರೆ, ನೋಡಪ್ಪ ನಮ್ದು ತುಂಬಾ ದೊಡ್ಡ ಸಂಸಾರಪ್ಪ ಅಂತ ಯಾರು ಹೇಳ್ತಾರೆ, ನಮ್ಮ ಕಷ್ಟಗಳು ತುಂಬಾ ಇದೆ, ನಮಗೆ ತಾಪತ್ರಯ ತುಂಬಾ ಇದೆ ಅಂತ ಹೇಳ್ತಾರೆ. ಆದ್ರೆ ಇವರು ಒಂದೇ ಒಂದು ಶಬ್ದದಲ್ಲಿ ಅದನ್ನ ಹೇಳ್ಬೋದು ಅಂತ ಹೇಳಿದ್ರೆ, ಸುಖ ದುಃಖ ಭೋಗ ಅನ್ನೋದೇ ಸಂಸಾರಪ್ಪ ಅಂತ ಒಂದು ಶಬ್ದದಲ್ಲಿ ಹೇಳ್ಬಿಟ್ರು ಅವರು. ಅಂದ್ರೆ ಸುಖ ದುಃಖವನ್ನ ಭೋಗ ಮಾಡೋದೇ ಸಂಸಾರ, ಅದು ಬಿಟ್ಟು ಸಂಸಾರ ಯಾವುದೂ ಇಲ್ಲವೇ ಇಲ್ಲ. ಅದರಿಂದಲೇ ನಮಗೆ ನಿದ್ದೆಯಲ್ಲಿ ನಮಗೆ ಸಂಸಾರದ ಅನುಭವ ಇರೋದಿಲ್ಲ. ಯಾಕಂದ್ರೆ ನಮಗೆ ಸುಖ ದುಃಖ ಭೋಗ ಇರೋದಿಲ್ಲ, ವಿಷಯಗಳಿಂದ ಬರೋ ಸುಖ ದುಃಖ ಭೋಗ ಇರೋದಿಲ್ಲ ನಮಗೆ. ಅದರಿಂದಲೇ ನಮಗೆ ಉಪನಿಷತ್ತು ಏನ್ ಮಾಡುತ್ತೆ, ಬೃಹದಾರಣ್ಯಕ ಉಪನಿಷತ್ತಲ್ಲಿ ಯಾಜ್ಞವಲ್ಕ್ಯರು ಜನಕರಿಗೆ ಹೇಳ್ತಾರೆ, ಮೋಕ್ಷಕ್ಕೆ ಒಂದು ಮೋಕ್ಷ ಸ್ಥಿತಿಯಿಂದ ಇದೆಯಲ್ಲ ಅದಕ್ಕೊಂದು ಉದಾಹರಣೆ ಕೊಡ್ಬೋದು ಅಂದ್ರೆ ಅದನ್ನು ನಮ್ಮ ಡೀಪ್ ಸ್ಲೀಪ್ ಹೇಳ್ಬೋದು. ಉದಾಹರಣೆ ಅದೇ ನಮ್ಮ ಗಾಢ ನಿದ್ರೆ ಅಂತ ಹೇಳ್ತೀವಲ್ಲ, ಅದು ಮೋಕ್ಷಕ್ಕೆ ಮೋಕ್ಷದ ಅನುಭವಕ್ಕೆ ಒಂದು ಉದಾಹರಣೆ ಅಂತ ಹೇಳ್ತಾರೆ. ಯಾಕಂದ್ರೆ ಅಲ್ಲಿ ಕಷ್ಟಗಳೆಲ್ಲ ಇರಲ್ಲ, ಇಲ್ಲೂ ಕಷ್ಟಗಳಿಲ್ಲ ನಮಗೆ, ಹೀಗೆಲ್ಲ ತೋರಿಸಿ ದ್ವೈತ ಇಲ್ಲ, ಇಲ್ಲೂ ಅಲ್ಲೂ ದ್ವೈತ ಇಲ್ಲ, ಹೀಗೆಲ್ಲ ಹೇಳಿ ಅವರು ಉದಾಹರಣೆ ಕೊಡ್ತಾರೆ. ಹೀಗೆಲ್ಲ ಅರ್ಥ ಇದೆ ಅದಕ್ಕೆ. ಸುಖ ದುಃಖ ಸಂಭೋಗ ಸಂಸಾರ ಪುರುಷಸ್ಯ ಚ ಸುಖ ದುಃಖಾನಾಂ ಸಂಭೋಕ್ತೃತ್ವೇ ಸಂಸಾರಿತ್ವಮಿತಿ. ಹಾಗಾದ್ರೆ ಈ ಜೀವ ಅಂತ ಇದನ್ನಲ್ಲ, ಅವನಿಗೆ ಸಂಸಾರಿ ಅಂತ ಯಾತಕ್ಕೆ ಅವನು ಹೇಳ್ತೀವಿ ಅಂತ ಕೇಳಿದ್ರೆ, ಅವನು ಈ ಸುಖ ದುಃಖಗಳೆಲ್ಲ ಭೋಗ ಮಾಡ್ತಾನಲ್ಲ, ಆಗ ಭೋಗ ಮಾಡೋದ್ರಿಂದ ಇವನಿಗೆ ಸಂಸಾರಿ ಅಂತ ಆಗ್ತಾನೆ ಅವನು. ಹಾಗಾದ್ರೆ ಸಂಸಾರ ಅಂದ್ರೆ ಏನು ಅಂತ ಹೇಳಿದ್ರೆ, ಸುಖ ದುಃಖಗಳನ್ನ ಭೋಗ ಮಾಡೋದು ಸಂಸಾರ. ಇವನು ಸಂಸಾರಿ ಅಂತ ಹೇಗಾಗ್ತಾನೆ ಅಂತ ಕೇಳಿದ್ರೆ, ಅದನ್ನ ಭೋಗ ಮಾಡೋದ್ರಿಂದ ಇವನು ಸಂಸಾರಿ ಆಗ್ತಾನೆ ಅಂತ ಇಷ್ಟು ವಿಷಯಗಳು ಅವರು ಕೇಳಿದ್ರು. ಇಲ್ಲಿಗೆ ಈ ಶ್ಲೋಕ ವ್ಯಾಖ್ಯಾನ ಪೂರ್ತಿ ಮುಗೀತು. ಇನ್ನು ಮುಂದಿನ ಶ್ಲೋಕ ನಾವು ಮುಂದಿನ ಕ್ಲಾಸಲ್ಲಿ ಅದ್ವೈತಾಮೃತವರ್ಷಿಣೀಂ ಭಗವತೀಂ ಅಷ್ಟಾದಶಾಧ್ಯಾಯಿನೀಂ ಅಂಬಂತ್ವಾಮನುಸಂದದಾಮಿ ಭಗವದ್ಗೀತೆ ಭವದ್ವೇಷಿಣೀಂ
श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं विद्याविनयसम्पन्नं वीतरागं विवेकिनं वन्दे वेदान्ततत्त्वज्ञं विदुशेखरभारतीम् ॐ तत्सत्।